ರಾಜನ್ ಹೇಳ್ಬೇಕು ಹೇಳ ರಾಜನ್ ಫೋನ್ ಮಾಡಿ ಹೇಳ ಇದಕ್ಕೆ ಲೈವ್ ಕೊಡ್ತದ ಲೈವ್ ಕೊಟ್ಟರೆ ಹೇಳ್ರಿ ಲೈವ್ ಕೊಡ್ತದ ಕೊಡ್ಲೆ ಮೇಲೆ ಇಲ್ಲ ಅದು ಇದು ಜಾಲಿ ಬಾಲ್ ತೆಗೆದು ನೋಡು ಅಚ್ಚ ಕಡೆಯಿಂದ ಅಂತ ಹೇಳ್ಬೇಕು ಯಾರಿಗೆ ಹೇಳ್ಬೇಕು ಆ ಬಾಲ್ ತೆಗೆದಿರೋನು ಬಂದು ಬಿಡ್ತಾರೆ ಇಲ್ಲಿ ಹಾಗೆ ಇಡ್ತೀನಿ ಇಲ್ಲೇ ಇಲ್ಲ ಅಲ್ಲಿ ಮನೆಗಳು हरि ओम श्री गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः नरसिंहोऽखिलज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः कल्याणाद्भुतगात्रार्यकामितार्थप्रदायिने श्रीमद्वेङ्कटनाथाय श्रीनिवासाय ते नमः व्यासाय भवनाशाय श्रीशास्त्रराजये विद्यार्य शुद्ध विद्यार्य मध्वार्य च नमो नमः नौमिन्यार्य सुखादिकृज्जनमुनीन् श्रीपादात् सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्गोधसद्भ्यवनपान् सत्याभिघ्नकराब्जोत्थान् 50 वर्षपूजकान् सत्यप्रमोदतीर्थार्यान् नौमिन्यारसुधारतान् बन्धुस्त्वं गुरुनिष्ठदैवतमिति त्वत्पादपङ्केरुहं प्राप्तं मां परिपालयति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनान्मा कृथाः श्रीसत्यात्मपुरोत्तरं मे सद्गतिः विद्यापीठविधातारं विद्यावारिधिं सौन्दर्यवल्ली कुसुमवलधिनामं पञ्चबाणान्विता धनुरपि रजितानि भ्रूलतां वल्लरीणां निवपप्पहौ रुक्मिणीशः वैरोचनीं विगतमानमखण्डभङ्गं कृत्वा सुधानिधिललाजटाजलौघं योगिजनच्छिवविरिञ्च रमादराच्यः पादः सदा मुदमसौ प्रददातु विष्णोः व्यासतापसपादाब्जं दोषावस्थाविवर्जितं कासारिसेव्यं मत्स्वान्तकासारे वर्ततां सदा गम्भीरचिज्जलोपेतं दुष्कृतक्षालनकम् आनन्दतीर्थमनिशं भजेऽहं बुद्धिशुद्धये तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान् चित्रालङ्काररम्या मृदुपदविलसन्नर्मगम्भीरभावा सत्सर्गाश्चर्यबन्धा नवरसभरिता सत्यसंस्थानयुक्ता
काव्यश्रीराविरासीत् सदमलहृदयात् श्रीपतेर्यत्र वासः सेव्या श्रीवादिराजामृतमयजलधिर्युक्तिरत्नाकरो नः श्रीवादिराजयोगीन्द्ररचितं रसवत्तरं गम्भीरमर्थतः काव्यं व्याकुर्वेहं यथामति वादिराजोक्तिचातुर्यमशक्यं ज्ञातुमञ्जसा तथापि वक्षे तत्शिक्षामनुसृत्यैव लेशतः श्रीवेदान्तमहाचलं विपरितः संयोज्य सूत्राहितं सद्वातागमपोषितात्महृदयं तत्पूर्वपक्षासुरैः सिद्धान्तोक्तिसुरैश्वरैश्च मथितो यः कृष्णदुग्धाम्बुधिः स्वीयाममृतं प्रयच्छति समां पायात् गुणोद्यन्मणिः स्वस्त्यस्तु हरिः ओं हरिः ओं हरिः ओं। ಮಾಧ್ವರ ಕಾವ್ಯಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಕಾವ್ಯ ರುಕ್ಮಿಣೀಶ ವಿಜಯ. ಈ ರುಕ್ಮಿಣೀಶ ವಿಜಯದ ಪ್ರವಚನಗಳು ಅನೇಕ ಕಡೆಗೆ ನಡೀತಾ ಇವೆ. ಆದರೆ ಪೂಜ್ಯರಾದ ಹಿರಿಯರು ನಮ್ಮ ತಂದೆಯವರ ಅಪೇಕ್ಷೆಯಂತೆ ಅದು ಕೇವಲ ರುಕ್ಮಿಣೀಶ ವಿಜಯದ ಶ್ರವಣ ನಮಗೆ ಬೇಕಾಗಿಲ್ಲ ಅಂತ ಹೇಳಿದರು. ಯಾಕೆಂದರೆ ಅದಕ್ಕೆ ಒಂದು ಇತಿಹಾಸ ಇದೆ. ರುಕ್ಮಿಣೀಶ ವಿಜಯದ ರಚನೆಯ ಹಿಂದೆ ಒಂದು ಇತಿಹಾಸ ಇದೆ. ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಪುಣ್ಯಪತ್ತನಕ್ಕೆ ಹೋಗಿರ್ತಾರೆ. ಆಗಿನ ಕಾಲದಲ್ಲಿ ಯಾವುದೇ ಊರಿಗೆ ಹೋಗಲಿ ಅಲ್ಲಿ ವಿದ್ವಾಂಸರ ತಂಡೋಪತಂಡ ವಿದ್ವಾಂಸರು, ಎಲ್ಲಿ ನೋಡಿದಲ್ಲಿ ವಿದ್ವಾಂಸರು ಇರ್ತಾ ಇದ್ದರಂತೆ. ಬಹಳ ಆಶ್ಚರ್ಯ ಅನ್ನಿಸ್ತದೆ. ಅಂದರೆ ಜೀವನವನ್ನೇ ಆ ವಿದ್ವತ್ತಿನ ಸಂಪಾದನೆಗಾಗಿ ಮುಡುಪಿಟ್ಟ ಜನ ಅವರು. ಅಂಥ ವಿದ್ವಾಂಸರು ಎಲ್ಲ ಮತೀಯರು ಎಷ್ಟು ಸೌಹಾರ್ದದಿಂದ ಇರ್ತಾ ಇದ್ರು ಅಂತಂದರೆ ಬಹಳ ವಿಚಿತ್ರ. ಆಗಿನ ಕಾಲವೇ ಅಂಥದ್ದು. ಭಿನ್ನ ಭಿನ್ನ ಸಿದ್ಧಾಂತಗಳಿದ್ದರೂ ಸಹ ಆ ಮನಸ್ಸು ಏಕವಾಗೋದೇನಿದೆಯಲ್ಲ ಅದನ್ನು ಸಂಪಾದನೆ ಮಾಡೋದು ಬಹಳ ಕಷ್ಟ. ಇಲ್ಲಿ ಅಂತೂ ಆಗಿನ ಕಾಲದಲ್ಲಿ ಆ ಪುಣ್ಯ ಪಟ್ಟಣವೇ ಆ ವಿದ್ವಾಂಸರ ನಗರ, ವಿದ್ವನ್ ನಗರ ಅದು. ಆ ನಗರದಲ್ಲಿ ಒಂದು ಚರ್ಚೆ ಆಯಿತಂತೆ, ಕಾವ್ಯಗಳಲ್ಲಿ ಯಾವ ಕಾವ್ಯ ಉತ್ತಮ ಅಂತ ಚರ್ಚೆ. ಅನೇಕ ಕಾವ್ಯಗಳಿವೆ. ಮಹಾನುಭಾವರು ಮಹಾಮಹಾ ಕವಿಗಳು ರಚನೆ ಮಾಡಿದ ಕಾವ್ಯಗಳು. ಅದರಲ್ಲಿ ರಘುವಂಶ, ಕಿರಾತಾರ್ಜುನೀಯ, ಮತ್ತು ಅವರೇ ಬರೆದಿರೋ ಕಾಳಿದಾಸನೇ ಬರೆದಿರತಕ್ಕಂತಹ ಅನೇಕ ಕಾವ್ಯಗಳಿವೆ. ಹೀಗಾಗಿ ಆ ಎಲ್ಲ ಕಾವ್ಯಗಳಲ್ಲಿ ಉತ್ತಮವಾದ ಕಾವ್ಯ ಯಾವುದು ಅಂತ ನಿರ್ಧಾರ ಮಾಡುವ ಪ್ರಸಂಗ. ಅದನ್ನು ಎಲ್ಲ ವಿದ್ವಾಂಸರಿಗೆ ಬಿಟ್ಟಿದ್ದಾರೆ. ರಾಜ ಪುಣ್ಯಪಟ್ಟಣದ ರಾಜ ಯಾವುದು ಉತ್ತಮವಾದ ಕಾವ್ಯ, ಶ್ರೇಷ್ಠವಾದ ಕಾವ್ಯ ನಿರ್ಧಾರ ಮಾಡಿ ಅಂತ ಹೇಳಿ ನಿರ್ಧಾರ ಮಾಡಲಿಕ್ಕೆ ವಿದ್ವಾಂಸರಿಗೆ ಬಿಟ್ಟಿದ್ದಾರೆ. ಎಲ್ಲ ವಿದ್ವಾಂಸರು ಎಲ್ಲ ಕಾವ್ಯಗಳನ್ನು ಅಧ್ಯಯನ ಮಾಡಿ ಎಲ್ಲ ಕಾವ್ಯಗಳಲ್ಲಿ ಮಾಘ ಕಾವ್ಯ ಅತ್ಯಂತ ಉತ್ತಮ ಅಂತ ನಿರ್ಧಾರ ಮಾಡಿದ್ದಾರೆ. ಯಾಕೆಂದರೆ ಒಂದೊಂದು ಕಾವ್ಯದಲ್ಲಿ ಒಂದೊಂದು ಗುಣ ಇದೆ. ಅದನ್ನು ಆಗಿನ ಕವಿಗಳು ಹೇಳ್ತಾರೆ. ರಘುವಂಶವನ್ನು ಅರ್ಥಾತ್ ಕಾಳಿದಾಸನ ಕಾವ್ಯಗಳನ್ನು ನಾವು ಸ್ವೀಕಾರ ಮಾಡಿದರೆ ಉಪಮಾನಗಳನ್ನು ಆ ಕಾಳಿದಾಸನ ಕಾವ್ಯಗಳಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅದ್ಭುತವಾದ ಉಪಮಾನಗಳು, ಸುಂದರವಾದ ಉಪಮಾನಗಳು, ಪ್ರಸಂಗಕ್ಕೆ ತಕ್ಕಂಥ ಉಪಮಾನಗಳನ್ನು ಆ ಕವಿ ಕೊಡಲಿಕ್ಕೆ ದಿಟ್ಟ. ಆ ಕಾವ್ಯಗಳನ್ನು ನಾವು ಅಧ್ಯಯನ ಮಾಡಬೇಕು. ನಿಜವಾಗಿ ಅದರ ಬಗ್ಗೆಯೂ ನಾನು ಹೇಳ್ತೇನೆ. ಕಾವ್ಯಗಳ ಅಧ್ಯಯನದಿಂದ ಏನಾಗ್ತದೆ ಅಂತ ಆ ಕಾವ್ಯಗಳ ಅಧ್ಯಯನವನ್ನು ನಾವು ಮಾಡಬೇಕು. ಏನೇ ಒಂದು ಪ್ರಸಂಗ ಇದೆ ಅದಕ್ಕೆ ಒಂದು ಉಪಮಾನ ಕೊಟ್ಟರೆ, ದೃಷ್ಟಾಂತ ಕೊಟ್ಟರೆ ಮನಸ್ಸಿಗೆ ಅದು ಚೆನ್ನಾಗಿ ನಾಟಿ ಬಿಡ್ತದೆ ಅನ್ನೋದಕ್ಕಾಗಿ ಆ ಕವಿ ತನ್ನ ಕಾವ್ಯಗಳಲ್ಲಿ ಆ ಉಪಮಾನಗಳನ್ನು ಪ್ರಸಂಗಕ್ಕೆ ತಕ್ಕಂತೆ ಭಾರೀ ಚೆನ್ನಾಗಿ ಆ ಕಾಳಿದಾಸ ಉಪಮಾನ ಕೊಡೋದಕ್ಕಾಗಿ ಅತ್ಯಂತ ಪ್ರಸಿದ್ಧ. ಇನ್ನು ಭಾರತೀಯ ಕಾವ್ಯ ಅದು ಕಿರಾತಾರ್ಜುನೀಯ, ತುಂಬ ಸುಂದರವಾದ ಕಾವ್ಯ, ಬಹಳ ಅದ್ಭುತವಾಗಿರ್ತಕ್ಕಂತಹ ಕಾವ್ಯ ಅದು. ಆ ಕವಿ ಭಾರವಿ ಅವನ ಅರ್ಥ ಗೌರವ, ಆ ಬರೀ ಶಬ್ದದ ಚಾತುರ್ಯ ಅಲ್ಲಿ ಬಹಳ ನೋಡಲಿಕ್ಕೆ ನಮಗೆ ಸಿಗೋದಿಲ್ಲ. ಆ ಅರ್ಥ ಏನಿರ್ತದಲ್ಲ, ಅರ್ಥ ತುಂಬ ಗುರುಭೂತವಾಗಿರ್ತದೆ. ಒಳ್ಳೊಳ್ಳೆ ವಿಷಯಗಳು ಅಲ್ಲಿ ತುಂಬಿರ್ತದೆ. ಉಪಮಾನ ಅಲ್ಲ, ಉಪಮಾನ ಅಲ್ಲಿ ಬಹಳ ಸಿಗೋದಿಲ್ಲ. ಆದರೆ ಅರ್ಥ ಗೌರವ ಏನಿರ್ತದಲ್ಲ, ಹೇಳಬೇಕಾದ ವಿಷಯ ಆ ವಿಷಯ ಪ್ರಧಾನವಾದದಲ್ಲಿ ಅಂತೀವಲ್ಲ, ಅಂಥ ಮಾತುಗಳನ್ನು ನೋಡಲಿಕ್ಕೆ ಬಹಳ ಸಿಗ್ತವೆ. ಭಾರವೇಹೆ ಅರ್ಥ ಗೌರವ. ದಂಡಿ ಅಂತ ಒಬ್ಬ ಕವಿ, ಆ ಕವಿಯು ಒಂದು ಕಾವ್ಯವನ್ನು ರಚನೆ ಮಾಡಿದ್ದಾನೆ. ರಾಮಾಯಣವನ್ನು ಆಧರಿಸಿಕೊಂಡು ರಚನೆ ಮಾಡಿದ್ದಾನೆ. ದಂಡಿನ ಪದಲಾಲಿತ್ಯಂ, ಪದಗಳ ಲಾಲಿತ್ಯ, ಲಲಿತವಾದ ಪದಗಳು.
ಆ ಅವನ ಕಾವ್ಯವನ್ನು ಓದ್ತಾ ಇದ್ರೇನೆ ಮುಂದಿನ ಶ್ಲೋಕ ಓದಬೇಕು ಅಂತ ಅನ್ನಿಸ್ತದೆ, ಅರ್ಥವಾಗದೇ ಇದ್ರು. ಅಂತಹ ಲಲಿತವಾದ ಪದಗಳು ದಂಡಿಯ ಕಾವ್ಯದಲ್ಲಿ ದಂಡಿಯಾಗಿ ಬೇಕಾದಷ್ಟು ಇದೆ. ದಂಡದ ಪದಲಾಲಿತ್ಯ. ಹಾಗಾದರೆ ಇವು ಮೂರೂ ಬೇಕು, ಉಪಮಾನವೂ ಬೇಕು, ಅರ್ಥಗೌರವವೂ ಇರಬೇಕು, ಪದಲಾಲಿತ್ಯವೂ ಇರಬೇಕು. ಇಂಥ ಒಂದು ಗ್ರಂಥ ಯಾವುದಾದ್ರೂ ಇದ್ರೆ ನೋಡ್ತಾರೆ, ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ ಅವರು, ಸುಮ್ಮನೆ ಹೇಳಿದ್ದಲ್ಲ. ಆ ಎಲ್ಲ ಮೂರೂ ಗ್ರಂಥಗಳನ್ನು ಅಧ್ಯಯನ ಮಾಡಿ ಕೊನೆಗೆ ಈ ಮಾಘಕಾವ್ಯವನ್ನು ಅಧ್ಯಯನ ಮಾಡ್ತಾರಂತೆ, ಓದ್ತಾರಂತೆ. ಇದಕ್ಕೆ ಶಿಶುಪಾಲ ವಧ ಅಂತ ಅವನ ಹೆಸರನ್ನು ಇಟ್ಟಿದ್ದಾರೆ. ಮಾಘಕಾವ್ಯ ಅಂತಲೂ ಇದನ್ನು ಕರೆದಿದ್ದಾರೆ. ಮಲ್ಲಿನಾಥ ಅದಕ್ಕೆ ವ್ಯಾಖ್ಯಾನ ಬರೆಯುವವನು ಕೂಡ ಮಾಘಕಾವ್ಯ ಅಂತ ಅವರು ಪ್ರಯೋಗ ಮಾಡ್ತಾರೆ. ಈ ಕಾವ್ಯವನ್ನು ಓದಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಉಪಮಾನಗಳೂ ಇವೆ. ಕಾಳಿದಾಸಕ್ಕಂತೆ ಉಪಮಾನಗಳು ಈ ಕಾವ್ಯದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇವೆ. ಅರ್ಥ ಗೌರವವೂ ಅದರಲ್ಲಿಯೂ ವಿಶೇಷವಾಗಿ 2ನೇ ಸರ್ಗದಲ್ಲಿ ಎಂಥೆಂಥ ಅದ್ಭುತವಾದ ಮಾತುಗಳಿವೆ ಅಂತ ಅಂದರೆ, ಅಲ್ಲಿಯ ಮಾತುಗಳನ್ನು, ಆ ದೃಷ್ಟಾಂತಗಳನ್ನು ನೀವು ಕೊಟ್ಟರೆ ಅದರ ಆ ಕಾವ್ಯದ ಹಿರಿಮೆ ಏನು ಅಂತ ಗೊತ್ತಾಗ್ತದೆ. ಪ್ರಸಂಗ ಬಂದಾಗ ಅದನ್ನು ನಾನು ಕೊಡ್ತೇನೆ. ಆ ಎಂಥ ಅರ್ಥ ಗೌರವದ ಮಾತುಗಳು, ಅರ್ಥ ತುಂಬಿದ ಮಾತುಗಳು ಅಲ್ಲಿ ಇದೆ. ಸುಮ್ಮನೆ ಒಂದು ಚಮತ್ಕಾರಕ್ಕೆ ನಿಮಗೆ ಹೇಳುವ ಮಾತು ಅಂತ ಅಂದರೆ, ಅಲ್ಲೊಂದು ಸುಂದರವಾದ ಮಾತು ಬರ್ತದೆ. ಶಿಶುಪಾಲ ವಧ ಮಾಘಕಾವ್ಯದಲ್ಲಿ ಒಂದು ಮಾತು ಬರ್ತದೆ, ಮನುಷ್ಯನ ಜೀವನ ಹೇಗಾಗಿ ಹೋಗ್ಬಿಟ್ಟಿದೆ ಅಂತ. ಮನುಷ್ಯನ ಜೀವನ ಹೇಗಾಗಿ ಹೋಗ್ಬಿಟ್ಟಿದೆ, ಎಲ್ಲರಕ್ಕೂ ತಲೆಬಾಗಿಸುವ ಜೀವನ ಮನುಷ್ಯನದ್ದು ಆಗಿ ಹೋಗ್ಬಿಟ್ಟಿದೆ. ಅಂಥ ಜೀವನ ಉಪಯೋಗವಿಲ್ಲ ಅಂತ ಆ ಕವಿ ಹೇಳಬೇಕಾಗಿದೆ ಅನ್ನೋದಕ್ಕೆ ಒಂದು ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾನೆ, ನೀತಿಯನ್ನು ತಿಳಿಸ್ತಾನೆ. ಪದಾಹಕಂ ಯದುತ್ಥಾಯ ಮೂರ್ಧಾನಮಧಿರೋಹತಿ ಸ್ವಸ್ಥಾ ದೇವಾಪಮಾನೇತಿ ದೇಹಿನಸ್ತದ್ವರಂ ರಜಃ ಅಂತ ಹೇಳ್ತಾರೆ. ತುಂಬ ಸುಂದರವಾದ ಮಾತು. ಮನುಷ್ಯನ ಜೀವನಕ್ಕೆ ಒಂದು ಹಾದಿಯನ್ನು ಹಾಕಿಕೊಡುವ ಮಾತು ಇದು, ಒಂದು ಮಾರ್ಗವನ್ನು ನಮಗೆ ತೋರಿಸಿಕೊಡುವ ಮಾತು ಇದು. ನಾವು ಧೂಳಿರುವ ಮಾರ್ಗದಲ್ಲಿ ನಡೀತಾ ಇರ್ತೇವೆ. ಇವತ್ತು ನಮಗೆ ಧೂಳಿರುವ ಮಾರ್ಗ ಬಹಳ ಕಾಣಿಸೋದಿಲ್ಲ. ಇಲ್ಲೆಲ್ಲ ಹಳ್ಳಿ ಕಡೆಗೂ ನಡೀತಾ ಇದೆ, ನಡೆಯುವವರಿಗೆ ಗೊತ್ತು. ಅದು ಕಾಲಿನಿಂದ ನಡೆಯುವವರಿಗೆ, ನಿಮಗೆಲ್ಲ ಹಿರಿಯವರಿಗೆ ಗೊತ್ತು, ನಡೆದೇ ಗೊತ್ತು ನಿಮಗೆ. ವಾಹನ ಈಗೀಗ ನಮಗೆಲ್ಲ ವಾಹನ, ಆವಾಗ ನಿಮಗೆ ನೀವೇ ವಾಹನ. ಆವಾಗ ಹೀಗಾಗಿ ಸ್ವಂತ ವಾಹನ ನಡೀತಾ ಇದ್ದೀರಿ ನೀವು. ಧೂಳಿರುವ ದೇಶದಲ್ಲಿ ನೀವು ಕಾಲಿಟ್ಟರೆ ಏನಾಗ್ತದೆ? ಪದಾಹಕ, ಕಾಲಿನಿಂದ ನೀವು ನೆಲದ ಮೇಲೆ ಕಾಲಿಟ್ಟರೆ ಆ ಧೂಳು ಮೇಲೆ ಏರುತ್ತದೆ. ಮೇಲೆ ಇದ್ದ ಧೂಳು ಏನು ಮಾಡ್ತದೆ? ನಿಮ್ಮ ತಲೆ ಮೇಲೆ ಬಂದು ಕೊಡುತ್ತದೆ. ಅದೇ ಕವಿ ಹೇಗೆ ಹೇಳುವ ಚಮತ್ಕಾರ ಹೇಗೆ ನೋಡಿ. ಪದಾಹಕ, ನೀವು ನೆಲದ ಮೇಲೆ ಕಾಲಿಟ್ಟರೆ, ಧೂಳಿನ ಮೇಲೆ ಕಾಲಿಟ್ಟರೆ ಆ ಧೂಳು ಸುಮ್ಮನೆ ಕೊಡೋದಿಲ್ಲ, ಬಂದು ನಿಮ್ಮ ತಲೆ ಮೇಲೆ ಕೊಡುತ್ತದಂತೆ. ಹಾಗೆ ಸ್ವಸ್ಥಾದೇವಾಪಮಾನೇತಿ ಅಂದರೆ ಆ ಧೂಳಿಗೆ ಅವಮಾನ ಹೇಳ್ತಾನೆ. ಅಲ್ಲಿ ಆ ವ್ಯಕ್ತಿಯ ಉಪದೇಶವನ್ನು ಮಾಡೋದು, ಇದು ಉಪದೇಶ ಮಾಡುವ ರೀತಿ. ಇಂಥದ್ದು ಒಂದಲ್ಲ ಎರಡಲ್ಲ, ಇಂಥ ಮಾತುಗಳು ಆ ಕಾವ್ಯದಲ್ಲಿ, ಅದರಲ್ಲಿಯೂ 2ನೇ ಸರ್ಗ. ಉಪಮಾನಗಳು ಹಾಗೇನೇ ಇವೆ ಆ ಕಾವ್ಯದಲ್ಲಿ. ಉಪಮಾನಗಳು ಇವೆ, ಅರ್ಥ ಗೌರವ ಹಾಗೆ ಇದೆ, ಪದಲಾಲಿತ್ಯವೂ ಹಾಗೇ ಇದೆ. ಇಡೀ ಕಾವ್ಯವನ್ನು ನಾವು ನೋಡಿದಾಗ ಯಾವುದೋ ಒಂದು ವಸ್ತುವನ್ನು ಪರಿಚಯ ಮಾಡಿಸ್ಕೊಳ್ಬೇಕಾದ್ರೆ ಒಂದೇ ಶಬ್ದವನ್ನು ಬಳಸೋದಿಲ್ಲ. ಸೂರ್ಯ, ಆ ಸೂರ್ಯನನ್ನು ಪರಿಚಯ ಮಾಡಿಸ್ಬೇಕಾದ್ರೆ ಒಂದು ಸಲ ಸೂರ್ಯ ಎಂಬ ಪದವನ್ನು ಪ್ರಯೋಗ ಮಾಡಿದರೆ ಇನ್ನೊಂದು ಸಲ ಪ್ರಸಂಗ ಬಂದಾಗ ಆ ಶಬ್ದ ಬಳಸೋದಿಲ್ಲ ಅವರು ಕವಿ. ಹೀಗಾಗಿ ಆ ಕಾವ್ಯಕ್ಕೆ ಇರುವ ಹೆಗ್ಗಳಿಕೆ ಏನು ಅಂತ ಅಂದರೆ, ನವಸರ್ಗಗತೆ ಮಾಘೆ ನವಶಬ್ದೋ ನ ವಿದ್ಯತೆ. 9 ಸರ್ಗ ಆ ಕಾವ್ಯವನ್ನು ನಾವು ಓದಿಬಿಟ್ವಿ ಅಂತ ಅಂದರೆ ಹೊಸ ಶಬ್ದವೇ ನಿಮಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಆಗಿನ ವಿದ್ವಾಂಸರು. ಆದರೆ ಓದಿಯೇ ಗೊತ್ತಿಲ್ಲ ನಮಗೆ, ಒಂದು ಸರ್ಗವೂ ಓದಿ ಗೊತ್ತಿಲ್ಲ ನಮಗೆ. ಹೀಗಾಗಿ ಹೊಸ ಶಬ್ದ ಇದೋ ಇಲ್ಲೋ ಅಂತ ನಾವು ಹೇಗೆ ನಿರ್ಧಾರ ಮಾಡಲಿಕ್ಕಾಗ್ತದೆ? ಆಗೋದಿಲ್ಲ. ಆದರೆ ಕವಿಗಳು ಹೇಳ್ತಾರೆ 9 ಸರ್ಗ ಆ ಕಾವ್ಯವನ್ನು ಓದಿಬಿಟ್ರೆ ನವಶಬ್ದೋ ನ ವಿದ್ಯತೆ ಅಂತ ಹೇಳ್ತಾರೆ. ಒಬ್ಬ ಕವಿಗೆ ಕೇಳ್ತಾರಂತೆ, ಮೊದಲಿಗೆ ಅದರ ದೊಡ್ಡಸ್ತಿಕೆ ಏನಂತ ತಿಳಿಬೇಕಾದ್ರೆ ನಾವು ರುಕ್ಮಿಣೀಶ್ ವಿಜಯ ಅದಕ್ಕೆ ಆನೆ ಮೇಲೆ ಮೆರವಣಿಗೆ ಮಾಡಿದರು ಅಂತ ಅಂದರೆ ಇವುಗಳನ್ನೆಲ್ಲ ಬಿಟ್ಟು, ಹಾಗಾದರೆ ಅದು ಯಾಕೆ ದೊಡ್ಡದು ಅಂತ ತೀರ್ಮಾನ ಮಾಡಿದರು? ಹಿಂದಿನ ಕವಿಗಳ ಒಂದು ಮಾತು, ಕವಿ ಮಾತು. ಒಬ್ಬನ ಯಾವ ವ್ಯಕ್ತಿ ಕವಿಯ ಹತ್ರ, ಜ್ಞಾನಿಯ ಹತ್ರ ಬಂದಂತೆ, ಏನಪ್ಪ ನೀನು ಎಷ್ಟು ಕಾವ್ಯಗಳನ್ನು ಓದಿದ್ದಿ ಅಂತ ಅವರಿಗೆ ಕೇಳಿದ್ರಂತೆ. ಇಷ್ಟೆಲ್ಲ ಕಾವ್ಯಗಳಿವೆ, ಎಷ್ಟು ಕಾವ್ಯ ನೀನು ಓದಿದಿ ಅಂತ ಕೇಳಿದಾಗ ಆ ಕವಿ ಉತ್ತರ ಕೊಡ್ತಾನೆ, ಮೇಘೆ ಮಾಘೆ ಗತಂ ವಯಃ. ನನ್ನ ವಯಸ್ಸೆಲ್ಲ
ಮೇಘದೂತ ಮತ್ತು ಮಾಘಕಾವ್ಯ. ಇವೆರಡನ್ನ ಓದೋದರಲ್ಲಿಯೇ ನನ್ನ ಜೀವನವೆಲ್ಲ ಕಳೆದೋಗ್ಬಿಟ್ಟಿದೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಅದು ನೋಡ್ರಿ, ಎಂತೆಂಥ ಕಾವ್ಯಗಳು ನಮ್ಮ ಭಾರತ ದೇಶದಲ್ಲಿ ಉದಯವಾಗಿದೆ. ಇಡೀ ಜೀವನ ನಾವು ಮುಡುಪಾಗಿಟ್ಟು ಸಹ ಆ ಮೇಘದೂತವನ್ನ, ಮಾಘಕಾವ್ಯವನ್ನ ನನಗೆ ಇನ್ನೂ ಪೂರ್ಣ ಅಧ್ಯಯನ ಮಾಡಲಿಕ್ಕಾಗೋದಿಲ್ಲ, ಅಷ್ಟು ರಸ ತುಂಬಿದ ಕಾವ್ಯಗಳವು ಅಂತ ಆ ವ್ಯಕ್ತಿ ಹೇಳ್ತಾರಂತೆ. ಇಂಥ ಅದ್ಭುತವಾಗಿರತಕ್ಕಂತಹ ಕಾವ್ಯ ಅದು ಮಾಘಕಾವ್ಯ. ಇಷ್ಟು ವಿಶಿಷ್ಟ, ಇನ್ನು ಬರೀ ಇಷ್ಟೇ ಅಲ್ಲ, ಇದಕ್ಕಿಂತಲೂ ಹೆಚ್ಚಿನ ವೈಶಿಷ್ಟ್ಯ ಇದೆ. ಆದರೆ ನಾವು ರುಕ್ಮಿಣೀಶ್ ವಿಜಯ ತಿಳಿದುಕೊಳ್ಳಬೇಕಾಗಿದೆ. 2 ದಿವಸ ಕಾಲಾವಕಾಶ ಅನ್ನೋದಕ್ಕಾಗಿ ನಾನು ಸ್ವಲ್ಪ ಹೇಳ್ತೇನೆ. ಪ್ರಸಂಗ ಬಂದಾಗ ಬೇರೆ ಬೇರೆ ಸಂದರ್ಭದಲ್ಲಿ ಮತ್ತೆ ಅವುಗಳ ಉಲ್ಲೇಖವನ್ನು ನಾನು ಮಾಡ್ತೇನೆ. ಇಂಥ ಅದ್ಭುತವಾದ ಕಾವ್ಯ. ಮತ್ತೊಂದು, ಆ ಮಾಘನ ಕವಿಯ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಅವನು ವೈಷ್ಣವ ಕವಿ. ಆ ಕಾವ್ಯವನ್ನು ನೋಡಿದರೆ ನಮಗೆ ಅರ್ಥವಾಗ್ತದೆ, ವೈಷ್ಣವ ಕವಿ. ಆದರೆ ಅವರ ಜೀವನ ಹೇಗಿರ್ತಾ ಇತ್ತು ಅಂತ ನೋಡಿದರೆ 10 ವರ್ಷ ಬಾಳಿದ್ದಾರೆ ಅಂತ ನಾವು ಕೇಳ್ತೀವಲ್ಲ, ಮಾಘಕವಿಯು ಕೂಡ 120 ವರ್ಷ ಅವನು ಬದುಕಿದ್ದಾನಂತೆ. 120 ವರ್ಷ ಬದುಕಿದ್ದಾನೆ. ಹೇಗೆ ಬದುಕಿದ್ದಾನೆ ಅದೊಂದು ಆಶ್ಚರ್ಯ. ಆ ಕವಿಯ ಬದುಕು ಏನಿದೆಯಲ್ಲ, ಆ ಬದುಕು ಆಶ್ಚರ್ಯ. ಹೇಗೆ ಬದುಕ್ತಾ ಇದ್ದ, ಭಾರೀ ಶ್ರೀಮಂತ ಅಂತೆ. ದತ್ತಕ ಅಂತ ಅವರ ತಂದೆಯ ಹೆಸರು, ದತ್ತಕ ಪಂಡಿತ ಅಂತ. ಆ ದತ್ತಕನ ಮಗ ಅವನು. ರಾಜಸ್ಥಾನದಲ್ಲಿ ಅವನ ನಿವಾಸ, ರಾಜಸ್ಥಾನದ ಒಂದು ಹಳ್ಳಿ ಅವನು. ಅವನು ತಂದೆ ಮಗನ ಗುಣವನ್ನು ನೋಡಿ, ಇವನ ಕೈಯಲ್ಲಿ ಹಣ ಸಿಕ್ಕರೆ ಖಾಲಿಯಾಗಿಬಿಡ್ತದೆ. ಯಾಕೆ ಅಂದರೆ ಹುಟ್ಟಿದಾಗಿನಿಂದ ಕೈಗೆ ಏನು ಸಿಗ್ತದೆ ಅದನ್ನು ದಾನ ಮಾಡಿಬಿಡ್ತಿದ್ದಂತೆ. ಅದು ಹುಟ್ಟು ಗುಣ ಆಗಿಬಿಟ್ಟಿತ್ತಂತೆ ಅವನಿಗೆ. ಅನ್ನೋದಕ್ಕ ತಂದೆಗೆ ಗಾಬರಿಯಾಗಿಬಿಡ್ತದಂತೆ. ಅಲ್ಲ, ಇವನು ಹೀಗೆ ದಾನ ಮಾಡಿದರೆ ಉಳಿಯೋದು ಹೇಗೆ, ಹಣ ಅವನು ಬದುಕೋದು ಹೇಗೆ ಅನ್ನೋದಕ್ಕಾಗಿ ಅವನ ಬದುಕಿಗಾಗಿ ಹಣವನ್ನು ನೆಲದಲ್ಲಿ ಹೂಳಿಟ್ಟು ಬಿಟ್ಟಿದ್ದಂತೆ. ಒಂದು ಸ್ವಲ್ಪ ಹಣ ಅವನು ಬದುಕಿನಾಗಲೂ ಇರಲಿ ಅಂತ. ಇವನು ಹೇಗೆ ಖಾಲಿ ಮಾಡ್ತಾನೆ ಗೊತ್ತಿಲ್ಲ ಅಂತ. ಆಗರ್ಭ ಶ್ರೀಮಂತ, ಅವರು ಭಾರಿ ಶ್ರೀಮಂತಿಕೆ. ಆದರೆ ಯಾರೇ ಕಾಣಿಸ್ಲಿ, ಏನೇ ಕೇಳಿ ತೆಗೆಯೋದು ಕೊಡೋದಂತೆ. ಏನು ದೇವರು ವಿಚಿತ್ರವಾದ ಗುಣವನ್ನು ಕೊಟ್ಟಿರ್ತಾನೆ ಏನು ಗೊತ್ತಿಲ್ಲ, ಅವನ ಜೀವ ಸ್ವರೂಪ ಏನು ಅಂತ ಗೊತ್ತಿಲ್ಲ. ಆದರೆ ಅಂಥ ದಾನ ಸ್ವಭಾವ ಅವನದ್ದಾಗಿತ್ತಂತೆ. ವಿವಾಹವಾಯಿತು. ವಿವಾಹವಾದ ಮೇಲೂ ಕೂಡ ಅವನ ಜೀವನ ಹಾಗೇನೆ. ಯಾಕೆ, ಹೆಂಡತಿಯು ಹಾಗೆ ಇದ್ದಂತೆ. ಇವನು ಸ್ವಲ್ಪ ಕೊಟ್ಟರೆ ಹೆಂಡತಿ ಇನ್ನಿಷ್ಟು ಹೆಚ್ಚು ದಾನಕ್ಕೆ ಸಿದ್ಧವಾಗಿರ್ತಾ ಇದ್ದಾನೆ. ಒಂದು ಸಲ ವೃದ್ಧಾಪ್ಯ, ಸುಮಾರು 120 ವರ್ಷದ ಅವಧಿ, ಕೊನೆಯ ಹಂತ ಅವನದ್ದು, ಆ ಕವಿಯದ್ದು. ಬಹುಶಃ 120ನೇ ವರ್ಷ ಕೊನೆಯ ಹಂತ. ಆ ಹಂತದಲ್ಲಿದ್ದಾಗ ಪೂರ್ಣ ದರಿದ್ರನಾಗಿಬಿಟ್ಟಂತೆ. ದಾನ ಮಾಡಿ 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 ಏನೂ ಹಣ ಇಲ್ಲ, ದಾನ ಮಾಡಿ ದರಿದ್ರನಾಗಿ ಬಿಟ್ಟಿದ್ದಾನೆ. ದಾನ ಮಾಡಲಿಕ್ಕೆ ಏನೂ ಮನೆಯಲ್ಲಿ ಇಲ್ಲ. ಅವನಿಗೆ ನಾಳಿನ ಜೀವನ ಏನು ಅಂತ ಚಿಂತೆ ಇಲ್ಲೇ ಇಲ್ಲ, ಉಣ್ಲಿಕ್ಕೆ ಹೇಗೆ ಅಂತ ಚಿಂತೆ ಇಲ್ಲೇ ಇಲ್ಲ. ಅವನ ಚಿಂತೆ ಒಂದೇ, ನಾಳೆಗೆ ಮನೆಗೆ ಅತಿಥಿಗಳು ಬಂದರೆ ಕೊಡ್ಲಿಕ್ಕೆ ಏನಿಲ್ಲ ಅಲ್ಲ, ತನಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಡೆದಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕಾಗಿ ಹೆಂಡತಿಗೆ ಒಂದು ಶ್ಲೋಕ ಬರೀತಾನಂತೆ. ಶ್ಲೋಕ ಬರೆದು ಆ ಹೆಂಡತಿಗೆ ಕೊಟ್ಟು, ರಾಜನ ಹತ್ರ ಹೋಗಿ ಈ ಶ್ಲೋಕವನ್ನು ಕೊಡು, ಏನಾದರೂ ಹಣ ಕೊಟ್ಟರೆ ಆ ಹಣವನ್ನು ತೆಗೆದುಕೊಂಡು ನಾಳೆಗೆ ಬಂದವರಿಗೆ ಇರ್ತದೆ ಅಂತ. ಏನು ಜೀವನ, ನಿಜವಾಗಿ ನೋಡಿದರೆ ಆಶ್ಚರ್ಯ ಅನ್ನಿಸ್ತದೆ. ಕೊಡುವುದಕ್ಕಾಗಿ ಇಷ್ಟು ಅವರು ಸಾಧನೆ ಮಾಡ್ತಾರೆ ಅಂತಂದರೆ ನಿಜವಾಗಿ ಅವರು ರಾಮಾಯಣ ಓದಿದ್ದು, ಭಾಗವತ ಓದಿದ್ದು, ಮಹಾಭಾರತ ಓದಿದ್ದು ಎಷ್ಟು ಸಾರ್ಥಕ ಅಂತ ಅನ್ನಿಸ್ತದೆ. ಎಷ್ಟು ಪ್ರಭಾವ ಬೀರಿತ್ತು ಮಹಾಭಾರತ, ರಾಮಾಯಣ, ಭಾಗವತಗಳು ಅವರ ಜೀವನದ ಮೇಲೆ ಅಂತ ನಮಗನಿಸ್ತದೆ. ಹಾಗೆ ಅವನ ಜೀವನ ಇತ್ತು. 120ನೇ ವರ್ಷ ಹೆಂಡತಿಗೆ ಶ್ಲೋಕ ಬರೆದು ಕಳಿಸ್ತಾನೆ. ಕಳಿಸಿದಾಗ ವ್ಯವಹಾರಗಳು ನೋಡಿ ಹೇಗಿವೆ. ಹೆಂಡತಿ ರಾಜನ ಹತ್ರ ಹೋಗುವುದಿಲ್ಲ, ರಾಣಿಯ ಹತ್ರ ಹೋಗ್ತಾರೆ. ರಾಜನ ಹತ್ರ, ಪುರುಷನ ಹತ್ರ ನಾನು ಹೇಗೆ ಹೋಗಲಿ, ಅವನ ಹತ್ರ ನಾನು ಹೇಗೆ ಬೇಡಲಿ ಅಂತ ಹೇಳಿ ರಾಣಿಯ ಹತ್ರ ಹೋಗ್ತಾನೆ. ರಾಣಿಯರು ಕೂಡ ಅವರೇನು ಸಾಮಾನ್ಯರಲ್ಲ. ಯದ್ಯಪಿ ಮಹಾಭಾರತ ಓದಬಾರದು, ಭಾಗವತ ಓದಬಾರದು, ಆದರೆ ಕೇಳಿ ಎಲ್ಲವೂ ತಿಳ್ಕೊಳ್ಳಿಕ್ಕೆ ಹೋಗೋದು. ರುಕ್ಮಿಣೀಶ್ ವಿಜಯವನ್ನು ಅವಶ್ಯವಾಗಿ ಮಹಾಭಾರತ ಭಾಗವತ ಬಾಯಿಂದ ಓದಬೇಡ್ರಿ ಅಂತ ಹೇಳಿದ್ದಾರೆ. ಕಾವ್ಯಗಳೇನಿದೆ ಅಲ್ಲ ಅವಶ್ಯವಾಗಿ ಓದಬಹುದು. ಆ ಶ್ಲೋಕ ಅವಳ ಕೈಗೆ ಕೊಟ್ಟರೆ ಶ್ಲೋಕ ಸಂತೋಷವಾಗಿ ಬಿಡ್ತದೆ. ಭಾರಿ ಸಂತೋಷವಾಗಿ ಅವಳಿಗೆ ಹೊತ್ಕೊಂಡು ಹೋಗ್ಲಿಕ್ಕಾಗದೇ ಇರುವಷ್ಟು ಹಣವನ್ನು ಕೊಡ್ತಾರೆ ಆ ರಾಣಿ. ರಾಜರಾಣಿಯರು ಹೇಗಿರ್ತಾ ಇದ್ರು ನೋಡಿ, ಆಗಿನ ಕಾಲದಲ್ಲಿ ಸಂತೋಷವಾಗಿ ಕೊಟ್ಟು ಬಿಡ್ತಾರೆ. ಆಯಿತು ಅಂತ ಆ ಹಣವನ್ನು ತೆಗೆದುಕೊಂಡು ಮನೆಗೆ ಹೋಗ್ಬೇಕು. ಮನೆಗೆ ಹೋಗೋ ಪ್ರಸಂಗ ಗೊತ್ತು. ಆ ಮಾಘಕಾವ್ಯನ ಹೆಂಡತಿ, ಮಾಘ ಕವಿಯ ಹೆಂಡತಿಯವಳು ಅಂತ ಜನರಿಗೆಲ್ಲ ಗೊತ್ತು. ಜನರೆಲ್ಲ ಆ ಕವಿಯನ್ನು ಹೊಗಳಬೇಕಂತೆ. ಅವಳ ಮುಂದೆ, ಹೆಂಡತಿಯ ಮುಂದೆ ಕವಿಯನ್ನು, ಮಾಘನನ್ನು ಹೊಗಳ್ತಾ ಇದ್ದರೆ
ಆ ಹೆಂಡತಿ ಎಷ್ಟು ಸಂತೋಷ, ಎಷ್ಟಾನಂದ ಆಗಲಿಕ್ಕಿಲ್ಲ, ಇಂಥ ಗಂಡನನ್ನು ನಾನು ಪತಿಯಾಗಿ ಪಡೆದಿದ್ದೇನೆ ಅಂತ. ಜೊತೆಗೆ ಕೇಳಬೇಕು, ನನ್ನ ಜೀವನ ಇಷ್ಟು ದರಿದ್ರವಾಗಿದೆ, ಏನಾದರೂ ಇದ್ರೆ ಕೊಡಿ ಅಂತ ಹೇಳಿ ಪ್ರತಿಯೊಬ್ಬರು ಬಂದು ಕೇಳಬೇಕಂತೆ. ಕೇಳೋವರಿಗೆಲ್ಲ ಕೊಡ್ತಾ ಬಂದು ಮನೆ ಮುಟ್ಟುವಷ್ಟರಲ್ಲಿ ಕೊಟ್ಟ ಹಣ ಎಲ್ಲ ಖಾಲಿಯಾಗಿ ಮನೆಗೆ ಬರ್ತಾಳೆ ಅವಳು. ಹೆಂಡತಿ ಮನೆಗೆ ಬಂದಾಗ ಕವಿ ಕೇಳ್ತಾನೆ, ಏನಾದರೂ ಹಣ ಕೊಟ್ಟ ಖಾಲಿ ಕೈಯಿಂದ ಬಂದಿದೆಯಲ್ಲ, ಏನು ಕೊಡಲಿಲ್ವಾ ಅಂತ ಅಂದರೆ ತಲೆ ತಗ್ಗಿಸ್ಲಿಲ್ಲಂತೆ. ಯಾಕೆ ಏನು ಕೊಡಲಿಲ್ವಾ ಅಂತ ಅಂದರೆ ಹೇಳಿದ್ಲಂತೆ, ಬೇಕಾದಷ್ಟು ಕೊಟ್ಟರು ಅವರು, ಇಲ್ಲ ಅಂತಲ್ಲ, ಆದರೆ ದಾರಿಯಲ್ಲಿ ಜನ ಎಲ್ಲ ಕೇಳಿದ್ರು, ನಾನು ಕೊಟ್ಟುಬಿಟ್ಟೆ ಅಂತ. ಅವಳ ಗುಣ ಇಂಥದ್ದು ಅವಳದು ಅನ್ನೋದಕ್ಕಾಗಿಯೇ ಸರಸವಾದ ದಾಂಪತ್ಯ ಇರ್ತಾ ಇತ್ತು. ಆಗ ಒಬ್ಬರೂ ಅರ್ಥ ಮಾಡಿಕೊಳ್ತಾ ಇದ್ರು. ಹೌದಾ, ಕೇಳಿದವರಿಗೆ ಕೊಟ್ಟು ಆಯಿತು, ಒಳ್ಳೇದಾಯಿತು, ಇಲ್ಲ ಅಂತಲ್ಲ, ನಾಳೆಗೇನು ಕೊಡಲಿಕ್ಕೆ, ಅದೇ ಚಿಂತೆ ಮತ್ತೆ ಅವನಿಗೆ. ನನಗೆ ಊಟಕ್ಕಿಲ್ಲ, ಆದರೆ ನಾಳೆ ಕೊಡಲಿಕ್ಕೆ ಏನು ಚಿಂತೆ, ಬಂದರೆ ಯಾರಾದರೂ ಬಂದರೆ ಖಾಲಿ ಕೈಯಿಂದ ಹೇಗೆ ಕಳಿಸೋದು ಅಂತ. ಯಾಕೆಂದರೆ ಒಂದು ಧರ್ಮಶಾಸ್ತ್ರದ ನಮ್ಮ ಮಾತಿದೆ, ಅತಿಥಿರ್ಯಸ್ಯ ಭಗ್ನಾಶಃ ಗೃಹಾತ್ ಪ್ರತಿನಿವರ್ತತೆ ಸ ತಸ್ಯ ದುಷ್ಕೃತಂ ದತ್ವಾ ಪುಣ್ಯಮಾದಾಯ ಗಚ್ಚತಿ ಅಂತ. ಗೃಹಸ್ಥರ ಕರ್ತವ್ಯವೇ ಅತಿಥಿಗಳ ಸೇವೆಯನ್ನು ಮಾಡೋದು. ಮನೆಗೆ ಅತಿಥಿ ಬಂದಾಗ ಅವನಿಗೆ ಕೊಡ್ಲಿಕ್ಕೇನೂ ಇಲ್ಲ ಮನೆಯಲ್ಲಿ ಅಂತಾದಾಗ ಭಗ್ನಾಶನಾಗಿ ಅವನು ತಿರುಗಿ ಹೋದರೆ ಆ ಅತಿಥಿ ಏನು ಬಂದಿರ್ತಾನಲ್ಲ, ಅವ ಏನು ಮಾಡ್ತಾನೆ, ಯಜಮಾನನ ಪುಣ್ಯ ಎಲ್ಲ ಅವನು ತೆಗೆದುಕೊಂಡು ಹೋಗ್ತಾನಂತೆ. ತನ್ನ ಪಾಪ ಏನಿದೆಯಲ್ಲ ಆ ಪಾಪವನ್ನೆಲ್ಲ ಯಜಮಾನಿಗೆ ಕೊಟ್ಟು ಹೋಗ್ತಾನೆ. ಅತಿಥಿರ್ಯಸ್ಯ ಭಗ್ನಾಶಃ ಗೃಹಾತ್ ಪ್ರತಿನಿವರ್ತತೆ ಸ ತಸ್ಯ ದುಷ್ಕೃತಂ ದತ್ವಾ ಪುಣ್ಯಮಾದಾಯ ಗಚ್ಚತಿ ಅನ್ನೋದಕ್ಕಾಗಿ ಬಂದ ಅತಿಥಿಯನ್ನು ಖಾಲಿ ಕಳಿಸ್ತಾರಲ್ಲ, ನಾಳಿಗೇನು ಅಂತ ಚಿಂತೆ ಅವನಿಗೆ. ಇದೇ ಮಾತನ್ನು ಯಮನೂ ಕೂಡ ನಚಿಕೇತನಿಗೆ ಹೇಳ್ತಾನೆ. ನಚಿಕೇತ ಯಮನ ಲೋಕಕ್ಕೆ ಹೋಗ್ತಾನೆ. ಕಾಟಕೋಪನಿಷತ್ತು ನಿಮಗೆಲ್ಲ ಗೊತ್ತು ಕಥೆ. ಯಮನ ಪಟ್ಟಣಕ್ಕೆ ಹೋಗ್ತಾನೆ. 3 ದಿವಸ ಉಪವಾಸ ಇರ್ತಾನೆ. ಶ್ಯಾಮಲಾದೇವಿ ಬರ್ತಾಳೆ, ಅಲೋ ಮಹಾರಾಯ, ಮನೆಯಲ್ಲಿ ಯಜಮಾನರಿಲ್ಲ, ಆತಿಥ್ಯ ಸ್ವೀಕಾರ ಮಾಡು, ಅರ್ಘ್ಯ ಕೊಡ್ತೇನೆ, ಪಾದ್ಯ ಕೊಡ್ತೇನೆ, ಊಟಕ್ಕೆ ಹಾಕ್ತೇನೆ, ಸ್ವೀಕಾರ ಮಾಡು, ಅತಿಥಿ ಬಂದಿದ್ದಿ ಬ್ರಾಹ್ಮಣ ಅಂತ ಹೇಳಿದ್ರೆ, ಇಲ್ಲ ಪುರುಷರಿಲ್ಲದ ಮನೆಯಲ್ಲಿ ನಾನು ಬರೋದಿಲ್ಲ ಅಂತಾನೆ ಇವನು. ನಿನ್ನ ಮನೆಯಲ್ಲಿ ಯಜಮಾನ ಇಲ್ಲ ಅಲ್ಲ, ಯಮ ಇಲ್ಲ, ನಿನ್ನ ಮನೆಗೆ ನಾನು ಬರೋದಿಲ್ಲ ಅಂತ ಅಂತಾನೆ. ಒಳಗೆ ಬರೋದಿಲ್ಲ, ಹೊರಗೆ ಕೂತಿರ್ತೇನೆ, ಹೊರಗೆ ಕೊಡ್ತಾನೆ. ಏನು ವ್ಯವಹಾರಗಳು ನೋಡಿ, ಸಣ್ಣ ಮಗು ಅವನು, ಸಣ್ಣ ಕೂಸು. ಇಲ್ಲಿ ಅದೇ ಅವಸ್ಥೆಯಲ್ಲಿ ಯಮನ ಲೋಕಕ್ಕೆ ಹೋಗಿದ್ದಾನೆ, ಹೊರಗೆ ಕೂತು ಬಿಟ್ಟಾನೆ. 3 ದಿವಸ ಆದಮೇಲೆ ಯಮ ಬರ್ತಾನೆ. ಪರೋಕ್ಷ ಜ್ಞಾನಿ ಯಮ ಸಾಮಾನ್ಯ ಅಲ್ಲ. ನಚಿಕೇತ ಅವನ ದೃಷ್ಟಿಯಲ್ಲಿ ತಾರತಮ್ಯದಲ್ಲಿ ಬಹಳ ಚಿಕ್ಕವ. ಆದರೂ ಕೂಡ ಯಮ ಹೇಳ್ತಾನೆ, ಅಪ್ಪ 3 ದಿವಸ ನಮ್ಮ ಮನೆಯಲ್ಲಿ ಉಪವಾಸ ಇದ್ದಿ, ಅದರಿಂದ ನನಗೆ ಅನರ್ಥವಾಗಬಾರ್ದು. ಯದ್ಯಪಿ ಯಮನಿಗೆ ಏನೂ ಅನರ್ಥವಾಗುವುದಿಲ್ಲ, ಆದರೆ ನಮ್ಮಂಥ ಗೃಹಸ್ಥರಿಗೆ ತಿಳಿಸೋದಕ್ಕಾಗಿ ಯಮ ಆ ಸಂವಾದವನ್ನು ಮಾಡ್ತಾನೆ. ನಮಗೇನು ತೊಂದರೆ ಆಗಬಾರ್ದು, 3 ದಿವಸ ಉಪವಾಸ ಇದೆಯಲ್ಲ, 3 ವರ ನಿನಗೆ ಕೊಡ್ತೇನೆ ಕೇಳು ಅಂತ ಅಂತಾನೆ. 3 ದಿವಸ ಉಪವಾಸ ಇದ್ದದ್ದಕ್ಕಾಗಿ 3 ವರ ಅದು. ಯಮ ಕೊಡ್ಲಿಕ್ಕೆ ಸಿದ್ಧನಾಗ್ತಾನೆ ನಚಿಕೇತನಿಗೆ. ನೀನು ಅತಿಥಿಯಾಗಿ ಬಂದಿದ್ದಿ. ಶ್ಯಾಮಲಾದೇವಿ ಹೇಳ್ತಾಳೆ ಯಮನಿಗೆ, ವೈಶ್ವಾನರ ಪ್ರವಿಶತಿ ಅತಿಥಿರ್ ಬ್ರಾಹ್ಮಣೋ ಗ್ರಹ, ಏನು ಪೂಜೆ ಬೇಕೋ ಅವುಗಳನ್ನು ಕೊಡು ಅಂತ ಶ್ಯಾಮಲಾದೇವಿ ಸ್ವಾಮಿಯಾದ ಯಮದೇವರಿಗೆ ಹೇಳ್ತಾರೆ. ಅತಿಥಿ ಬ್ರಾಹ್ಮಣ ಮನೆಗೆ ಬರುವಾಗ ಹೇಗೆ ಬರ್ತಾನೆ, ಅಗ್ನಿಯಾಗಿ ಬರ್ತಾನಂತೆ. ಏನು ಅಗ್ನಿಯಾಗಿ ಬಂದು ಏನು ಮಾಡ್ತಾನೆ, ನಮ್ಮ ಪುಣ್ಯವನ್ನೆಲ್ಲ ಸುಟ್ಟು ಹಾಕ್ತಾನೆ. ಅವನನ್ನು ಖಾಲಿ ಅತೃಪ್ತನನ್ನಾಗಿ ಅವನನ್ನು ಕಳಿಸಿಬಿಟ್ರೆ ಹೀಗಾಗಿ ಅವನ ತೃಪ್ತಿ ಮಾಡಬೇಕು ಅನ್ನೋದಕ್ಕಾಗಿ ಕವಿ ಹೇಳ್ತಾನೆ, ನಾಳೆ ಬಂದವರಿಗೆ ಏನು ಅಂತ ಚಿಂತೆ, ಆ ಚಿಂತೆಯಲ್ಲಿ ಅವನು ಸಾಯ್ತಾನೆ. ಆ ಟೆನ್ಷನ್, ನಾಳೆಗೆ ಬಂದವರಿಗೆ ಕೊಡಲಿಕ್ಕೆ ಏನೂ ಇಲ್ಲ ಅಂತ ಅನ್ನೋ ಚಿಂತೆಯಲ್ಲಿ 120ನೇ ವರ್ಷದಲ್ಲಿ ಆ ಕವಿ ಸಾಯ್ತಾರಂತೆ. ಇದು ಆ ಕವಿಯ ಚರಿತ್ರೆಯನ್ನು ಹೇಳ್ತಾರೆ. ಕವಿ ಹೀಗಿದ್ದ ಅಂತ ಅನ್ನೋದನ್ನು ಹೇಳ್ತಾರೆ. ಅಂಥ ಕವಿ ಬರೆದ ಕಾವ್ಯ ಇದು ಶಿಶುಪಾಲವದ ಕಾವ್ಯ. ಆ ಕಾವ್ಯವನ್ನು ಬರೀತಾನಂತೆ. ಬರೆದು ತನ್ನ ಅಪ್ಪನಿಗೆ ಕೊಡ್ತಾನಂತೆ. ಮೊದಲಿಗೆ, ಅಪ್ಪ ಈ ಕಾವ್ಯವನ್ನು ನೋಡ್ತೀಯ, ನಾನು ಬರೆದಿದ್ದೇನೆ ಅಂತ ಕೊಟ್ಟಾಗ ಅಪ್ಪ ಅಲ್ಲ ಗಂಭೀರವಾಗಿರ್ತಾರೆ. ಸಾಮಾನ್ಯವಾಗಿ ಮಕ್ಕಳ ಆ ಗುಣ ಏನಿದೆಯಲ್ಲ ಒಪ್ಕೊಳ್ಬಾರದು. ಇಬ್ಬರೂ ಹಾಗಿರಬೇಕು. ತಾಯಿ ತಂದೆ ವಿರುದ್ಧವಾದ ಸ್ವಭಾವದವರೇ ಇಬ್ಬರೂ ಆ ಮಕ್ಕಳನ್ನು ಅಟ್ಟಕ್ಕೆ ನಾವು ಕೂಡಿಸಿಬಿಟ್ರೆ ಅವರು ಸರಿಯಾದ ದಾರಿ ಹಿಡಿಯೋದಿಲ್ಲ ಅನ್ನೋದಕ್ಕಾಗಿ ತಾಯಿ ಬಹಳ ಸರಳ, ಅವನ ಮೇಲೆ ಕೂಡಿಸ್ತಾಳೆ. ಆದರೆ ತಂದೆ ಅವನ ಸ್ವಭಾವ ಗಂಭೀರವಾಗಿರುತ್ತದೆ. ದೇವರು ಹೇಗೆ ಸೃಷ್ಟಿ ಮಾಡಿರ್ತಾರೆ ನೋಡಿ, ತಂದೆ ತಾಯಿ ಹಾಗಿರ್ಬೇಕು. ಬಿಸಿಲು ಬೇಕು, ನೆರಳು ಬೇಕು. ಒಂದು ಗಿಡ ಬೆಳಿಬೇಕಾದ್ರೆ ಬರೀ ಬಿಸಿಲಿದ್ರೂ ಅಲ್ಲ, ಬರೀ ನೆರಳಿದ್ರೂ ಅಲ್ಲ, ಅವೆರಡೂ ಬೇಕು. ಹಾಗೇನೆ ನಮ್ಮ ಜೀವನದಲ್ಲಿ ಒಬ್ಬರ ಬೆಳವಣಿಗೆಗಾಗಿ
ಮಕ್ಕಳ ಬೆಳವಣಿಗೆಗಾಗಿ ಕೇವಲ ತಾಯಿ ಇದ್ದರೆ ಸಾಕಾಗೋದಿಲ್ಲ, ತಂದೆ ಇದ್ದರೆ ಸಾಕಾಗೋದಿಲ್ಲ. ಅವರು ಸರಿಯಾಗಿ ಬೆಳಿಬೇಕಾದ್ರೆ ತಂದೆಯೂ ಬೇಕು, ತಾಯಿಯೂ ಬೇಕು. ಇವತ್ತು ಯದ್ಯಪಿ ಮನೆಯಲ್ಲಿ ಅವರು ತಂದೆಯೂ ಆಗಿರೋದಿಲ್ಲ, ತಾಯಿಯೂ ಆಗಿರೋದಿಲ್ಲ, ಅದು ಬೇರೆ. ಆದರೆ ಹಾಗಿರ್ಬೇಕು ಅನ್ನೋದಕ್ಕಾಗಿ ತಂದೆ ಹೇಳ್ತಾನೆ, ಹೌದಪ್ಪ ನೀನು ಬರೆದಿದ್ದೀಯಾ, ಇನ್ನೂ ಚೆನ್ನಾಗಿ ಬರಬೇಕು, ಅಷ್ಟೇನು ಸರಿಯಾಗಿಲ್ಲ ಅಂತ ಆ ಅಪ್ಪ ಹೇಳ್ತಾರಂತೆ. ಸ್ವಲ್ಪ ಮನಸ್ಸಿಗೆ ಬೇಸರವಾಗ್ತದೆ. ಆಯಿತು ಅಂತ ಅದನ್ನು ಒಯ್ದು ಅಡಿಗೆ ಮನೆಯಲ್ಲಿ ಇಟ್ಬಿಡ್ತಾರಂತೆ ಕಾವ್ಯ. ಅಡಿಗೆ ಮನೆ ಆಗಿನ ಅಡಿಗೆ ಮನೆಗಳು ಹೇಗೆ ಅಂತ ನಿಮಗೆ ಗೊತ್ತು. ಕಟ್ಟಿಗೆ ಒಲೆಗಳು ಎಲ್ಲ ಕಡೆಗೆ ಹೊಗೆಗಳು. ಸ್ವಲ್ಪ ತಿಂಗಳಾದ ಮೇಲೆ ಆ ಪುಸ್ತಕವಂತ ಅಂತ ಹೇಳಿ ನೋಡ್ತಾನಂತೆ. ಒಂದು 4-5 ತಿಂಗಳಾದ ಮೇಲೆ ಆ ಪುಸ್ತಕ ತೆಗೆದು ನೋಡಿದರೆ ಅದು ಯಾವುದೋ ಯುಗದಲ್ಲಿ ಬರೆದ ಪುಸ್ತಕದಂತೆ ಆಗಿ ಹೋಗ್ಬಿಡ್ತಂತೆ. ಹೊಗೆ ಸೇರಿ 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 ಭಾಳ ಹಳೇದಾಗಿ ಬಿಟ್ಟಿತ್ತು ಆ ಪುಸ್ತಕ. ಅವನು ತಂದೆಯ ಪರೀಕ್ಷೆ ಮಾಡೋಣ ಅಂತ ಒಂದು ಸಣ್ಣ ದುರ್ಬುದ್ಧಿ ಅವನಿಗೆ. ತಂದೆ ಸ್ವಭಾವ ಹೇಗೆ, ಪರೀಕ್ಷೆ ಮಾಡೋಣ, ನಿಜವಾಗಿ ಬರಬಾರ್ದು ಹಾಗೆ, ಆದರೆ ಬಂತಂತೆ. ಈಗ ಈ ಪುಸ್ತಕವನ್ನು ಕೊಟ್ಟರೆ ಏನಂತಾನೆ ಅಪ್ಪ, ಯಾಕೆಂದರೆ ಪುಸ್ತಕ ಹಳಿದಾಗಿದೆ, ನಾನು ಬರೆದಿದ್ದೇನೆ ಅಂತ ಹೇಳೋದು ಬೇಡ ಅಂತ ಹೇಳಿ ಆ ಪುಸ್ತಕವನ್ನು ಹೇಳ್ತಾನೆ. ಅಪ್ಪ ಈ ಕಾವ್ಯ ಹೇಗಿದೆ ನೋಡಿ ಹೇಳು ಅಂತ ಆ ಕಾವ್ಯವನ್ನು ಕೈಗೆ ಕೊಟ್ಟರೆ ಓದ್ತಾನಂತೆ. ಎಷ್ಟು ಚೆನ್ನಾಗಿದೆ ಕಾವ್ಯ, ಇದು ಬಹಳ ಅದ್ಭುತವಾಗಿದೆ, ಹೀಗೆ ಬರೀಬೇಕು ಅಂತ ಹೇಳ್ತಾರಂತೆ. ಅದಾದಮೇಲೆ ಹೇಳ್ತಾನೆ, ಅಪ್ಪ ಆ ಕಾವ್ಯವನ್ನು ಬರೆದದ್ದು ನಾನೇ, ಆವಾಗ ತೋರಿಸಿದ್ದೆ ಈ ಕಾವ್ಯ ಅಂತ ಹೇಳ್ತಾನೆ. ಇಲ್ಲ ನೋಡಲಿಕ್ಕೆ ಹಳಿಯಾಗಿ ಹೋಗ್ಬಿಟ್ಟಿತ್ತದು, ಈಗ ಹಳೆಯೋರು ಅಂತಂದರೆ ಬಹಳ ಚೆನ್ನಾಗಿರ್ತದೆ ಅಂತ ನನ್ನ ಮಗ ಅಲ್ಲ ಬರೆದದ್ದು ಅನ್ನೋ ಭಾವನೆ ಮನಸ್ಸಿನಲ್ಲಿತ್ತು ಅನ್ನೋದಕ್ಕಾಗ ಆ ಕಾವ್ಯವನ್ನು ನೋಡಿದ, ಓ ಬಹಳ ಚೆನ್ನಾಗಿದೆ ಈ ಕಾವ್ಯ ಅಂತ ಹೇಳಿಬಿಡ್ತಾನೆ. ಆಮೇಲೆ ಅಂತಾನೆ, ಏನಿಲ್ಲಪ್ಪ ನಾನೇ ಬರೆದದ್ದು ಈ ಕಾವ್ಯ ಅಂತ ಹೇಳಿದಾಗ ಅಪ್ಪನಿಗೆ ಸಿಟ್ಟು ಬಂದು ಶಾಪ ಕೊಟ್ಟು ಬಿಡ್ತಾನೆ. ಇದೊಂದೇ ಕಾವ್ಯ ನಿಂದು, 2ನೇ ಕಾವ್ಯ ನಿನಗೆ ಬರೀ ಅಂತ ಹೇಳಿ ಶಾಪ ಕೊಡ್ತಾನಂತ. ಅನ್ನೋದಕ್ಕಾಗಿ ಅವನ ಜೀವನದಲ್ಲಿ ಬರೆದದ್ದೇ ಒಂದು ಕಾವ್ಯ, ಅದು ಶಿಶುಪಾಲ ವಧ ಅಂತ ಅನ್ನೋ ಕಾವ್ಯ, ಅದು ಮಾಘ ಅಂತ ಅನ್ನೋ ಕಾವ್ಯ. ಇಂಥ ಮಾಘ ಕಾವ್ಯ ಏನಿದೆಯಲ್ಲ, ಇದಕ್ಕಿಂತಲೂ ರುಕ್ಮಿಣೀಶ ವಿಜಯರು ಶ್ರೇಷ್ಠ ಅಂತ ಆಗಬೇಕಾದರೆ ಹಾಗಾದರೆ ಏನಿದೆ ಅದರಲ್ಲಿ, ಏನು ತೀರ್ಮಾನ ಮಾಡಿದರು? ಕಥೆ ನಡೆದದ್ದಂತೂ ವಾಸ್ತವ, ಅದು ಸುಳ್ಳಲ್ಲ. ಅನೇಕರು ಈ ಕಥೆಯನ್ನು ಉಲ್ಲೇಖ ಮಾಡ್ತಾರೆ, ಅನೇಕ ಜ್ಞಾನಿಗಳು ಈ ಕಥೆಯನ್ನು ಉಲ್ಲೇಖ ಮಾಡ್ತಾರೆ. ವಾದಿರಾಜರು ತೀರ್ಥಯಾತ್ರಾ ಕ್ರಮದಿಂದ ನಗರಕ್ಕೆ ಪುಣ್ಯಪಟ್ಟಣಕ್ಕೆ ಹೋಗಿದ್ದಾರೆ. ಪುಣ್ಯದಲ್ಲಿ ವಾದಿರಾಜರು ರಾಜನಿಗೆ ಹೇಳ್ತಾರೆ, ನೋಡಿ ಊರಲ್ಲಿ ಒಂದು ಕಾವ್ಯ ಇದೆ, ಆ ಕಾವ್ಯವನ್ನು ಕಳಿಸ್ತೇನೆ ನಾನು, ಅದನ್ನು ನೀವು ಯೋಚನೆ ಮಾಡಿ ಅದಾದ್ಮೇಲೆ ನೀವು ತೀರ್ಮಾನ ಮಾಡಿ ಅಂತ ವಾದಿರಾಜ. ಯಾಕೆಂದರೆ ಅವರು ಶಿಶುಪಾಲ ವಧವನ್ನು ಓದಿದ್ದಾರೆ, ಅಧ್ಯಯನ ಮಾಡಿದ್ದಾರೆ, ಓದಲೇಬೇಕಲ್ಲ, ಓದಿದ್ದಾರೆ. ಆದರೆ ಆ ಶಿಶುಪಾಲ ವಧದಲ್ಲಿ ದೇವರ ಬಗ್ಗೆ ಹೇಳಿದ್ದಾರೆ, ಇಲ್ಲ ಅಂತ ಅಲ್ಲ. ಆದರೆ ಆ ಭಕ್ತಿ ಹೇಗಿರಬೇಕು ಅಂತಂದರೆ ಕಾರಂಜಿಯಂತೆ ಅದು ಚಿಮ್ಮುತ್ತಾ ಇರಬೇಕು ಯಾವಾಗಲೂ ಕೂಡ. ಆ ಕಾವ್ಯವನ್ನು ಓದಬೇಕಾದ್ರೆ, ದೇವರ ಮಹಿಮೆಯನ್ನು ಹೇಳಬೇಕಾದ್ರೆ ಮನಸ್ಸು ದ್ರವಾಗಿಬಿಡ್ಬೇಕು, ನೀಡಬೇಕು ಮನಸ್ಸು. ಮಕ್ಕಳು ಅಳ್ತಾ ಇದ್ರೆ ಮನಸ್ಸಾಗ್ತದಲ್ಲ, ನಮ್ಮ ಮಕ್ಕಳು ಅಳ್ತಾ ಇರಬೇಕೆ, ಅವರಿಗೆ ಇಂಜೆಕ್ಷನ್ ಕೊಡ್ತಾ ಇರಬೇಕಾದ್ರೆ ನಮ್ಮ ಮನಸ್ಸು ಅದೇನಾಗ್ತದೆ ಗೊತ್ತಲ್ಲ, ಎಲ್ಲರಿಗೆ ಅನುಭವ. ನಮ್ಮವರಿಗೆ ತೊಂದರೆಯಾಗಿದೆ, ವೇದನೆಯಾಗಿದೆ ಅಂತಂದರೆ ಮನಸ್ಸು ಕರಗಿರ್ತದಲ್ಲ, ಹಾಗೆ ಕರಗಬೇಕು. ದೇವರ ಗುಣವನ್ನು ನಾವು ಕೇಳ್ತಾ ಇದ್ರೆ, ದೇವರ ಮಹಿಮೆಯನ್ನು ಕೇಳ್ತಾ ಇದ್ರೆ, ಓ ಹೀಗಿದೆಯಾ, ಇಂಥ ಅದ್ಭುತವಾಗಿದೆಯಾ ದೇವರ ಮಹಿಮೆ ಅಂತ ಹೇಳಿ ಮನಸ್ಸು ಕರಿಗೆ ನೀರಾಗಬೇಕು ಮನಸ್ಸು. ಆದರೆ ಅದಿಲ್ಲ ಆ ಕಾವ್ಯದಲ್ಲಿ. ಉಳಿದ ರಸಗಳೆಲ್ಲ ಇವೆ, ನವರಸಗಳು ಅಂತ ನಾವೇನು ಹೇಳ್ತೀವಲ್ಲ, ನವರಸಗಳು ಕಾವ್ಯದಲ್ಲಿ ಇದೆ. ಆದರೆ ಆ ನವರಸಗಳು ಪ್ರಧಾನ ಅಲ್ಲ. ಪ್ರಧಾನವಾದ ರಸ ಅದು ಭಕ್ತಿ ರಸ. ರಸ ಅತ್ಯಲ್ಪವಾಗಿ ಇದೆ, ಅಲ್ಲಲ್ಲಿ ಹರಿತಿದೆ. ಅದು ಸರಸ್ವತಿ ನದಿ ಅಂತೆ, ಒಳಗೆ ಎಲ್ಲೋ ಲೀನವಾಗಿದೆ, ಅಂತರ್ಲೀನವಾಗಿದೆ, ಮೇಲೆ ಕಾಣೋದೇ ಇಲ್ಲ. ಸ್ನಾನ ಮಾಡ್ಲಿಕ್ಕಾಗ ನಮಗೆ ಆಗೋದಿಲ್ಲ. ನದಿ ಮೇಲೆ ಹರಿತಾ ಇರಬೇಕು, ಅಂದರೆ ಸ್ನಾನ ಮಾಡ್ಲಿಕ್ಕಾಗ್ತದೆ. ಆ ಪ್ರವಾಹ ಹೇಗಿರಬೇಕು, ಅದ್ಭುತವಾದ ಪ್ರವಾಹ ಇರಬೇಕು, ಅಂದರೆ ನಮಗೆ ಸ್ನಾನ ಮಾಡ್ಲಿಕ್ಕಾಗ್ತದೆ. ಇಲ್ಲೇ ಹೋದರೆ ಸ್ನಾನ ಮಾಡಲಿಕ್ಕೆಲ್ಲ ಆಗ್ತದೆ, ಆಗೋದಿಲ್ಲ. ಮೇಲೆ ಕಾಣೋ ಹಾಗೆ ನವರಸಗಳಿವೆ ಕಾವ್ಯದಲ್ಲಿ. ಆ ನವರಸಗಳಲ್ಲಿ ಸ್ನಾನ ಮಾಡ್ತೇವೆ ನಾವು, ಆದರೆ ಆ ಸ್ನಾನ ನಮಗೆ ಶುದ್ಧಿಯನ್ನು ಕೊಡೋದಿಲ್ಲ. ಆದರೆ ಭಕ್ತಿ ರಸ ಏನಿದೆಯಲ್ಲ, ಅಲ್ಲಿ ನಾವು ಸ್ನಾನ ಮಾಡಿದಾಗ ನಮಗೆ ಶುದ್ಧಿಯನ್ನು ಕೊಡುತ್ತದೆ, ಇಲ್ಲೇ ಹೋದರೆ ಶುದ್ಧಿ ಕೊಡೋದಿಲ್ಲ. ಭಾಗವತಕ್ಕೆ ನಾವು ಬರಬೇಕು. ಹಾಗಾದರೆ ಕಾವ್ಯ ಹೇಗಿರಬೇಕು, ಒಂದು ಕೃತಿ ಹೇಗಿರಬೇಕು ಅನ್ನೋದಕ್ಕಾಗಿ ಭಾಗವತ ಹೇಳ್ತಾರೆ. ಕಾವ್ಯದ ಲಕ್ಷಣಗಳನ್ನು ಅನೇಕ ಗ್ರಂಥಗಳು ಹೇಳಿವೆ. ಕಾವ್ಯ ಅಂದರೆ ಹೇಗಿರಬೇಕು ನೀವೆಲ್ಲ ಓದಬಹುದು. ಯುವಕರು ಇದ್ದೀರಿ, ವೃದ್ಧರು ಇದ್ದೀರಿ. ಕನ್ನಡದಲ್ಲಿಯೂ ಅನೇಕ ಕಾವ್ಯ ಲಕ್ಷಣಗಳನ್ನು ಹೇಳುವ ಗ್ರಂಥಗಳಿವೆ, ಅದ್ಭುತವಾದ ಗ್ರಂಥಗಳಿವೆ.
ಆ ಲಕ್ಷಣಗಳನ್ನು ಓದಬೇಕು, ಆ ಗ್ರಂಥಗಳನ್ನು ಓದಬೇಕು. ಅಕ್ಷರಶಃ ನಾನು ಓದಿದ ಅನುಭವವನ್ನು ನಾನು ಹೇಳ್ತೇನೆ. ಆ ಕಾವ್ಯಗಳನ್ನಾಗಲಿ ಅಥವಾ ಆ ಕಾವ್ಯದ ಲಕ್ಷಣಗಳನ್ನು ಹೇಳುವ ಗ್ರಂಥಗಳನ್ನಾಗಲಿ ಓದ್ತಾ ಇದ್ರೆ ಎಷ್ಟು ಆನಂದವಾಗ್ತದೆ, ಎಷ್ಟು ಸಂತೋಷವಾಗ್ತದೆ ಅಂತ ಅಂದರೆ ನೀವು ಬೇಕಾದರೆ ಕಂಪೇರ್ ಮಾಡಿ ನೋಡ್ಬೋದು. ಈ ಆನಂದ ಯಾವ ಸೀರಿಯಲ್ ನೋಡಿದರೆ ಆಗ್ತದೆ, ಯಾವುದು ನೋಡಿದ್ರೆ ಆಗೋದಿಲ್ಲ, ಏನು ಮಾಡಿದರೂ ಆಗೋದಿಲ್ಲ. ಆ ಕಾವ್ಯ ಲಕ್ಷಣವನ್ನು ಹೇಳುವ ಗ್ರಂಥಗಳೇನಿರ್ತದಲ್ಲ, ಬರೀ ಲಕ್ಷಣ ಹೇಳೋದಿಲ್ಲ, ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ಆಯಾ ಕಾವ್ಯಗಳಲ್ಲಿಯೇ ಒಂದೊಂದು ಪದ್ಯ ತೆಗೆದುಕೊಳ್ತಾರೆ. ಈ ಪದ್ಯದಲ್ಲಿ ಈ ರಸ ಹೇಗೆ ತುಂಬಿದೆ, ವೀರರಸ ಹೇಗಿದೆ, ಶೃಂಗಾರ ರಸ ಹೇಗಿದೆ, ಎಲ್ಲ ರಸಗಳು ಬೇಕು ಮನುಷ್ಯನಿಗೆ. ಹಾಸ್ಯ ರಸ ಹೇಗಿದೆ, ಹೇಗೆ ನಗು ಬರ್ತದೆ, ಹೇಗೆ ಆನಂದ, ಎಲ್ಲವೂ ಇದೆ ಕಾವ್ಯಗಳಲ್ಲಿ. ಇವತ್ತು ನಾವು ಬೆಳಿಬೇಕಾದ್ರೆ ಏನೇನು ಬೇಕಲ್ಲ, ಮನುಷ್ಯ ಬೆಳೆಯೋದಕ್ಕಾಗಿ ಏನೇನು ಬೇಕು ಎಲ್ಲವೂ ಕಾವ್ಯಗಳಲ್ಲಿ. ನೀವು ಯಾವುದೇ ಕಾವ್ಯವನ್ನು ಓದಿ, ಎಲ್ಲ ಕಾವ್ಯಗಳಲ್ಲಿ. ಆದರೆ ಒಂದೂ ಇಲ್ಲ, ಭಕ್ತಿ ರಸ ಮಾತ್ರ ಇದೆ. ಆದರೆ ಉಳಿದವು ಬೇಕು ಅಂತ ಅನ್ನೋದಕ್ಕ ಕಾವ್ಯಗಳನ್ನು ಓದಿ, ಉಳಿದ ಕಾವ್ಯಗಳನ್ನು ಓದಿ. ಸೀರಿಯಲ್ನಿಂದ ನಾವು ಕೆಡ್ತೇವೆ, ಆದರೆ ಆ ಕಾವ್ಯಗಳಿಂದ ನಾವು ಕೆಡೋದಿಲ್ಲ. ಒಳ್ಳೆ ಹಾದಿಗಂತೂ ಇರ್ತೇವೆ, ಒಳ್ಳೆ ಹಾದಿಯಲ್ಲಿ ಬರ್ತೇವೆ. ಓದೋ ಚಟ, ಓದೋ ಅಭ್ಯಾಸವನ್ನಂತೂ ನಾವು ಬೆಳೆಸ್ಕೊಳ್ಳೇಬೇಕು. ಇಲ್ಲಿ ಅದೊಂದು ಬೇರೆ ಮಾರ್ಗ ಅದು. ಅಂಥ ಕಾವ್ಯಗಳು, ಅಂಥ ಲಕ್ಷಣಗಳನ್ನು ಹೇಳುವ ಸಂಸ್ಕೃತದಲ್ಲಿ ಅನೇಕ ಗ್ರಂಥಗಳಿವೆ, ಅನೇಕ ಗ್ರಂಥಗಳಿವೆ. ಕಾವ್ಯ ಪ್ರಕಾಶ ಮುಂತಾದ ಅನೇಕ ಗ್ರಂಥ. 2ನೇ ಸಲ 3ನೇ ಸಲ ಪ್ರಯತ್ನ ಮಾಡಬೇಕು. ನಾವು ಊಟ ಮಾಡ್ತೀವಲ್ಲ, ಬಾಯಲ್ಲಿ ಹಾಕ್ಕೊಂಡು ನುಂಗಿ ಬಿಡ್ತೀವ? ಇಲ್ಲ, ಹಾಕ್ಕೊಂಡದ್ದನ್ನು ಅಗಿತೇವೆ. ದೇವರು ಯಾಕೆ ಹಾಲು ಕೊಟ್ಟಿದ್ದಾನೆ? ಬರೀ ನಾಲಿಗೆ ಕೊಟ್ಟಿಲ್ಲ, ಅಥವಾ ಹೊಟ್ಟೆ ಕೊಟ್ಟಿಲ್ಲ, ಅಗದು ತಿನ್ನಬೇಕದು. ಇಲ್ಲ, ನಾನು ಮೆತ್ತಗೆ ಮಾಡ್ಕೊಂಡು ತಿಂತೇನೆ, ಅದೂ ಅಲ್ಲ, ಅದೂ ಅಲ್ಲ. ಅಗಿಬೇಕು, ತಿನ್ನಬೇಕು. ಅದೇ ದೇಹದ ಒಳಗೆ ರಕ್ತವಾಗಿ, ಮಾಂಸವಾಗಿ, ದೇಹದ ಒಳಗೆ ಏನೇನು ಬೇಕೋ ಎಲ್ಲವೂ ಅದಾಗ್ತದೆ ಅದು. ಹೀಗಾಗಿ ನಾನು ಹಾಕ್ಕೊಳ್ತೇನೆ, ತಿಂತೇನೆ ಅಂದರೆ ಹೇಗಾಗ್ತದೆ? ಆಗೋದಿಲ್ಲ. ಅದು ಬರೋದಿಲ್ಲ. ಯಾವ ರೋಗವೂ ಮನುಷ್ಯನಿಗೆ ಬರೋದಿಲ್ಲ. ನಾವು ಈಗ ಆಹಾರವನ್ನು ತಿಂತೀವಲ್ಲ, ಅದನ್ನೂ ಸಹ 32 ಬಾರಿ ಅಗದ ನಾವು ತಿಂದರೂ ಕೂಡ ನಾವು ಯಾವ ರೋಗ ಬರಲಿಕ್ಕಿಲ್ಲ. ಆಹಾರ ಕೆಟ್ಟೋಗ್ಬಿಟ್ಟಿದೆ ಅಂತ ನಾವು ಏನು ಸಿಗೋದಿಲ್ಲ, ಎಲ್ಲ ವಿಷ ಅಂತ ನಾವು ಅಂತೇವೆ. ಸರಿ, ವಿಷ ಎಲ್ಲ. ಆದರೆ ನಾವು ತಿನ್ನೋದು, ನಾವು ಕೆಟ್ಟಿದ್ದೀವೋ ಇಲ್ಲ? 32 ಬಾರಿ ಅಗದ ನಾವು ತಿಂತಾ ಇದ್ದೀವ? ಇಲ್ಲ. ಹಾಗಾದರೆ ನಾವೆಷ್ಟು ಕೆಟ್ಟಿದ್ದೇವೆ? ನಮ್ಮ ಚಿಂತೆ ನಮಗಿಲ್ಲ. ಇರಲಿ, ಅವೆಲ್ಲ ಬೇರೆ ಕಾವ್ಯದ ಲಕ್ಷಣಗಳು. ಆ ಕಾವ್ಯದ ಲಕ್ಷಣಗಳನ್ನು ಹೇಳಬೇಕಾದ್ರೆ ಅದರ ವಿವರವನ್ನು ನಾನು ಮುಂದೆ ಕೊಡ್ತೇನೆ. ಇದಕ್ಕೆ ಉಪೋದ್ಘಾತ ಬಹಳ ಹೇಳಬೇಕಾಗ್ತದೆ, ಸ್ವಲ್ಪ ಬಹಳ ಹೇಳಬೇಕಾಗ್ತದೆ ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ನಮ್ಮ ತಂದೆಯವರ ದೃಷ್ಟಿ ಬೇರೆ ಇದೆ. ಯಾಕೆ ಕಂಪೇರ್ ಮಾಡಿ ನೋಡೋದು. ರುಕ್ಮಿಣೀಶ ವಿಜಯವನ್ನು ನಾವು ಕೇಳಿದ್ದೇವೆ, ಆದರೆ ಶಿಶುಪಾಲ ವಧಕ್ಕಿಂತಲೂ ಇದು ಯಾಕೆ ದೊಡ್ಡದಾಯಿತು? ಸುಮ್ಮನೆ ಏನೋ ವಾದಿರಾಜರು ಬರೆದಿದ್ದಾರೆ, ಯತಿಗಳು ಬರೆದಿದ್ದಾರೆ ಅಂತ ಇದನ್ನು ದೊಡ್ಡ ಸ್ಥಾನದಲ್ಲಿ ಇಟ್ಟರೋ, ಅಥವಾ ವಾಸ್ತವಿಕವಾಗಿ ಗುಣಗಳು ಇದರಲ್ಲಿ ಇದೆಯೋ ಅದನ್ನು ನಾವು ತಿಳಿಬೇಕಲ್ಲ. ಅಂದಾಗ ಅದು ನಿಜವಾಗಿ ಹೆಚ್ಚಿನ ಪುಣ್ಯ. ಇಲ್ಲೇ ಹೋದರೆ ಬರೀ ಕಾವ್ಯವನ್ನು ಕೇಳಿದ್ರೆ ಪುಣ್ಯ ಬರ್ತದೆ, ಬರೋದಿಲ್ಲ ಅಂತ ಸರ್ವಥಾ ನಾನು ಹೇಳೋದಿಲ್ಲ. ಆದರೆ ಆ ಸತ್ಯವನ್ನು ನಾವು ತಿಳಿದರೆ ಶಿಶುಪಾಲ ವಧಕ್ಕಿಂತಲೂ, ಈ ಎಲ್ಲ ಕಾವ್ಯಗಳಿಗಿಂತಲೂ ರುಕ್ಮಿಣೀಶ ವಿಜಯನ ಕಾವ್ಯ ಅತಿ ಶ್ರೇಷ್ಠವಾಗಿದೆ. ಯಾಕೆ ಅನ್ನೋದನ್ನು ಪ್ರಮಾಣಪೂರ್ವಕವಾಗಿ ಅನುಭವಿಸಿ ನಾವು ತಿಳಿದಾಗ ಆವಾಗ ಏನು ಪುಣ್ಯ ಬರ್ತದಲ್ಲ, ಆ ಪುಣ್ಯ ಲೆಕ್ಕಕ್ಕಿಲ್ಲ, ಅಷ್ಟು ಪುಣ್ಯ ನಮಗೆ ಬರ್ತದೆ. ಹೀಗಾಗಿ ಆ ವಿಶ್ಲೇಷಣೆಯನ್ನು ಮಾಡೋದಕ್ಕಾಗಿ ನಾವು ಕೂತಿದ್ದೇವೆ ಅನ್ನೋದಕ್ಕಾಗಿ ಈ ಕವಿಗಳೆಲ್ಲ ಎಲ್ಲ ತೆಗೆದುಕೊಳ್ತಾರೆ. ಆ ಕಾವ್ಯದ ಲಕ್ಷಣಗಳನ್ನು ಹೇಳಬೇಕಾದ್ರೆ, ಹೇಗಿರಬೇಕು ಕಾವ್ಯ ಅಂತ ಹೇಳಬೇಕಾದರೆ ಆ ಕಾವ್ಯದ ಬಗ್ಗೆ ಒಂದು ನಿಯಮವನ್ನು ಹಾಕಿಕೊಡ್ತಾನೆ. ಕಾವ್ಯ ಹೇಗಿರಬೇಕು? ಕಾವ್ಯಂ ಯಶಸ್ಸೇ. ಮೊಟ್ಟ ಮೊದಲಿಗೆ ಅದು ನಿನಗೆ ಕೀರ್ತಿಕರವಾಗಿರಬೇಕು ಅಂತ ಹೇಳ್ತಾನೆ. ಕಾವ್ಯ ಬರೆದದ್ದಕ್ಕಾಗಿ ನಿನಗೆ ಕೀರ್ತಿ ಬರಬೇಕು. ಇಂಥ ಕಾವ್ಯ, ಆ ಕಾವ್ಯಕ್ಕೂ ಕೀರ್ತಿ ಬರಬೇಕು, ಆ ದೇಶಕ್ಕೂ ಕೀರ್ತಿಯನ್ನು ತಂದು ಕೊಟ್ಟಿರಬೇಕು. ಇವತ್ತು ಅವರಿಂದಲೇ ತಾನೇ ನಮ್ಮ ಈ ಪ್ರದೇಶ ಬಹಳ ದೊಡ್ಡದು, ಯಾಕೆ ಇಂಥ ಕವಿಗಳಿದ್ದಾರೆ, ಇಂಥ ಸಾಧಕರಿದ್ದಾರೆ ಅಂತ ಹೇಳಿ ತಾನೇ ನಮ್ಮ ದೇಶ ಇದು ದೊಡ್ಡದು ಅಂತ ನಾವು ಹೇಳ್ಕೊಳ್ತೇವೆ. ಇಲ್ಲೇ ಹೋದರೆ ಏನಿದೆ ಅದರಲ್ಲಿ ಅನ್ನೋದಕ್ಕಾಗಿ ಯಶಸ್ಸೇ ಕಾವ್ಯ. ಯಶಸ್ಸನ್ನು ತಂದು ಕೊಡೋದು ಅದು ಕಾವ್ಯ, ಅದೊಂದು ಗುಣ ಅಂತ ಹೇಳ್ತಾರೆ. ಯಾವುದು ಯಶಸ್ಸನ್ನು ತಂದು ಕೊಡ್ತದೆ ಅದು ಕಾವ್ಯ. ಅರ್ಥಕತೆ, ಹಣವನ್ನು ತಂದು ಕೊಡಬೇಕು, ಹಣ ಸಂಪಾದನೆ ಆಗಬೇಕು, ಹಣ ಸಂಪಾದನೆಯೂ ಆಗಬೇಕು. ಅನೇಕ ಲಕ್ಷಣಗಳನ್ನು ಹೇಳ್ತಾರೆ. ಯಶಸ್ಸನ್ನು ತಂದು ಕೊಡಬೇಕು, ಹಾಗೆ ಹಣವನ್ನು ತಂದು ಕೊಟ್ಟಿರಬೇಕು,
ಅರ್ಥಕತೆ, ವ್ಯವಹಾರವಿದೆ. ವಾಸ್ತವಿಕವಾಗಿ ಇದು ಪ್ರಧಾನ ನಮಗೆ ಬೇಕಾದದ್ದು ಇದ್ದದ್ರಲ್ಲಿ. ವ್ಯವಹಾರವಿದೆ, ವ್ಯವಹಾರವನ್ನು ನಾವು ಕಲಿಬೇಕು. ವ್ಯವಹಾರವನ್ನು ಕಲಿಸ್ಬೇಕು ಕಾವ್ಯ. ವ್ಯವಹಾರವನ್ನು ಕಲಿಸ್ಲಿಲ್ಲ ಅಂತಂದರೆ ಕಾವ್ಯದಿಂದ ಏನೇನೇನೋ ಪ್ರಯೋಜನವಿಲ್ಲ. ಯದ್ಯಪಿ ಇವತ್ತು ದೃಶ್ಯ ಕಾವ್ಯ ಅಂತ ನಾವು ಕರಿತೇವೆ ಸೀರಿಯಲ್ಗಳನ್ನೆಲ್ಲ, ಅದು ನಾವು ನೋಡಿ ಏನು ಕಲಿತಾ ಇದ್ದೇವೆ, ಏನು ವ್ಯವಹಾರವನ್ನು ನಾವು ಕಲಿತಾ ಇದ್ದೇವೆ, ಅದರಿಂದ ಕಲಿತಾ ಇದ್ದೀವಾ? ಕಲಿತಾ ಇದ್ರೆ ಅವಶ್ಯವಾಗಿ ನೋಡಲಿಕ್ಕೆ ಚಿಂತೆ ಇಲ್ಲ. ಅದರಿಂದ ನಮಗೆ ಏನೂ ವ್ಯವಹಾರ ಬರ್ತಾ ಇಲ್ಲ. ದುರ್ವ್ಯವಹಾರಗಳು ಬರ್ತಾ ಇದೆ ಅಂತಾದರೆ ನೋಡಿ, ಆದರೆ ಏನು ಪ್ರಯೋಜನ? ನನ್ನನ್ನು ನಾನು ಯಾಕೆ ಹಾಳು ಮಾಡ್ಕೊಳ್ಬೇಕಾಗಿದೆ? ನಾನು ಹುಟ್ಟಿದ್ದು ನಾನು ಹಾಳಾಗಲಿಕ್ಕೆ ಹುಟ್ಟಿದ್ದೀನ, ಏನಾದರೂ ಸಾಧನೆ ಮಾಡಲಿಕ್ಕೆ ನಾನು ಹುಟ್ಟಿದ್ದೀನ? ಹಾಳಾಗೋದಕ್ಕಾಗೇನೆ ಹುಟ್ಟಿದ್ದೇನೆ ಅಂತ ನನಗೆ ನಿರ್ಧಾರ ಆದರೆ ಅವಶ್ಯವಾಗಿ ನೋಡೋದ್ರಲ್ಲಿ ಏನೇನೂ ತಪ್ಪಿಲ್ಲ. ಮೊದಲಿಗೆ ಆ ನಿರ್ಧಾರ ನಾವು ಮಾಡ್ಕೊಳ್ಳೋದು. ನಾವು ಸಾಧನೆ ಮಾಡೋದಕ್ಕಾಗ ನಮ್ಮ ಜೀವನ ಹಾಳಾಗೋದಕ್ಕಾಗಿ ಅಂತಾದರೆ ಏನು ಚಿಂತೆ ಇಲ್ಲ ನೋಡೋದಕ್ಕಾಗಿ. ಆದರೆ ನಮ್ಮ ಜೀವನವನ್ನು ಬದಲಿಸ್ಕೊಳ್ಬೇಕು. ನಾವು ಕಾವ್ಯವನ್ನು ನೋಡಿ ಅಂತ ಹೇಳ್ತಾರೆ. ಆದರೆ ಈ ಜ್ಞಾನ ನಮಗಿರಬೇಕು. ಕಾವ್ಯ ಇಲ್ಲಿ ಭಾರಿ ಬರೀ ಆಸೆಗಳನ್ನು ನಾವು ತಿಳಿದ್ರೆ ಉಪಯೋಗವಿಲ್ಲ. ನಾನೇನು ಕಲಿತೆ ಇದರಿಂದ? ನನಗೇನು ವ್ಯವಹಾರವನ್ನು ಕಲಿಸ್ತು ಈ ಕಾವ್ಯ? ಅದನ್ನು ನಾವಲ್ಲಲ್ಲಿ ತಿಳಿತಾ ಹೋಗ್ಬೇಕು. ಅದು ಕಾವ್ಯದ ಗುಣ ಅಂತ ಹೇಳ್ತಾರೆ. ಕಾವ್ಯದ ಮಟ್ಟ ಹೇಗಿರ್ತದೆ ನೋಡ್ರಿ. ವ್ಯವಹಾರವಿದೆ. ಶಿವೇತರ ಕ್ಷಿತಯೇ. ಶಿವ ಅಂದರೆ ಮಂಗಲ, ಶಿವೇತರ ಅಂದರೆ ಅಮಂಗಲ, ಅದರ ಕ್ಷಿತಿ ಅಂದರೆ ಕ್ಷಯ, ನಾಶ ಅಂತ ಅರ್ಥ. ಅಮಂಗಲದ ನಾಶವಾಗಬೇಕು ಕಾವ್ಯದಿಂದ. ಇದು ಕಾವ್ಯದ ಲಕ್ಷಣ. ಇದು ಕಾವ್ಯವನ್ನು ಓದಿದರೆ ಅಶುಭದ ನಾಶವಾಗಬೇಕು, ಅಮಂಗಲದ ನಾಶವಾಗಬೇಕು. ಅಂದಾಗ ಅದು ಕಾವ್ಯ. ಅಮಂಗಲದ ನಾಶವಾಗಲಿಲ್ಲ ಅಂತಾದರೆ ಅದು ಸರ್ವಥ ಕಾವ್ಯವಾಗುವುದಿಲ್ಲ. ಇತ್ತೀಚಿನ ಕವಿಗಳಿದ್ದಾರೆ, ಜ್ಞಾನಪೀಠ ಪುರಸ್ಕೃತರಿದ್ದಾರೆ. ಆದರೆ ಆ ಕಾವ್ಯದಿಂದ ನಮ್ಮ ಯಾವ ಅಮಂಗಲ ಪರಿಹಾರ ಆಗಿದೆ? ಅಮಂಗಲದ ಪರಿಹಾರ ಅಲ್ಲ, ಆ ಕಾವ್ಯದಲ್ಲಿಯೇ ಅಮಂಗಲ ತುಂಬಿಕೊಂಡಿದೆ. ರಾಮನನ್ನ ಬೈದರೆ ಅದು ಕಾವ್ಯ, ಕೃಷ್ಣನನ್ನ ನಿಂದೆ ಮಾಡಿದರೆ ಅದು ಕಾವ್ಯ. ಇದು ಕಾವ್ಯವಾಗಿ ಬಿಟ್ಟಿದೆ. ಅದಕ್ಕೆ ಜ್ಞಾನಪೀಠ. ಅದಕ್ಕೆ ಅಂಥ ಕಾವ್ಯದಿಂದ ನಮ್ಮಲ್ಲಿಯೇ ಯಾವ ಅಮಂಗಲ ನಾಶವಾಗಿದೆ ಅಂತಾದರೆ ಅವಶ್ಯವಾಗಿ ಕಾವ್ಯ ಅಂತ ಒಪ್ಪಿಕೊಳ್ಳೋಣ. ಅದರಿಂದ ಅವರಿಗೆ ಕೀರ್ತಿ ಬಂದಿರಬಹುದು, ಅವರಿಗೆ ಹಣ ಬಂದಿರಬಹುದು. ನಮಗೆ ಅದು ವ್ಯವಹಾರವನ್ನು ಕಲಿಸ್ತಾ ಇದೆಯಾ? ವ್ಯವಹಾರ ಏನು ಗೊತ್ತಾ? ರಾಮವದ್ವರ್ತಿತವ್ಯಂ ನ ರಾವಣವತ. ಇದು ನಮಗೆ ಹಿರಿಯರು ಕಲಿಸಿದ ವ್ಯವಹಾರ. ಇದು ನಮ್ಮ ವ್ಯವಹಾರ ಹೇಗಿರಬೇಕು? ರಾಮನಂತೆ ಇರಬೇಕು. ನಮ್ಮ ವ್ಯವಹಾರ ಹೇಗಿರಬಾರದು? ರಾವಣನಂತೆ ಇರಬಾರದು. ಇದು ತಾನೇ ವ್ಯವಹಾರ. ಅಂಥ ರಾಮನನ್ನೇ ನಿಂದೆ ಮಾಡುವ ಕಾವ್ಯ ಅಂತಾದರೆ ನಮ್ಮಲ್ಲಿ ಅಮಂಗಲವನ್ನು ಹೇಗೆ ನಾಶ ಮಾಡ್ತದೆ? ಅದು ಅವು ಏನು ಹೇಳ್ತಾ ಇದ್ದಾರೆ? ರಾವಣನಂತೆ ನೀನಿರು, ರಾಮನಂತೆ ಇರಬೇಡ ಅಂತ ಕಲಿಸಿದರೆ ಅದು ವ್ಯವಹಾರವನ್ನು ಕಲಿಸಿದಂತೆ ಯಾವುದು ಅಲ್ಲ. ದೊಡ್ಡವರನ್ನು ನಿಂದೆ ಮಾಡಿದರೆ, ಹಿರಿಯರನ್ನು ನಿಂದೆ ಮಾಡಿದರೆ, ಋಷಿ ಮುನಿಗಳನ್ನು ನಿಂದೆ ಮಾಡಿದರೆ, ಧರ್ಮವನ್ನು ನಿಂದೆ ಮಾಡಿದರೆ ನೀನು ಒಳ್ಳೆಯವನಾಗು ಅಂತ ತಾನೇ ಆ ಋಷಿಗಳ ಮುನಿಗಳೆಲ್ಲ ಹೇಳಿದ್ರು. ಹಾಗೆ ತಾನೇ. ಹಾಗಾದರೆ ಶಿವೇತರ ಕ್ಷಿತಯೇ. ಕಾವ್ಯ ಹೇಗಿರಬೇಕು? ಅಮಾಂಗಲ್ಯವನ್ನು ನಾಶ ಮಾಡಬೇಕು. ಸತ್ಯ ಪರನಿರ್ವೃತಯೇ. ಕೂಡ್ಲೇನೆ ಪರನಿರ್ವೃತಿ. ಇದನ್ನೇ ಕವಿಗಳು ಬ್ರಹ್ಮಾನಂದ ಅಂತ ಕರೀತಾರೆ. ಯದ್ಯಪಿ ಅದಕ್ಕೆ ಅರ್ಥ ಇಲ್ಲ. ಈ ಕವಿಗಳು ಲೌಕಿಕ ಕವಿಗಳು ಹೇಳುವ ಈ ಬ್ರಹ್ಮಾನಂದ ಅಂತ ಅನ್ನೋ ಪದಕ್ಕೆ ಅರ್ಥ ಇಲ್ಲ. ಆದರೆ ಬ್ರಹ್ಮಾನಂದ ಅಂದರೆ ಮೋಕ್ಷಾನಂದ ಆಗಬೇಕು. ನಾವು ಮೋಕ್ಷದಲ್ಲಿಯೇ ಇದ್ದೇವೆ, ಆ ತರಹದ ಸಂತೋಷವನ್ನು ನಾವು ಅನುಭವಿಸ್ತಾ ಇದ್ದೇವಾ? ಹಾಗಾದರೆ ಅದು ಕಾವ್ಯ. ಸದ್ಯ ಪರ ನಿರವೃತಯೇ ಕಾಂತಾ ಸಂಹಿತತೆಯ ಉಪದೇಶ ವಿಜಯ ಅಂತ ಹೇಳ್ತಾರೆ. ವೇದ ಇದು ಪ್ರಭು ಸಂಹಿತ. ಸಂಹಿತ ಅಂತ ಕೆಲವರೆಲ್ಲ ಹೇಳ್ತಾರೆ. ಪ್ರಭು ಸಂಹಿತ, ಸಂಹಿತ ಅಲ್ಲ, ಸಂಹಿತ. ವೇದ ನಮಗೆ ಹೇಗೆ ಬೋಧನೆ ಮಾಡ್ತದೆ ಅಂತಂದರೆ ರಾಜನಂತೆ ಶಾಸನ ಮಾಡ್ತದೆ. ನೀನು ಹೀಗೆ ಮಾಡಲಿಲ್ಲ ಅಂತಂದರೆ ನಿನ್ನ ತಲೆ 100 ಹೋಳಾಗಿ ಬಿದ್ದು ಬಿಡ್ತದೆ ಅಂತ ವೇದ ಹೇಳ್ತದೆ. ಇದನ್ನು ಒಪ್ಪಲೇಬೇಕು. ಒಪ್ಪಲಿಲ್ಲ ಅಂತಂದರೆ ನಿನ್ನ ತಲೆ 100 ಹೋಳಾಗ್ತದೆ. ಇದು ವೇದ ಹೇಳ್ತದೆ. ಯಾಕೆ ಅಂದರೆ ವೇದಕ್ಕೆ ಗೊತ್ತು, ಅದು ಅಪೌರುಷಯ, ಅನಾದಿ ಕಾಲದಿಂದ ಇದ್ದದ್ದು. ಯಾವುದು ತತ್ವ, ಯಾವುದು ತತ್ವ ಅಲ್ಲ ಅಂತ ವೇದಕ್ಕೆ ಗೊತ್ತು. ಇವನು ತತ್ವ ತಪ್ಪಿ ಹೆದರಿಸಬೇಕು.
ಅನ್ನೋದಕ್ಕಾಗಿ ಹೆದರಿಸ್ತದೆ ವೇದ, ಹೆದರಿಸಿ ಧರ್ಮ ಮಾರ್ಗದಲ್ಲಿ ತರ್ತದೆ. ಇದು ವೇದ ಇದೆ ಅನ್ನೋದಕ್ಕಾಗಿ ವೇದಗಳನ್ನು ನಾವು ಓದಬೇಕು. ಯಾಕೆ ಭಯ ಬರಬೇಕು ನಮಗೆ? ಭಯನೇ ಇಲ್ಲ ಅಂತಂದರೆ ಜೀವನ ಹೇಗೆ ಇರೋದಿಲ್ಲ. ಅದು ಪ್ರಭು ರಾಜ ಹೇಗೆ ಶಾಸನ ಮಾಡ್ತಾನಲ್ಲ, ಇದನ್ನು ಮಾಡಲೇಬೇಕು. ಹೆಲ್ಮೆಟ್ ಹಾಕ್ಕೊಳ್ಳಿಲ್ಲ ಅಂತಂದರೆ 1000 ರೂಪಾಯಿ ದಂಡ. ಅದು ಶಾಸನ, ಅದು ರಾಜಶಾಸನ. ಹಾಗೆ ನೀನು ದೇವರನ್ನ ಸರ್ವೋತ್ತಮ ಅಂತ ತಿಳಿಲಿಲ್ಲ ಅಂತ ಆದರೆ ನಿನ್ನ ತಲೆ 100 ಹೋಳಾಗ್ತದೆ. ಶಾಸನ ಅದು. ಅಲ್ಲಿ ತಿಳಿದವರು ತಿಳಿತಾರೆ, ಬಿಟ್ಟವರು ಬಿಡ್ತಾರೆ. ನೀವೇ ಅದರಿಂದ ಅನರ್ಥ ಆಗ್ತದೆ ಅಂತ ಹೇಳಬೇಕು, ನರಕ ಆಗ್ತದೆ, ತಮಸ್ಸಾಗ್ತದೆ ಅಂತ ಯಾಕೆ ಹೇಳಬೇಕು? ಅಲ್ಲ, ಆಗುವುದು ಸತ್ಯ ಅನ್ನೋದಕ್ಕಾಗಿ ಹೇಳಬೇಕಾಗ್ತದೆ. ನಿನಗೆ ತಮಸ್ಸಾಗ್ತದೆ ಅಂತ ಹೇಳ್ತಾ ಇಲ್ಲ. ಈ ತತ್ವವನ್ನ ಒಪ್ಪದೇ ಇದ್ದರೆ, ಒಪ್ಪು ತತ್ವವನ್ನ ಯಾಕೆ ಒಪ್ಪಬೇಕು ನಾನು ಅದನ್ನ? ಅದು ವಾಸ್ತವ, ಅದು ಸತ್ಯ, ಅದು ಸತ್ಯ ಅನ್ನೋದಕ್ಕಾಗಿ ಅದನ್ನು ಒಪ್ಪಬೇಕಾಗಿದೆ. ವೇದವ್ಯಾಸದೇವರು ಹೇಳ್ತಾರೆ, ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಧ್ಯೇಯೋ ನಾರಾಯಣ ಸಹ. ನಮ್ಮ ದೇಶ ಉಳಿದದ್ದೇ ವೇದವ್ಯಾಸದೇವರಿಂದ. ಒಬ್ಬ ವ್ಯಾಸರನ್ನ ಹೊರಗೆ ಹಾಕಿಬಿಟ್ಟು ವೇದವ್ಯಾಸದೇವರನ್ನ ಲೆಸ್ ಮಾಡಿಬಿಟ್ರೆ ಏನಿದೆ? ನಮ್ಮ ದೇಶ ಭಾರತ ಅಂತ ಹೇಳ್ಕೊಳ್ಳಿಕ್ಕೆ ನಮಗೇನಿದೆ ಹೇಳಿ? ಮಹಾಭಾರತದಲ್ಲಿ ಹೇಳ್ತಾರೆ, ಜಾಯೇತ ಭುವನತ್ರಯಂ. ಒಂದು ಮಹಾಭಾರತ ಇಲ್ಲ ಅಂತ ಆದರೆ ಬರೀ ಭಾರತ ಅಲ್ಲ, ಈ ಪ್ರಪಂಚವೇ ಅಂಧಕಾರದಲ್ಲಿ ಮುಳುಗಿ ಎಂತೆಂಥ ಗ್ರಂಥಗಳಿದೆ ನೋಡಿ. ನಮ್ಮ ಜೀವನದಲ್ಲಿ ಕೇಳಬೇಕಾದ ಗ್ರಂಥಗಳವೆಲ್ಲ. ಮಹಾಭಾರತವನ್ನು ಕೇಳಬೇಕು ನಾವು ಬದುಕಿದ್ದು ಸಾರ್ಥಕ ಅಂತ ಆಗ್ತದೆ. ಭಾಗವತ, ಮಹಾಭಾರತ, ಪುರಾಣಗಳು ಕೇಳಿಲ್ಲ ಅಂತಾದರೆ ನಮ್ಮ ಜೀವನ ಪೂರ್ಣ ವ್ಯರ್ಥ. ದೇವರ ಹತ್ರ ನಾವು ಹೋಗಿ ನಿಂತರೆ ದೇವರು ಮಾರ್ಕ್ಸ್ ಹಾಕ್ತಾನೆ, ಯಮ ಮಾರ್ಕ್ಸ್ ಹಾಕ್ತಾನೆ, 0 ಹಾಕಿ ಕಳಿಸ್ಬಿಡ್ತಾನೆ ನರಕಕ್ಕೆ. ಹಾಗಾದರೆ ಮಹಾಭಾರತ ಕೇಳಬೇಕು, ವೇದವ್ಯಾಸದೇವರು ಕೇಳಬೇಕು. ವೇದವ್ಯಾಸದೇವರು ಇಲ್ಲ ಅಂತಾದರೆ ಪ್ರಪಂಚವೇ ಇಲ್ಲ, ಶೂನ್ಯ, ಪ್ರಪಂಚವೇ ಶೂನ್ಯ. ಅಂಥ ವೇದವ್ಯಾಸದೇವರು ಹೇಳ್ತಾರೆ, ಧ್ಯೇಯೋ ನಾರಾಯಣ ಸದಾ, ನಾರಾಯಣನ ಧ್ಯಾನ ಮಾಡ್ರಿ ಅಂತ ಅವರು ಹೇಳ್ತಾರೆ. ಅದೇ ದೊಡ್ಡದು ಅನ್ನೋದಕ್ಕಾಗಿ ನಂಬಬೇಕು. ನಂಬಲಿಲ್ಲ ಅಂದರೆ ಅನರ್ಥವಾಗ್ತದೆ. ಶಾಸನ ಮಾಡ್ತದೆ ವೇದ, ಅದು ನಮಗೆ ಉಪಕಾರಕ್ಕಾಗಿ. ವೇದಕ್ಕೆ ಏನಾದರೂ ಆಗಬೇಕಾಗಿದೆ, ಅದರಿಂದ ಏನೂ ಇಲ್ಲ, ನಮ್ಮ ಉಪಕಾರಕ್ಕಾಗಿ ಶಾಸನ ಮಾಡ್ತದೆ. ಪುರಾಣಗಳು ವೇದವ್ಯಾಸ ದೇವರೇ ಮಾಡ್ತದೆ, ಆದರೆ ಪುರಾಣ ವಿಶೇಷವಾಗಿ ಅದನ್ನು ಮಾಡ್ತದೆ. ಗೆಳೆಯ ಹೇಗೆ ನಮಗೆ ಹೇಳ್ತಾನೆ, ಅಂಥ ಗೆಳೆಯರು ಇವತ್ತೇ ಇಲ್ಲ. ಸಂಧ್ಯಾವಂದನೆ ಮಾಡಲಿಲ್ಲ ಅಂದರೆ, ಯಾಕಪ್ಪ ಸಂಧ್ಯಾವಂದನೆ ಮಾಡಲಿಲ್ಲ ಇವತ್ತು, ಸಂಧ್ಯಾವಂದನೆ ಮಾಡೋಣ ಬಾ ಅಂತ ಕರೆದರೆ ಅವನು ನಿಜವಾಗಿ ಮಿತ್ರ. ಒಂದು ಸಾಲನ್ನು ಓದಿದ್ದೆ ನಾನು ಇಂಗ್ಲೀಷ್ನಲ್ಲಿ, ಫ್ರೆಂಡ್ಸ್ ಆರ್ ಥೀವ್ಸ್ ಆಫ್ ಟೈಮ್ ಅಂತ. ಗೆಳೆಯರು ಅಂದರೆ ಏನು ಅಂತ ನೋಡಿ. ಹೇಗೆ ಅಂದರೆ ಗೆಳೆಯರನ್ನ ಹೇಗೆ ಗೆಳೆಯರಾಗಿಬಿಟ್ಟಿದ್ದಾರೆ. ಆ ವ್ಯಕ್ತಿ ಆ ಸಾಲು ಬರಿಬೇಕಾದರೆ, ಆ ಮಾತು ಬರಿಬೇಕಾದರೆ, ಆದರೆ ಗೆಳೆಯರು ಅಂದರೆ ಹೇಗಿದ್ದಾರೆ ಈಗ. ಆದರೆ ಆಚಾರ್ಯರು ಹೇಳ್ತಾರೆ, ಶ್ರೀಮದಾಚಾರ್ಯ ಹೇಳ್ತಾರೆ, ಕ್ಲೇಶಸ್ಥಾನಂ ನಿರೂಪ್ಯ ಯೋ ರಕ್ಷಾಂ ವಿದಧಾತಿ ತನ್ ಮಿತ್ರಂ. ಮಿತ್ರ ಅಂದರೆ ಏನು ಸಂಸ್ಕೃತ ಶಬ್ದಗಳು ಹೇಗಿದೆ ಅದನ್ನು ನೋಡಿ. ಅದನ್ನು ನಿಜವಾಗಿ ರೋಮಾಂಚನ ಆಗ್ತದೆ. ಒಂದೊಂದು ಪದ ಕೇಳಿದರೆ ರೋಮಾಂಚನವಾಗ್ತದೆ. ಮಿತ್ರ ಅಂದರೆ ಏನು? ಜ್ಞಾನ ಅಂತ ಅರ್ಥ. ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ. ಏನು ಜ್ಞಾನ ಕೊಡ್ತಾನೆ? ಇದು ಕ್ಲೇಶ ಸ್ಥಾನಪ್ಪ, ಇಲ್ಲಿ ನೀನು ಹೋಗಬಾರ್ದು, ಈ ಕೆಲಸ ಮಾಡಿದರೆ ನಿನಗೆ ಕ್ಲೇಶ ಆಗ್ತದೆ. ನಿರೂಪ್ಯ ಹೆಜ್ಜೆ ನನ್ನ ಜೊತೆಗೆ ಇದ್ದು ಇದು ಮಾಡಿದರೆ ಕಷ್ಟವಾಗ್ತದೆ, ದುಃಖವಾಗ್ತದೆ, ಮಾಡಬೇಡ ಅಂತ ಯಾರು ನಮಗೆ ಹೇಳಿಕೊಡ್ತಾನಲ್ಲ ಅವನು ಮಿತ್ರ ಅಂತ ಅಂತಾರೆ. ಸಖ, ನಮ್ಮ ಗುರುಗಳು ಪರಮ ಪೂಜ್ಯರಾದ ಸತ್ಯಾಪತೀರ್ಥ ಶ್ರೀಪಾದಂಗಳವರು ಹೇಳ್ತಾ ಇರ್ತಾರೆ. ಸಖ ಶಬ್ದದ ಅರ್ಥ ಏನು? ಖ ಅಂದರೆ ದೇಶ ಅಂತ ಅರ್ಥ. ಸಮಾನವಾದ ದೇಶ. ನಾನು ಎಲ್ಲಿದ್ದೇನೆ ಅಂದರೆ ನನ್ನ ಜೊತೆಗೇನೆ ಇರ್ತಾನೆ, ನಾನು ಬಿಟ್ಟು ಹೋಗೋದೇ ಇಲ್ಲ. ಅವನು ನನ್ನ ಒಳಿತಿಗಾಗಿ ನನ್ನ ಜೊತೆಗೆ ಯಾವಾಗಲೂ ಇರ್ತಾನೆ ಅನ್ನೋದಕ್ಕಾಗಿ ಅವನು ಸಖ ಅವನು, ಅವನು ಮಿತ್ರ ಅವನು. ಹಾಗೆ ಮಿತ್ರನಂತೆ ಉಪದೇಶ ಮಾಡ್ತವೆ ಪುರಾಣಗಳು. ಪುರಾಣಗಳನ್ನು ಓದಬೇಕಾದ್ರೆ, ಪುರಾಣಗಳನ್ನು ಕೇಳಬೇಕಾದ್ರೆ, ಹಾಗಾದರೆ ಈ ದೃಷ್ಟಿ ನಮಗಿರಬೇಕು. ಕೇಳುವಾಗ ಈ ದೃಷ್ಟಿಕೋನ ಇಲ್ಲದೆ ನಾವು ಪುರಾಣ ಕೇಳಿದ್ರೆ ಅದು ಕಾಲಕ್ಷೇಪ. ಅದು ಈ ದೃಷ್ಟಿ ಇಟ್ಟುಕೊಂಡು ನಾವು ಕೇಳಿದ್ರೆ ಸತ್ಕಾಲಕ್ಷೇಪ. ವ್ಯತ್ಯಾಸ ಬಹಳ ಇಲ್ಲ. ಕಾಲಕ್ಷೇಪ ಸತ್ಕಾಲಕ್ಷೇಪ. ಶಬ್ದದಲ್ಲಿ ಬಹಳ ವ್ಯತ್ಯಾಸ ಇಲ್ಲ, ಒಂದೇ ಅಕ್ಷರ ಹೆಚ್ಚು ಕಡಿಮೆ.
ಆದರೆ ಅದರಿಂದ ಪ್ರಭಾವದಲ್ಲಿ ಮಾತ್ರ ಬಹಳ ವ್ಯತ್ಯಾಸ. ಸತ್ಕಾಲಕ್ಷೇಪವಾಗಿ ಬಿಟ್ಟರೆ ಜೀವನ ಉದ್ಧಾರವಾಗಿ ಬಿಡ್ತದೆ, ಬರೀ ಕಾಲಕ್ಷೇಪವಾಗಿ ಬಿಟ್ಟರೆ ಬಹಳ ಉದ್ಧಾರ ಆಗೋದಿಲ್ಲ. ಆಗ್ತದೆ, ಇಲ್ಲ ಅಂತಲ್ಲ, ಕ್ರಮ ಬಹಳ ದಿವಸಗಳು ಬೇಕಾಗ್ತದೆ. ಮಿತ್ರ ಸಂಹಿತ ಆ ವೇದಗಳು. ಹಾಗಾದರೆ ವೇದಗಳನ್ನು ಕೇಳಬೇಕಾದ್ರೆ ವೇದ ನನ್ನ ಮಿತ್ರ ಅಪ್ಪ, ಭಾಗವತ ನನ್ನ ಮಿತ್ರ, ನನ್ನ ಗೆಳೆಯ, ನನ್ನ ಒಳಿತಿಗಾಗಿ ಭಾಗವತ ಇದೆ. ವೇದ ನನ್ನ ರಾಜ. ವೇದ ಹೇಗೆ ಭಾವನೆಗಳು ಹೇಗಿರ್ಬೇಕು, ಹೇಗೆ ಕೊಟ್ಟಿದ್ದಾರೆ ನೋಡ್ರಿ ಭಾವನೆಗಳನ್ನು. ವೇದ ನನ್ನ ರಾಜ, ನಮ್ಮ ರಾಜ. ಅಲ್ಲ, ಯಾವನೊಬ್ಬ ಮೋದಿ ಹೇಳಿದ್ದಾನೆ ಅಂತಂದ್ರೆ ನಾವು ಕೇಳ್ತೇವೆ. ವೇದ ಹೇಳ್ತಾ ಇದೆ. ಏನು ವೇದ ಅಂದ್ರೆ ಏನು? ಭಾಗವತ ಏನು ಹೇಳಿದೆ ವೇದದ ಬಗ್ಗೆ? ನಾರಾಯಣ ಸಾಕ್ಷಾತ್ ಅಂತ ಹೇಳ್ತದೆ. ವೇದ ಅಂದ್ರೆ ಯಾರು ತಿಳಿದಿದ್ದೀರಿ ನೀವು? ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂ ಭೂಮಿಕೆ ಸುಶ್ರಮ. ವೇದ ಚಕ್ರವರ್ತಿ, ನಮ್ಮ ರಾಜ ಅನ್ನೋ ಹೆಮ್ಮೆ ನಮಗೆ ಬೇಕು. ಆ ಹೆಮ್ಮೆಯಿಂದ ನಾವು ವೇದಗಳನ್ನು ಕೇಳಬೇಕು. ಸಂಧ್ಯಾ ವಂದನೆ ಮಾಡುವುದೊಂದು ಏನಲ್ಲ, ವೇದಗಳ ಜಪ, ಬ್ರಹ್ಮಯಜ್ಞ ಅಂದ್ರೆ ಬೇರೆ ಏನಲ್ಲ, ವೇದಗಳ ಪಾರಾಯಣ, ವೇದಗಳ ಅಧ್ಯಯನ ಬ್ರಹ್ಮಯಜ್ಞ ಅಂತ ಅಂತೇಳಿ. ನಮ್ಮ ರಾಜನನ್ನು ಮರೆತು ನಾವಿರಲಿಕ್ಕೆ ಸಾಧ್ಯವಿದೆಯಾ? ರಾಜನಾದ ವೇದವನ್ನು ಮರೆತು ನಾವಿರಬಾರದು, ಒಂದು ದಿವಸ ಇರಬಾರದು. ಇದು ರಾಜ, ಇದು ಮಿತ್ರ, ಪುರಾಣ ಯಾವಾಗಲೂ ನಮ್ಮ ಜೊತೆಗೆ ಇರಬೇಕು. ನನ್ನ ಒಳ್ಳೆಯದಕ್ಕೆ ಅದು ಕಾರಣ, ಆ ಭಾವನೆ ನಮಗಿರಬೇಕು. ಇನ್ನು ಮುಂದೆ ಕಾವ್ಯಕ್ಕೆ ಬರ್ತಾರೆ. ಏನು ಕಾವ್ಯ ಇಲ್ಲ ಹಾಗಾದರೆ ಅದು ಮಿತ್ರ ಸಂಹಿತ, ಅದು ಕಾಂತ ಸಂಹಿತ ಅಂತ ಹೇಳ್ತಾರೆ. ಆ ಕಾವ್ಯ ಇದು ಹೆಂಡತಿ ಇದ್ದ ಹಾಗೆ, ಹೆಂಡತಿ ಇದ್ದ ಹಾಗೆ. ಗಂಡ ಸಂಧ್ಯಾವಂದನೆ ಮಾಡಲಿಲ್ಲ ಅಂತಂದರೆ ಹೆಂಡತಿ ಹೇಗೆ ಹೇಳ್ತಾಳೆ ಸಂಧ್ಯಾವಂದನೆ ಮಾಡು ಅಂತ? ಯಾರು ಹೇಳಿದ್ರು ಕೇಳೋದಿಲ್ಲ, ಆದರೆ ಹೆಂಡತಿ ಹೇಳಿದ್ರೆ ಕೇಳ್ತಾರೆ. ಇವು ಒಂದು ದೃಷ್ಟಿ ಇರಬೇಕು. ಏನು ದೃಷ್ಟಿ ಇರಬೇಕು? ಗಂಡನ ಕಡೆಯಿಂದ ಧರ್ಮವನ್ನು ಮಾಡಿಸ್ಬೇಕು. ಅವನು ತಪ್ಪಿದಾಗ ಮಂಡೋದರಿ ಸಹಿತ ರಾವಣನ ತಿದ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದು? ಯಾಕೆ ಅದು? ಯಾರು ಹೇಳಿದ್ರು ಕೇಳೋದಿಲ್ಲ, ಆದರೆ ನಾನು ಹೇಳಿದ್ರೆ ಕೇಳ್ತಾನೆ. ಕಾಂತ ಸಂಹಿತ. ಹಾಗಾದರೆ ಆ ಕಾವ್ಯಗಳು ಹೇಗಿರ್ತವೆ ಅಂದರೆ ಕಾಂತೆಯಂತೆ, ಹೆಂಡತಿಯಂತೆ ಹೇಳ್ತವೆ, ಉಪದೇಶ ಮಾಡ್ತವೆ ಅನ್ನೋದಕ್ಕಾಗಿ ಕಾವ್ಯಗಳು ಹಾಗೆ ಇವೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಹಾಗಾದರೆ ಕಾವ್ಯ ಯಾವ ಸ್ಥಾನದಲ್ಲಿ ಬಂತು? ಕಾವ್ಯವನ್ನು ಯಾಕಾಗಿ ನಾವು ಬೇಕು ಅಂತ ತಿಳಿಬೇಕು. ಯಾಕಾಗಿ ಕಾವ್ಯದ ಅಧ್ಯಯನ? ಪುರಾಣಗಳ ಅಧ್ಯಯನ, ಪುರಾಣಗಳ ಶ್ರವಣ, ವೇದಗಳ ಶ್ರವಣ. ಇವು ಮೂರು ನಮ್ಮ ಜೀವನದಲ್ಲಿದ್ದರೆ ಸಾಕಲ್ಲ. ರಾಜ ಇರಬೇಕು, ಮಿತ್ರ ಇರಬೇಕು, ಹೆಂಡತಿ ಇರಬೇಕು. ಯದ್ಯಪಿ ಯತಿಗಳಿಗೆ ಹೆಂಡತಿ ಇಲ್ಲ, ಬೇಕಾಗಿಲ್ಲ. ಅವರಿಗೆ ರಾಜ ಮಿತ್ರ ಎರಡು ಸಾಕು ಅವರಿಗೆ. ಅರ್ಥಾತ್ ಕಾವ್ಯಗಳು ಬೇಕಾಗಿಲ್ಲ ಅಂತ ಅಲ್ಲ, ಕಾವ್ಯಗಳ ಅಧ್ಯಯನವೂ ಮಾಡಬೇಕು ಅವರು, ಇರಲಿ. ಆದರೆ ಈ ರೀತಿಯಾಗಿ ಕಾವ್ಯ ಇದೆ. ಹಾಗಾದರೆ ಕಾವ್ಯವನ್ನು ನಾವು ಅಧ್ಯಯನ ಮಾಡಲೇಬೇಕು. ಕಾವ್ಯಗಳನ್ನು ನೀವು ಓದಿ ನೆಟಕುವ ಭಾಷೆಯಲ್ಲಿ ಕಾವ್ಯಗಳೆಲ್ಲ ಬಂದಿದೆ. ಇವತ್ತು ಪಂಚಮಹಾಕಾವ್ಯಗಳಿವೆ, ರುಕ್ಮಿಣೀಶ ವಿಜಯ ಇದೆ, ಕನ್ನಡದಲ್ಲಿ ಬೇಕಾದಷ್ಟು ಗ್ರಂಥಗಳಿವೆ. ಹೀಗಾಗಿ ರುಕ್ಮಿಣೀಶ ವಿಜಯ ಕನ್ನಡದಲ್ಲಿ ಬಂದಿದೆ. ನಿತ್ಯ ಒಂದು ಶ್ಲೋಕ, ಅದರ ತಾತ್ಪರ್ಯ. ಸಂಸ್ಕೃತ ಅರ್ಥ ಆಗಲಿಕ್ಕಿಲ್ಲ ಮೊದಲಿಗೆ, ಆದರೆ ಕ್ರಮವಾಗಿ ಓದ್ತಾ ಹೋದರೆ ಅರ್ಥವಾಗಿ ಬಿಡ್ತದೆ, ಅದು ಸುಲಭವಾಗಿ ಅರ್ಥವಾಗಿಬಿಡ್ತದೆ. ಹೀಗಾಗಿ ಆ ಅಧ್ಯಯನದ ಒಂದು ಅಭ್ಯಾಸ ಚಟ ಮನೆಯಲ್ಲಿ ನಾವು ಬೆಳೆಸ್ಕೊಳ್ಬೇಕು. ನಾವು ಬೆಳೆಸ್ಕೊಂಡ್ರೆ ಸಹಜವಾಗಿ ಎಲ್ಲರಿಗೂ ಬೆಳೀತಾರೆ. ಮೊದಲಿಗೆ ಅವುಗಳನ್ನು ಓದಬೇಕು ನಾವು. ಅನೇಕ ಕಾವ್ಯ ಗ್ರಂಥಗಳಿವೆ. ಅಧೀಶ ವಿಜಯ ಇದೆ, ಸತ್ಯಬೋಧ ವಿಜಯ ಇದೆ, ಸತ್ಯನಾಥ ರತ್ನಾಕರ, ಸತ್ಯನಾಥ ಅಭ್ಯುದಯ. ಒಂದೇ ಎರಡೇ ನಮ್ಮ ಹಿರಿಯರ, ಗುರುಗಳ, ಯತಿಗಳ ಚರಿತ್ರೆಯನ್ನು ವರ್ಣನೆ ಮಾಡುವ ಅನೇಕ ಕಾವ್ಯಗಳಿವೆ. ನಮ್ಮ ಕಾವ್ಯಗಳನ್ನು ಆಮೇಲೆ ಪಂಚಮಹಾಕಾವ್ಯಗಳಿಗೆ ಅವಶ್ಯವಾಗಿ ಅಧ್ಯಯನ ಮಾಡೋಣ. ಅದರಿಂದ ಒಂದು ನಮಗೆ ರೀತಿ ನಮಗೆ ಸಿಗ್ತದೆ, ಗೊತ್ತಾಗ್ತದೆ. ಇದು ಕಾವ್ಯ, ಇದು ಸಾಹಿತ್ಯ, ಇದು ಹೀಗಿರಬೇಕು ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಎಷ್ಟು ಕರುಣೆಯನ್ನು ಮಾಡಿದ್ದಾರೆ, ಎಷ್ಟು ಅನುಗ್ರಹವನ್ನು ನಮ್ಮ ಮೇಲೆ ಮಾಡಿದ್ದಾರೆ. ಅಂದರೆ ಜನ ಓದಲಿ, ಶಿಶುಪಾಲ ವಧ ಕಾವ್ಯ ಓದಲಿ, ಅದರಿಂದ ತಿಳಿದುಕೊಳ್ಳಿ. ವ್ಯವಹಾರವನ್ನು ಬೇಡ ಅಂತಂದಿಲ್ಲ, ಆದರೆ ನಮ್ಮದೇ ಆದ ಒಂದು ವೈಷ್ಣವ ಕಾವ್ಯ ಇದ್ದು ಬಿಟ್ಟರೆ ಆ ಕಾವ್ಯದಿಂದಲೇ ಹೇಗೆ ಬದುಕಬೇಕು ಅಂತ ಜನರಿಗೆ ತಿಳಿಯಲಿಕ್ಕಾಗ್ತದಲ್ಲ ಅನ್ನೋದಕ್ಕಾಗಿ, ನಮ್ಮನ್ನೆಲ್ಲ ಉದ್ಧಾರ ಮಾಡೋದಕ್ಕಾಗಿ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ರುಕ್ಮಿಣೀಶ ವಿಜಯ ಕಾವ್ಯವನ್ನು ಬರೆದಿದ್ದಾರೆ. ಹಾಗಾದರೆ ಇದರಿಂದ ನಾವು ಕಲಿಬಾರದ ವ್ಯವಹಾರವನ್ನು ಅವಶ್ಯವಾಗಿ ಕಲಿಯೋಣ, ಬೇಡ ಅಂತಂದಿಲ್ಲ. ಆದರೆ ಈಗ ತಾನೇ ನಾನು ಹೇಳಿದಂತೆ ಅದರಲ್ಲಿ ಭಕ್ತಿ ರಸ ಇಲ್ಲ. ಅಲ್ಲಿ
ಭಕ್ತಿ ರಸ ಇಲ್ಲ. ಮೊಟ್ಟ ಮೊದಲು ಹೇಗೆ ಶುರುವಾಗ್ತದೆ? ಯದ್ಯಪಿ ವೈಷ್ಣವ, ಆದರೆ ಉಪದೇಶ ಬೇಕಲ್ಲ. ವೈಷ್ಣವ ಆದರೆ ಏನು? ವೈಷ್ಣವ ಹೌದು, ಆದರೆ ವಾದಿರಾಜರು ಹೇಳ್ತಾರೆ ಬರೀ ವೈಷ್ಣವ ಆದರೆ ಉಪಯೋಗ ಇಲ್ಲ, ವೀರ ವೈಷ್ಣವರಾಗಬೇಕು ಅಂತ ಹೇಳ್ತಾರೆ ಅವರು. ಅನ್ನೋದಕ್ಕಾಗಿ ನಾರಾಯಣನ ನೆನೆ ಆ ಪದದಲ್ಲಿ ಹೇಳ್ತಾರೆ, ವೀರ ವೈಷ್ಣವ ಗುರುಗಳ ಹತ್ರ ನೀವು ಹೋಗ್ರಿ ಅಂತ ಹೇಳ್ತಾರೆ. ಅಂಥ ಇಂಥ ವೈಷ್ಣವ ಗುರುಗಳ ಹತ್ರ ಹೋಗೋದಲ್ಲ, ತತ್ವೋಪದೇಶವನ್ನು ಪಡೆಯೋದಾದರೆ ವೀರವೈಷ್ಣವ ಗುರುಗಳ ಹತ್ರ ನೀವು ಹೋಗ್ಬೇಕು. ಅಂದರೆ ಭಾರೀ ಪ್ರಭಾವವಾಗಿರುತ್ತೆ, ಭಾರೀ ಪ್ರಭಾವ ಆಗ್ತದೆ ಅವರಿಂದ ಉಪದೇಶವನ್ನು ಪಡೆದುಬಿಟ್ರೆ. ಹಾಗಾದರೆ ಸ್ವಯಂ ವೀರ ವೈಷ್ಣವರು ಅನ್ನೋದಕ್ಕಾಗಿ ನಾನು ಕಾವ್ಯದ ಮೂಲಕ ಉಪದೇಶ ಮಾಡಿಬಿಟ್ರೆ ಆ ವ್ಯವಹಾರವನ್ನು ಕಲಿತಾರೆ, ಭಕ್ತಿ ಬೆಳೀತದೆ, ಜನರ ಉದ್ಧಾರ ಆಗ್ತದೆ. ಎಲ್ಲ ಕಾರಣದಿಂದ ಈ ಕಾವ್ಯವನ್ನು ಬರೆದಿದ್ದಾರೆ. ಬರೀ ಕೇವಲ ಆ ಆನೆ ಮೇಲೆ ಕಾವ್ಯವನ್ನು ಮೆರವಣಿಗೆ ಮಾಡಿಸಬೇಕು ಅಂತ ಇಷ್ಟೇ ಅಲ್ಲ, ಭಕ್ತಿ ಅಭಿವೃದ್ಧಿ ಆಗಬೇಕು, ಅದಕ್ಕಾಗಿ ನಮ್ಮ ಕಾವ್ಯ ಸಹಕಾರವಾಗಬೇಕು ಅಂತ ಅನ್ನೋ ಉದ್ದೇಶದಿಂದ ಕಾವ್ಯ ಬರೆದಿದ್ದಾರೆ. ಶಿಶುಪಾಲ ವಧ ಪ್ರಾರಂಭವಾಗ್ತದೆ, ತುಂಬ ಸುಂದರವಾಗಿ ಪ್ರಾರಂಭವಾಗ್ತದೆ. ಪರಮಾತ್ಮ ಕೃಷ್ಣ ಪರಮಾತ್ಮನ ಕಥೆಯನ್ನೇ ಹೇಳ್ತದೆ. ಮಹಾಭಾರತವೇ ಇದಕ್ಕೆ ಆಧಾರ. ಮಹಾಭಾರತ, ರಾಮಾಯಣ, ಭಾಗವತ ಬಿಟ್ಟರೆ ಕವಿಗಳಿಗೆ ಯಾವುದೂ ಇಲ್ಲವೇ ಇಲ್ಲ. ಇಷ್ಟೇ ಅಲ್ಲ, ಅದನ್ನು ಅವರು ಒಪ್ಪೇ ಇದ್ದಾರೆ. ಅವರೆಲ್ಲ ಭಕ್ತರೇ, ಅವರು ದೇವರ ಭಕ್ತರೇ ಇಲ್ಲ ಅಂತ ಅಲ್ಲ, ಆದರೆ ಸರಿಯಾದ ನಿರ್ದೇಶನ ಅವರಿಗೆ ಇಲ್ಲ. ಮಾರ್ಗ ನಿರ್ದೇಶಕರು ಸರಿಯಾಗಿ ಅವರಿಗೆ ಸಿಕ್ಕಿಲ್ಲ, ಅಥವಾ ಅವರ ಹತ್ರ ಹೋಗಿಲ್ಲ. ಎಲ್ಲಿ ರಾಜಸ್ಥಾನ, ಎಲ್ಲಿ ಕರ್ನಾಟಕ. ಆವಾಗ ಮಧ್ವ ಸಿದ್ಧಾಂತ ಕರ್ನಾಟಕದಲ್ಲಿಯೇ ಬಹಳ ಹೆಚ್ಚು, ಬಹಳ ಇಲ್ಲೇ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಬಹಳ ಅಂದರೆ ಇಷ್ಟರಲ್ಲೇನೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಅದೊಂದು ನಮಗೆ ಹೆಗ್ಗಳಿಕೆ. ಶ್ರೀಮದಾಚಾರ್ಯರು ನಮ್ಮ ಕರ್ನಾಟಕದವರು ಅಂತ. ಪಾಶಕದಲ್ಲೇ ಹುಟ್ಟಿದ್ದಾರೆ, ಉಡುಪಿಯಲ್ಲೇನೆ ಅವರ ಇಡೀ ಜೀವನವೆಲ್ಲ ಅಲ್ಲಿ ಯಾತ್ರೆ ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲದೆ ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಿದ್ದಾರೆ. ಆದರೆ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ಎಲ್ಲ ಒಟ್ಟಾರೆ ನಮ್ಮ ದೇಶ ಇದು, ಇಲ್ಲಿ ಇಲ್ಲ ಅಂತಂದಿಲ್ಲ. ಆದರೆ ಮಧ್ವ ಸಿದ್ಧಾಂತ ಮಾತ್ರ ನಮ್ಮಲ್ಲೇನೆ ಉಳ್ಕೊಂಡ್ಬಿಟ್ಟಿದೆ. ಹೀಗಾಗಿ ಅವರಿಗೆ ಇಲ್ಲಿ ಬರಲಿಕ್ಕಾಗಲಿಲ್ಲ, ಅಥವಾ ಧೂಳು ಅವರಿಗೆ ಸಿಗಲಿಲ್ಲ, ನಿರ್ದೇಶಕರು ಸರಿಯಾಗಿ ಇದ್ದಿದ್ದಿಲ್ಲ ಇಲ್ಲಿ. ಆದರೆ ಆ ಕಾವ್ಯ ಪ್ರಾರಂಭ ಮಾಡ್ತಾ ಆ ಕಾವ್ಯದ ಮೊದಲನೇ ಶ್ಲೋಕ ಹೇಗಿದೆ, ಬಹುಶಃ ರುಕ್ಮಿಣೀಶ್ ವಿಜಯದ ಮೊದಲನೇ ಶ್ಲೋಕಕ್ಕೆ ನಾವು ಮಧ್ಯಾಹ್ನವೇ ಬರ್ತೇವೆ ಅಂತ ಅನಿಸ್ತದೆ. ಏನು ಚಿಂತೆ ಇಲ್ಲ, ಏನು ತೊಂದರೆ ಇಲ್ಲ. ಅವರಿಗೆ ಮುಗಿಸ್ಬೇಕು ಅಂತ ಏನಿಲ್ಲ, 2 ದಿವಸದಲ್ಲಿ 1 ವಾರದಲ್ಲಿ ಮುಗಿಸ್ಬೇಕು ಅಂತ ಅವರ ಅಪೇಕ್ಷೆ ಏನಿಲ್ಲ. ನಾನು ಮಾತಾಡಿದಾಗ ಅವಶ್ಯವಾಗಿ 1 ವರ್ಷ ಆಗಲಿ, 2 ವರ್ಷ ಆಗಲಿ, ಎಷ್ಟು ವರ್ಷ ಆಗ್ತದೆ ಆಗಲಿ, ಒಟ್ಟಾರೆ ಆ ರೀತಿಯಾಗಿ ನಮಗೆ ಅಧ್ಯಯನವಾಗಬೇಕು ಅಂತ ಅವರು ಹೇಳಿದ್ದಾರೆ. ನಮಗೂ ಆ ರೀತಿಯಾಗಿ ಅಧ್ಯಯನವಾಗಲೇಬೇಕು. ನಿಮಗಿಷ್ಟೇ ಅಲ್ಲ, ಈ ದೃಷ್ಟಿಯಿಂದ ನಾನು ಅಧ್ಯಯನ ಮಾಡಿದ್ದೇನೆ, ಆದರೆ ಸ್ವಲ್ಪ ಅಧ್ಯಯನ ಮಾಡಿದ್ದೇನೆ. ನಾನು ಕಾವ್ಯ, ನಮಗೆ ಮುಂಬೈಯಲ್ಲಿ ಕಾವ್ಯ ಪಾಠ ಆಗಬೇಕಾದ್ರೆ 1 ಸರ್ಗ ಪಾಠ ಆಯಿತು. ಆದರೆ ಅಲ್ಲಿ ಹಿರಿಯರು ನನಗೆ ಮಾರ್ಗದರ್ಶನವನ್ನು ಮಾಡಿ, ಬರೀ 1ನೇ ಸರ್ಗ ಯಾಕೆ ಇಡೀ ಕಾವ್ಯ ನೀನು ನೋಡ್ಕೊಳ್ಬೇಕು ಅಂತ ಹೇಳಿ ನನ್ನ ಹಿರಿಯರು ನನಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಅನ್ನೋದಕ್ಕಾಗಿ ಇಡೀ ಕಾವ್ಯವನ್ನು ನಾನು ನೋಡ್ಕೊಂಡಿದ್ದೇನೆ. ಶಿಶುಪಾಲ ವಧ, ಕಿರಾತಾರ್ಜುನೀಯ, ನೈಷಧ, ಎಷ್ಟೋ ಭಾಗವನ್ನು ಅವರ ಪ್ರೋತ್ಸಾಹದಿಂದ ಓದಿದ್ದೇನೆ. ವಿಶೇಷವಾಗಿ ನಮ್ಮ ಗುರುಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಅವರೇ ಪಾಠ ಹೇಳ್ತಾ ಇದ್ರು, ಕಾವ್ಯಾದಿ ಪಾಠಗಳನ್ನು. ಅವರು ಏನೇನು ಓದಬೇಕು ಅಂತ ನಮಗೆ ನಿರ್ದೇಶ ಮಾಡ್ತಾ ಇದ್ರು. ತೆಲುಗು ಪುಸ್ತಕಗಳನ್ನು ಓದು ಅಂತ ಅವರು ಹೇಳ್ತಾ ಇದ್ರು ನನಗೆ. ಪೂರ್ವಾಶ್ರಮದಲ್ಲಿ ಏನೇ ಪಾಠ ಹೇಳಬೇಕಾದ್ರೆ ಹೇಳೋರು. ಆಮೇಲೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಸಾಯಂಕಾಲ ಕರ್ಕೊಂಡು ಹೋದ್ರೆ ವಾಕಿಂಗ್ ಮಾಡ್ತಾ ಮಾಡ್ತಾ ಇವುಗಳನ್ನೇ ಹೇಳಬೇಕು. ಏನೇನು ಪುಸ್ತಕಗಳು ಓದಬೇಕು, ಯಾವ್ಯಾವ ಹೇಗೆ ಹೇಗೆ ಓದಬೇಕು, ಇವುಗಳನ್ನೆಲ್ಲ ಹೇಳ್ತಾ ಇದ್ರು. ಹೀಗಾಗಿ ಆ ಎಲ್ಲ ಗ್ರಂಥಗಳನ್ನು ಅವರ ನಿರ್ದೇಶನದಲ್ಲಿ ನಾನು ಓದುವ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಹೀಗಾಗಿ ಸ್ವಲ್ಪ, ಅತಿ ಸ್ವಲ್ಪ ಪರಮಾಣುವಿನಷ್ಟು ಹೇಳಲಿಕ್ಕೆ ನನಗೆ ಸಾಧ್ಯ. ನನಗೇನು ಅಷ್ಟು ಬಹಳ ಹೇಳಲಿಕ್ಕೆ ಆಗೋದಿಲ್ಲ, ಅದು ಪರಮಾಣುವಿನಷ್ಟು ಹೇಳಲಿಕ್ಕೆ ಸಾಧ್ಯ. ಆ ಗ್ರಂಥವನ್ನು ಓದಿದ್ದೇನೆ, ಆದರೆ ರುಕ್ಮಿಣೀಶ್ ವಿಜಯನ್ ನಾನು ಪೂರ್ಣವಾಗಿ ಓದಿಲ್ಲ. ಯಾಕೆ ಸುಮ್ಮನೆ ಯಾಕೆ ಹೇಳೋದು, ಸುಳ್ಳು ಯಾಕೆ ಹೇಳೋದು, ಪೂರ್ಣವಾಗಿ ನಾನು ಓದಿಲ್ಲ. ಆದರೆ ಈ ದೃಷ್ಟಿಯಲ್ಲಿ ನಾನು ಅನೇಕ ಸರ್ಗಗಳನ್ನು ಓದಿದ್ದೇನೆ. ಅದು ಅನ್ನ ನೋಡ್ಬೇಕಾದ್ರೆ ಹೇಳ್ತಿರಲ್ಲ, ಒಂದಾಗಲೂ ಮುಟ್ಟಿದ್ರೆ ಸಾಕಂತ. ಆದರೆ ಒಂದೇ ಆಗಲು ಮುಟ್ಲಿಕ್ಕೆ ನನಗಾಗೋದಿಲ್ಲ. ಯಾಕೆಂದರೆ ನೋಡಲಿಕ್ಕೆ ಒಂದಾಗಲು ಸಾಕು, ತಿನ್ನಲಿಕ್ಕೆ ಒಂದೇ ಆಗಲು ಸಾಕ ಇಲ್ಲ. ಹಾಗಾದರೆ ತಿನ್ಬೇಕು, ಎಲ್ಲ ತಿನ್ಬೇಕು ನಾನು. ಹಾಗೆ ಬರೀ 1 ಸರ್ಗ ಓದಿದ್ರೆ ಅಲ್ಲ. ಹೀಗಾಗಿ ಆ ದೃಷ್ಟಿಯಿಂದ ಅವಶ್ಯವಾಗಿ ಇದೇ ಸಂದರ್ಭದಲ್ಲಿ ಆ ಸಮಗ್ರ ರುಕ್ಮಿಣೀಶ್ ವಿಜಯ ಕಾವ್ಯದ ಅಧ್ಯಯನವನ್ನು ಮಾಡಲೇಬೇಕು, ಮಾಡ್ತೇನೆ. ಸರ್ವಕಾಲದಲ್ಲಿ ಸಂದೇಹ ಇಲ್ಲ ಅನ್ನೋದಕ್ಕಾಗಿ ನನ್ನ ಮಧ್ಯಾಹ್ನ ಇಲ್ಲಿ ಈ ಕಾವ್ಯ ನಾವು ಓದಬೇಕು. ಆ ಕವಿಯು ಹೇಳ್ತಾನೆ, ಈ
ಶಿಶುಪಾಲ ವಧ ಇದೇ ಕಿವಿಗೆ ಸ್ವಲ್ಪ ಕಿರಿಕಿರಿಯಾಗುವುದು. ಅನೇಕ ಜನ ಹೇಳ್ತಾರೆ ಇದು ಸಂಹಾರ ವಧ, ಈ ಶಬ್ದ ಕೇಳಿ ಬರ್ತದಲ್ಲ ಇದೇನೋ ಶಕನ, ಏನು ಹಾಗೆ ತಿಳಿಯುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ದುಷ್ಟ ಸಂಹಾರ, ದುಷ್ಟ ಸಂಹಾರ, ಪೀಡೆ ತೊಲಗಿ ಹೋಯಿತು ಅಂತ ಹೇಳುವ ಅನಿಷ್ಟ ಪರಿಹಾರ ಆಗಲೇಬೇಕಾದದ್ದು. ಹೀಗೆ ಮುನೀಶ ವಿಜಯ ಅಂತ ಕೇಳಿದಾಗ, ಶಿಶುಪಾಲ ಅಂತ ಕೇಳಿದಾಗ ಅದೇನೋ ಮನಸ್ಸಿನಲ್ಲಿ ಆ ಭಾವನೆ ವ್ಯತ್ಯಾಸ ಆಗಿ ಹೋಗ್ಬಿಡುತ್ತೆ. ಯದ್ಯಪಿ ರುಕ್ಮಿಣೀಶ ವಿಜಯ ಅಂದ್ರೂ ಅದೇ ಅರ್ಥ ಬರ್ತದೆ. ಭಗವಂತ ರುಕ್ಮಿಣಿಯನ್ನು ವಿವಾಹ ಮಾಡಿಕೊಂಡ. ಹೇಗೆ ಮಾಡಿಕೊಂಡ ವಿವಾಹ? ಸುಮ್ಮನೆ ಬರೀ ಹೋದ ವಿವಾಹ ಮಾಡ್ಕೊಂಡ ಬಂದ ಅಷ್ಟೇನಾ? ಇಲ್ಲ, ವಿವಾಹ ಮಾಡಿಕೊಂಡದ್ದು ಒಂದು ದಿವಸದಲ್ಲಿರ್ಬೇಕು, ಆದರೆ ಅದರಾಗಿ ಯುದ್ಧ ಆದದ್ದು ಎಷ್ಟು ದಿವಸ. ಆದರೆ ಆ ಶಬ್ದವೇ ನಮ್ಮನ್ನು ಸೆರೆ ಹಿಡಿದುಬಿಡ್ತದೆ. ರುಕ್ಮಿಣೀಶ ವಿಜಯ. ಭಗವಂತ ಶಿಶುಪಾಲನನ್ನು ಸಂಹಾರ ಮಾಡಿ ಶಿಶುಪಾಲನನ್ನು ಗೆದ್ದದ್ದಲ್ಲ, ರುಕ್ಮಿಣಿಯನ್ನೇ ಗೆದ್ದಿದ್ದಾನೆ ದೇವರು. ಈ ಶಿಶುಪಾಲನನ್ನು ಗೆಲ್ಲೋದು ಎಷ್ಟು? ಆ ಶಬ್ದ ನೋಡಿ, ಧ್ವನಿ ಹೇಗೆ, ಆ ಶಬ್ದದಲ್ಲಿಯೇ ಧ್ವನಿ, ಕಾವ್ಯ ಅಲ್ಲ, ಆ ಕಾವ್ಯಕ್ಕೆ ಇಟ್ಟ ಹೆಸರೇನಿದೆ ಅಲ್ಲ, ಆ ಹೆಸರಿನಲ್ಲಿಯೇ ಒಂದು ಧ್ವನಿ. ಈ ಧ್ವನಿಯ ಬಗ್ಗೆಯೂ ಒಂದು ದೊಡ್ಡ ಶಾಸ್ತ್ರ ಇದೆ, ಲಕ್ಷಣಶಾಸ್ತ್ರ ಇದೆ. ಧ್ವನ್ಯಾಲೋಕ ಅಂತ ಬಹಳ ಕಷ್ಟದ ಗ್ರಂಥ. ಬಹುಶಃ ಅದು ಕನ್ನಡದಲ್ಲಿ ಅನುವಾದವಾಗಿರಬೇಕು ಅಂತ ಅನ್ನಿಸ್ತದೆ. ಓದಿ, ತುಂಬ ಸುಂದರವಾದ ಗ್ರಂಥಗಳವೆಲ್ಲ. ಧ್ವನ್ಯಾಲೋಕ. ನಾವು ಆಡಿದ ಮಾತಿಗೆ ಹಾಗೇನೇ ಅರ್ಥ ಇರಬೇಕು ಅಂತಿಲ್ಲ. ಆಡಿದ ಮಾತಿಗೆ ಧ್ವನಿ ಬೇರೆ ಇರ್ತದೆ, ಮಾತೊಂದು ಇರ್ತದೆ, ಆದರೆ ಆ ಧ್ವನಿಗೆ ಅರ್ಥ ಬೇರೆ ಇರ್ತದೆ. ಧ್ವನಿಯಿಂದ ಆ ಮಾತಿಗೆ ಅರ್ಥ ಬೇರೆ ಆಗಿಬಿಡ್ತದೆ. ದೊಡ್ಡ ಪಂಡಿತ ಅಂತ ಅಂದ್ಬಿಡ್ತಾರೆ, ಏನರ್ಥ ಅದಕ್ಕೆ? ಈ ಮುಠಾಳ ಮೂರ್ಖ ಅಂತ ಅರ್ಥ ಅದಕ್ಕೆ. ಶಬ್ದ ಹೇಗಿದೆ, ಅರ್ಥ ಹೇಗಿದೆ ನೋಡಿ. ಧ್ವನಿ, ಅವರು ಭಾರೀ ದೊಡ್ಡ ಪಂಡಿತರು. ಧ್ವನಿ ವ್ಯತ್ಯಾಸ ಆಗಿಬಿಡ್ತದೆ. ಬೈಬೇಕಾದ್ರೆ ಅದೇ ಧ್ವನಿ ಇರ್ತದ, ಧ್ವನಿಯಾಗಿರೋದಿಲ್ಲ, ಬೇರೆ ಧ್ವನಿ ಬೇರೆ ಆಗಿಬಿಡ್ತದೆ. ಆ ಧ್ವನಿಯಿಂದ ಆ ವಾಕ್ಯಕ್ಕೆ ಅರ್ಥ ಬೇರೆ ಆಗಿಬಿಡ್ತದೆ. ವಿಚಿತ್ರ ಇದು ನೋಡಿ ಹೇಗಿದೆ. ಆ ಧ್ವನಿಯ ಬಗ್ಗೆ ತಿಳಿಸಿದ್ದಾರೆ ಆ ಕಾವ್ಯದಲ್ಲಿ. ಧ್ವನಿಯ ಬಹಳ ದೊಡ್ಡ ಗ್ರಂಥ ಇದೆ, ಭಾರಿ ವಿಚಿತ್ರವಾದದ್ದು. ಶ್ರೀಮದಾಚಾರ್ಯ ಅವುಗಳನ್ನು ನಮಗೆ ಆ ಭಾಗವತದಲ್ಲಿಯ ಧ್ವನಿ ಹೇಗಿದೆ. ಭಾಗವತ ನಾವು ತಿಳಿಬೇಕಾದರೆ, ಮಹಾಭಾರತ ತಿಳಿಬೇಕಾದರೆ, ವೇದಗಳನ್ನು ತಿಳಿಬೇಕಾದರೆ ಬರೀ ನಾವು ಮೇಲ್ನೋಟ ಬೇಕಾಗಿಲ್ಲ. ನಿಮಗೆ ಮೇಲೇನು ತೋರ್ತಾ ಇದೆ ಅದಲ್ಲಪ್ಪ, ಆ ಧ್ವನಿ ಏನಿದೆಯಲ್ಲ, ಆ ಧ್ವನಿ ಶ್ರೀಮದಾಚಾರ್ಯರಿಗೆ ಗೊತ್ತು. ಕೇಳಿದ್ದಾರೆ, ವೇದವ್ಯಾಸ ದೇವರ ಧ್ವನಿ ಕೇಳಿಸ್ತದೆ ಅವರಿಗೆ, ಉಳಿದವರಿಗೆ ಕೇಳಿಸೋದಿಲ್ಲ. ಏನು ಮಾಡೋಣ, ಉಳಿದವರು ನೋಡ್ತಾರೆ, ಅರ್ಥ ಬರೀತಾರೆ. ಆದರೆ ಶ್ರೀಮದಾಚಾರ್ಯ ಕೇಳಿ ಅರ್ಥ ಬರೆದಿದ್ದಾರೆ. ಕೇಳಿ ಅರ್ಥ ಬರೆಯೋದಕ್ಕೂ ಓದಿ ಅರ್ಥ ಬರೆಯೋದಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾನೆ. ಈಗ ಇದೇ ನೀವು ಬರೀರಿ, ದೊಡ್ಡ ಪಂಡಿತ ವಾಕ್ಯದಲ್ಲಿ ಬರೀರಿ, ಇಂಥ ವ್ಯಕ್ತಿ ಯಾವುದು, ದೇವದತ್ತ ಬಹಳ ದೊಡ್ಡ ಪಂಡಿತ. ಇದನ್ನು ಬರೆದಿಟ್ಟು ಬಿಟ್ರೆ ಅದರಿಂದ ನೀವೇನು ಅರ್ಥ ಮಾಡ್ಕೊಳ್ತೀರಿ? ಸಾಮಾನ್ಯವಾಗಿ ಒಳ್ಳೆಯದೇ ಅರ್ಥ ಮಾಡ್ಕೊಳ್ತೀರಿ, ಕೆಟ್ಟದ್ದು ಅರ್ಥ ಮಾಡ್ಕೊಳ್ಳೋದಿಲ್ಲ. ಶಬ್ದಕ್ಕೆ ದೊಡ್ಡ ಪಂಡಿತ, ಅದೇನು ಬರೆದದ್ದು ಹಾಗಲ್ಲ. ಆ ಧ್ವನಿ ಏನು ಈ ಹೇಳಿದ್ನಲ್ಲ, ಆ ಧ್ವನಿಯಿಂದ ಅವನು ಬರೆದಿದ್ದಾನೆ. ಆದರೆ ಅದನ್ನು ಓದುವಾಗ ನಮಗೆ ಆ ಧ್ವನಿ ಕೇಳಿಸ್ತದೆ ಅನ್ನೋ ಕೇಳಿಸಿರೋದಿಲ್ಲ. ಇವಾಗ ಅರ್ಥವೇ ಬೇರೆ ಆಗಿಬಿಡುತ್ತೆ. ಶ್ರೀಮದಾಚಾರ್ಯ ಹಾಗೆ ಮಾಡಿದ್ದಾರೆ. ಹಾಗೆ ಆ ಕಾವ್ಯಗಳನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹೀಗಾಗಿ ಶಿಶುಪಾಲ ವಧ ಏನಾಗುತ್ತೆ? ರುಕ್ಮಿಣೀಶ ವಿಜಯ. ರುಕ್ಮಿಣಿಯನ್ನೇ ಗೆದ್ದವರು ಶಿಶುಪಾಲನ ಗೆಲ್ಲೋದೇನು ಲೆಕ್ಕ ಅವರಿಗೆ? ಏನೂ ಲೆಕ್ಕ ಅಲ್ಲ ಅವರಿಗೆ. ಅನಾದಿ ಕಾಲದಿಂದ ರುಕ್ಮಿಣಿಯ ಪತಿ ಪರಮಾತ್ಮ, ರುಕ್ಮಿಣಿಯ ನಿರ್ದೇಶಕ, ರುಕ್ಮಿಣಿಗೆ ಸ್ವಾಮಿ ಪರಮಾತ್ಮ. ಆ ರುಕ್ಮಿಣಿ ಅಂಥವಳು ಯಸ್ಯ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ವಿಷ್ಣುತೀರ್ಥರು ಹೇಳ್ತಾರೆ, ವಿಷ್ಣುತೀರ್ಥರು ರಮಾಸ್ತೋತ್ರದಲ್ಲಿ ಹೇಳ್ತಾರೆ, ಆ ಲಕ್ಷ್ಮೀದೇವಿಯಿಂದ ಆಗದೇ ಇದ್ದದ್ದೇ ಘಟನಾ ಸಾಮರ್ಥ್ಯ ಆ ಲಕ್ಷ್ಮೀದೇವಿಗೆ ಇದೆ ಅಂತ ಹೇಳ್ತಾರೆ. ಅಂಥ ಅಘಟಿತ ಘಟನಾರ್ಥ ಇರುವ ಲಕ್ಷ್ಮೀದೇವಿಗೆ ಅವರು ಈಶ, ಅವರು ಸ್ವಾಮಿ ಪರಮಾತ್ಮ. ಶಿಶುಪಾಲನ ಎಲ್ಲಿ ಅವನು ಶಿಶುಪಾಲ? ಅವರು ಹೆಸರಿಗೆ ಹೇಳಿದ್ರೆ ಶಿಶುಗಳಿಗೆ ಪಾಲಕ ಅವನಷ್ಟೇ. ಆದರೆ ನಮ್ಮ ಪರಮಾತ್ಮ ಶಿಶುಪಾಲ ಅಲ್ಲ, ಅವನು ರುಕ್ಮಿಣೀ ಪಾಲಕ. ಅವನು ರುಕ್ಮಿಣೀಶ. ಅವನು ಎಲ್ಲಿ ರುಕ್ಮಿಣೀಶ, ಎಲ್ಲಿ ಶಿಶುಪಾಲ? ಆ ಹೆಸರೇ ನಮ್ಮನ್ನು ಆ ಗ್ರಂಥವನ್ನು ಓದಬೇಕು ಅಂತ ಒಳಗೆ ಕರೀತದೆ. ಈ ಕೆಲವು ಕಡೆಗೆ ಬೋರ್ಡ್ ಹಾಕಿರ್ತಾರೆ, ಆ ಬೋರ್ಡಿಂದೇ ಒಳಗೆ ಹೋಗ್ಬಿಡ್ತೇವೆ. ಒಳಗೆ ಹೋಗ್ಬೇಕಾದ್ರೆ ಬೋರ್ಡ್ ನೋಡ್ತೇವೆ, ಅಡ್ವರ್ಟೈಸ್ಮೆಂಟ್ ನೋಡ್ತೇವೆ,
ಈ ಸಲ ಇದನ್ನು ತಗೊಳ್ಳೋಣ, ಈ ಸಲ ಇದನ್ನು ತಗೊಳ್ಳೋಣ, ಅದರಲ್ಲಿ ಏನೂ ಅರ್ಥ ಇರೋದಿಲ್ಲ. ಆದರೂ ನಾವು ಅದರ ಮೇಲೆ ವಿಶ್ವಾಸ ಮಾಡ್ತೇವೆ. ನಮ್ಮ ಮುಟ್ಟಾಳ್ತನ ಮೂರ್ಖತನ ಎಷ್ಟಿದೆ ಅರ್ಥವಾಗೋದಿಲ್ಲ. ಅದನ್ನು ನಂಬುತ್ತೇವೆ ನಾವು. ಇದು ನೋಡ್ರಿ, ಇದನ್ನು ಉಪಯೋಗಿಸಿಬಿಟ್ರೆ ಬಟ್ಟೆ ಒಂದೇ ಕ್ಷಣದಲ್ಲಿ ಸ್ವಚ್ಛವಾಗಿರುತ್ತದೆ. ಅದು ಎಷ್ಟು ನಂಬಿ ಬಿಡ್ತೇವೆ ನಾವು, ಅದನ್ನು ವಿಚಿತ್ರ ಅನಿಸಿಬಿಡ್ತದೆ. ನಮ್ಮ ಅಜ್ಞಾನ ಏನಿದೆ ಅವ್ರಿಗೂ ಗೊತ್ತು, ಆ ಪ್ರಚಾರ ಮಾಡುವವರಿಗೂ ಸಹ ನಮ್ಮ ಅಜ್ಞಾನ ಗೊತ್ತು, ಜನರ ಅಜ್ಞಾನ ಅವರಿಗೆ ಗೊತ್ತು. ಆದರೆ ಅನ್ನೋದಕ್ಕಾಗಿ ಶಾಸ್ತ್ರಗಳು ಹೇಳ್ತದೆ, ಬೇಡ ಇಲ್ಲಿಗೆ ಬಾ, ಶಾಸ್ತ್ರ ಇದು ಪ್ರಚಾರ, ಒಳ್ಳೆ ಮಾಧ್ಯಮ ಇದು. ಶಾಸ್ತ್ರ ಮಾಡುವ ಮಾಧ್ಯಮ ಪ್ರಚಾರ ಏನಿದೆಯಲ್ಲ, ಇದು ಒಳ್ಳೆ ಪ್ರಚಾರ. ಈ ರೀತಿಯಾಗಿ ಪ್ರಚಾರ ಮಾಡಿ ಅವರು ಒಳಕಾರಿಸ್ತಾರೆ. ಶಿಶುಪಾಲವಧ, ರುಕ್ಮಿಣೀಶ ವಿಜಯ, ಇದನ್ನೇನೋ ನಾನು ಇದನ್ನು ಓದಬೇಕಿದನ್ನು, ಗೆಲ್ಲಬೇಕಿದನ್ನು, ಏನೋ ವಿಜಯ ಸಿಗ್ತದಂತೆ, ಇದನ್ನು ಓದಬೇಕು. ಆ ಶಬ್ದ ಕೇಳಿದಾಗ ಹಾಗೆ ಮನುಷ್ಯನಿಗೆ ಎಳೀತದೆ ಅನ್ನೋದಕ್ಕಾಗಿ ರುಕ್ಮಿಣೀಶ ವಿಜಯ ಆ ಹೆಸರೇ ನಮ್ಮನ್ನೇ ಈ ಕಡೆಗೆ ತಂದು ಕೂಡಿಸ್ತದೆ. ಅದನ್ನು ಕೇಳಿದಾಗಲೇ ಬಹುಶಃ ಅವರೆಲ್ಲ, ಆ ಕವಿಗಳೆಲ್ಲ ಹೆಸರನ್ನೇ ನೋಡಿ ಆ ಹೆಸರಿಗೆ ಮತ್ತೆ ಓಟ್ ಹಾಕಿರಬಹುದು ಅಂತ ಅನಿಸ್ತದೆ. ಮೊಟ್ಟ ಮೊದಲಿಗೆ ಆ ಹೆಸರು ಕೇಳಿದ ಕೂಡಲೇ ಆನಂದವಾಗಿರ್ಬೇಕು ಅವರಿಗೆ. ಹೌದು, ಶಿಶುಪಾಲವಧ, ರುಕ್ಮಿಣೀಶ ವಿಜಯ, ಇದರಿಂದಲೇ ನಾವು ವ್ಯವಹಾರವನ್ನು ಕಲಿಬೇಕಾಗಿದೆ ಅನ್ನೋದಕ್ಕಾಗಿ ಇದನ್ನು ಉತ್ತಮ ಅಂತ ಸಾಬೀತು ಮಾಡಿದರು. ಆ ಕವಿ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾನೆ, ನಾರದರು ಇರೋದು ಬರ್ತಾ ಇದ್ದಾರೆ, ಇಂದ್ರನ ಸಂದೇಶವನ್ನು ಕೃಷ್ಣನಿಗೆ ಹೇಳೋದಕ್ಕಾಗಿ ಬರ್ತಾನಂತೆ. ಏನು ಇಂದ್ರ, ಎಲ್ಲಿ ಇಂದ್ರ, ಇಂದ್ರನ ಸಂದೇಶ ಏನು, ಅದು ಕೃಷ್ಣನಿಗೆ ಹೇಳೋದೇನು? ಮೊಟ್ಟ ಮೊದಲಿಗೆ ಅದು ನಾವು ಒಪ್ಪೋದೇ ಇಲ್ಲ. ಇಂದ್ರನ ಸಂದೇಶ ಕೃಷ್ಣನಿಗೆ ಏನು ಬೇಕಾಗಿದೆ? ಇಂದ್ರನ ಪ್ರಾರ್ಥನೆ ಕೃಷ್ಣನ ಮುಂದೆ ಹೇಳಲಿಕ್ಕೆ ಬಂದಿದ್ದಾನೆ, ಸರಿ. ಆದರೆ ಆ ಕಾವ್ಯಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಅವನು ಹೇಳ್ತಾನೆ, ಮಲ್ಲಿನಾಥ ಹೇಳ್ತಾನೆ, ಇಂದ್ರನ ಸಂದೇಶವನ್ನು ಕೊಡುವುದಕ್ಕಾಗಿ ಬಂದ. ಎಲ್ಲಿ ಇಂದ್ರ, ಎಲ್ಲಿ ಕೃಷ್ಣ? ಸಂದೇಶ ಏನಿದೆ, ಸಂಬಂಧ ಏನಿದೆ? ಇಂದ್ರನ ಪ್ರಾರ್ಥನೆಯನ್ನು ಕೃಷ್ಣನಿಗೆ ಹೇಳಲಿಕ್ಕೆ ಬಂದ. ನೀವು ಮಹಾಭಾರತ ನೋಡೇ ಬರೆದದ್ದಲ್ಲ, ಭಾಗವತವನ್ನು ನೋಡೇ ಬರೆದಿದ್ದೀರಲ್ಲ, ಹಾಗಾದರೆ ಯಾರು ದೊಡ್ಡವರು ಯಾರು ಸಣ್ಣವರು ಗೊತ್ತಿಲ್ವ ನಿಮಗೆ? ವ್ಯವಹಾರ ಹೇಗೆ ಮಾಡಬೇಕು ಗೊತ್ತಿಲ್ಲ ದೇವರ ಜೊತೆಗೆ. ಕೃಷ್ಣ ದೇವರು ಅಂತ ಒಪ್ಪಿದ್ದಾನೆ, ವ್ಯಾಖ್ಯಾನದಲ್ಲಿ ಬರೀತಾನೆ. ಇವೆಲ್ಲ ನಮಗೆ ಅತ್ಯಂತ ಬೇಕಾದ ಮಾತುಗಳು. ಯಾರ ಕೃಷ್ಣ? ಅಲ್ಲಿಯ ವಾಕ್ಯಗಳನ್ನೇ ಓದ್ತೇನೆ ನೋಡಿ. ಆ ಶ್ಲೋಕ ಮೊಟ್ಟ ಮೊದಲಿಗೆ, ಶ್ರೀಯಃಪತಿ ಶ್ರೀಮತಿ ಶಾಸಿತುಂ ಜಗತ್ ಜಗನ್ನಿವಾಸೋ ವಸುದೇವ ಸದ್ಮನಿ ವಸಂ ದದರ್ಶನಾವತರಂತಮಂಬರಾತ್ ಹಿರಣ್ಯ ಗರ್ಭಾಂಗ ಭುವಂ ಮುನಿಂ ಹರಿ. ಶ್ರೀಯಃಪತಿ ಲಕ್ಷ್ಮೀಪತಿ, ಶ್ರೀಮತಿ ಯಥ ಮನೆಯಲ್ಲಿದ್ದಾನೆ, ವಸುದೇವ ಸದ್ಮನಿ. ಶ್ರೀಯಃಪತಿ ಜಗನ್ನಿವಾಸ, ದೇವರನ್ನು ಎಷ್ಟು ಎತ್ತರಕ್ಕೆ ಅವನು ಕೂಡಿಸಿದ್ದಾನೆ, ಎಷ್ಟು ಎತ್ತರದಲ್ಲಿ ಕೂಡಿಸಿದ್ದಾನೆ, ಎಂಥ ಸಿಂಹಾಸನದಲ್ಲಿ ಕೂಡಿಸಿದ್ದಾನೆ ಕವಿ. ಅವನ ವೈಷ್ಣವತೆ ಏನಿದೆ ಅಂತ ಅನ್ನೋದು ಈ ಮಾತುಗಳಿಂದ ನಮಗೆ ಗೊತ್ತಾಗ್ತದೆ. ಅಲ್ಲಿಯ ಸ್ವಾರಸ್ಯವನ್ನು ನಾವು ಅನುಭವಿಸ್ಬೇಕಲ್ಲ. ಶಿಶುಪಾಲವಧ, ರುಕ್ಮಿಣೀಶ ವಿಜಯ, ಇದಕ್ಕಿಂತಲೂ ಈ ಕಾವ್ಯ ಶ್ರೇಷ್ಠ ಅಂದರೆ ಇದನ್ನು ಎತ್ತಿ ಒಯ್ದು ಹೊರಗೆ ಹಾಕಬೇಕು ಅಂತ ಅಲ್ಲ, ಸರ್ವಥಾ ಅಲ್ಲ. ಯಾಕೆ ವಿಷ್ಣು ಉತ್ತಮ ಅಂತ ಈ ಕಾವ್ಯ ನಮಗೆ ಹೇಳಿದೆ. ಆದರೆ ಈ ಕಾವ್ಯಕ್ಕಿಂತಲೂ ರುಕ್ಮಿಣೀಶ ವಿಜಯ ದೊಡ್ಡದು ಅಂತ ನಾವು ತಿಳಿಬೇಕಾಗಿದೆ ಹೊರತು ಹಾಗಾದರೆ ಶಿಶುಪಾಲವಧ ಎತ್ತಿ ಒಗೆದು ಬಿಡೋಣ, ಹಾಗೆಲ್ಲ ಅಲ್ಲ. ಶಿಶುಪಾಲವಧಕ್ಕೂ ಒಂದು ಸ್ಥಾನ ಇದೆ. ಆ ಮಾಘ ಕಾವ್ಯ ತಾರತಮ್ಯ ದೊಡ್ಡದು ಸಣ್ಣದು ಅಷ್ಟೇ. ಅಲ್ಲಿ ಮಾತ್ರ ಶ್ರೀಯಃಪತಿ ಶ್ರೀಮತಿ ವಸುದೇವ ಸದ್ಮನಿ, ಆ ವಸುದೇವನ ಮನೆಯಲ್ಲಿ ತಾನಿದ್ದಾನೆ. ಅಂದರೆ ತನ್ನ ದೇವರಾದರೂ ಕೂಡ ತಂದೆಗೆ ಅಧೀನನಾಗಿದ್ದಾನೆ, ವ್ಯವಹಾರ ಆಗಿದೆ. ಇದನ್ನು ದೇವರು ಕಲಿಸಕ್ಕಾಗಿ ಬಂದಿದ್ದಾನೆ. ಅದನ್ನು ಆ ಕಾವ್ಯ ತಿಳಿಸ್ತದೆ ನಮಗೆ. ಅದೇನು ಸಣ್ಣ ಕಾವ್ಯ ಅಂತ ನಾನು ಹೇಳಿಕ್ಕೆ ಹೊರಟಿಲ್ಲ, ಆದರೂ ಹೇಳಿಕ್ಕೆ ಹೊರಟಿಲ್ಲ. ಒಳ್ಳೆಯ ಕಾವ್ಯವೇ ಇಲ್ಲ ಅಂತ ಅಲ್ಲ. ಆದರೆ ವೀರ ವೈಷ್ಣವರ ಕಾವ್ಯವನ್ನು ನೀವು ಮೊದಲಿಗೆ ನೋಡ್ರಿ, ಇನ್ನೂ ಹೆಚ್ಚಿನ ಜ್ಞಾನ ಕಲಿಯಲಿಕ್ಕೆ ಸಿಗುತ್ತದೆ. ಅವನು ದೇವರಾದರೂ ಶ್ರೀಯಃಪತಿ, ವಸುದೇವನ ಮನೆಯಲ್ಲೇ ತಾನಿದ್ದಾನೆ. ವಸುದೇವ ಸದ್ಮನಿ, ನನ್ನ ಮನೆಯಲ್ಲಿ ನಾನಿದ್ದೇನೆ. ಕೃಷ್ಣ ಅವನ ಮನೆ ಪ್ರತ್ಯೇಕ ಮಾಡ್ಕೊಳ್ಬಹುದಾಗಿರ್ತಾನೆ, ಪ್ರತ್ಯೇಕ ದೇವರವನು ವಿಶ್ವರೂಪಿ. ಅವನು ಏನ್ ಮಾಡ್ಬೇಕು? ಅವನು ಮತ್ತೆ 16,108 ಸ್ತ್ರೀಯನ್ನು ವಿವಾಹ ಮಾಡಿಕೊಂಡಿದ್ದಾನೆ. ಎಲ್ಲಾ ಮನೆಯಲ್ಲಿಯೂ ಕೃಷ್ಣ ಇದ್ದಾನೆ. ಬರೀ ವಸುದೇವನ ಮನೆಯಲ್ಲಿಲ್ಲ, ವಸುದೇವನ ಮನೆಯಲ್ಲಿಯೂ ದೇವರಿದ್ದಾನೆ. ತಾನು ಶ್ರೀಯಃಪತಿ, ಶ್ರೀಪತಿ, ಲಕ್ಷ್ಮೀಪತಿಯಾದರು. ಆಮೇಲೆ ಜಗನ್ನಿವಾಸಕಾರಾದರೂ ಕೂಡ ವಸುದೇವನ ಮನೆಯಲ್ಲಿ ನಾನಿದ್ದ ಕೃಷ್ಣ ಇದ್ದಾನೆ. ಅಂದರೆ ಮಗ ತಂದೆಗೆ ಅಧೀನನಾಗಿರಬೇಕು, ತಂದೆಯ ಮನೆಯಲ್ಲಿ ಇರಬೇಕು ಮಗ ಅನ್ನೋ ವ್ಯವಹಾರವನ್ನು
ಮೊಟ್ಟ ಮೊದಲಿಗೆ ಮೊದಲನೇ ಶ್ಲೋಕದಲ್ಲಿಯೇನೆ ಅದು ಕಲಿಸು. ದೇವರು ಅದಕ್ಕಾಗಿಯೇ ಬಂದಿದ್ದಾನೆ, ಶಿಕ್ಷಣ ಮಾಡೋದಕ್ಕಾಗಿ ಪರಮಾತ್ಮ ಬಂದಿದ್ದಾನೆ. ವಸುದೇವ ಸದ್ಮನಿ, ಆ ವಸುದೇವನ ಮನೆಯಲ್ಲಿದ್ದಾಗ ವಸನ್ ದದರ್ಶ ಅವತಾರ ಅಂತ ನಂಬರ, ಆಕಾಶದಿಂದ ನಾರದರು ಕೆಳಗೆ ಇಳಿತಾ ಇದ್ದಾರಂತೆ. ಅಂತ ಆಕಾಶದಿಂದ ಕೆಳಗೆ ಇಳಿಯುವ ನಾರದರನ್ನ ಕೃಷ್ಣ ಪರಮಾತ್ಮ ನೋಡಿದ. ದದರ್ಶ ಇಲ್ಲಿ ಮಾತನೇ ಹೇಳ್ತಾರೆ. ಇಲ್ಲಿ ವ್ಯಾಖ್ಯಾನದಲ್ಲಿ ಕೆಲವು ಅಪರೂಪವಾದ ಮಾತುಗಳನ್ನು, ಯಾರು ಕೃಷ್ಣ ಅವನು ಶ್ರೀಯಪತಿ ಅಂತ ಹೇಳಿದ್ರಲ್ಲ, ಯಾರು ಶ್ರೀಯಪತಿ ಹೇಗಾಗ್ತಾನೆ? ಕೃಷ್ಣ ರುಕ್ಮಿಣೀಪತಿ ಅವನು ಶ್ರೀಯಪತಿ ಹೇಗಾಗ್ತಾನೆ? ಹಾಗಾದ್ರೆ ಆ ಕವಿಗೆ ಕೃಷ್ಣ ದೇವರು ವಿಷ್ಣುವೇ ಕೃಷ್ಣನಾಗಿ ಅವತರಿಸಿದ್ದಾನೆ ಅನ್ನೋ ಪ್ರಮೇಯ ಅವನಿಗೆ ಗೊತ್ತಿದೆ. ಹೀಗಾಗಿ ವೈಷ್ಣವನಾಗಿದ್ದಾನೆ. ಕೃಷ್ಣನನ್ನ ಏನೋ ಸಾಮಾನ್ಯ ಅಂತ ತಿಳಿದಿಲ್ಲ. ಲಕ್ಷ್ಮೀಪತಿಯೇ ಈ ಕೃಷ್ಣ ಅನ್ನೋ ಪರಿಜ್ಞಾನ ಅವನಿಗಿದೆ. ಯಾಕೆ? ಮಹಾಭಾರತವನ್ನು ಓದಿಯೇ ಈ ಕಾವ್ಯವನ್ನು ಬರೆದಿದ್ದಾನೆ ಅನ್ನೋದಕ್ಕಾಗಿ ಅಷ್ಟ ಜ್ಞಾನ ಅವನಿಗೆ ಇದೆ. ಅನ್ನೋದಕ್ಕಾಗಿ ಈ ಕಾವ್ಯದಲ್ಲಿ ಹೇಳ್ತಾರೆ, ಅನೇನ ಶ್ರೀಯಪತಿ ಅಂತ ಆ ಕವಿ ಪ್ರಯೋಗ ಮಾಡೋದರಿಂದ ಏನು ಹೇಳಿ ಹೊರಟಿದ್ದಾರೆ? ವ್ಯಾಖ್ಯಾನವು ತುಂಬಾ ಅಪರೂಪವಾದ ವ್ಯಾಖ್ಯಾನ. ಆ ಕವಿಗಳು ಹೇಳ್ತಾರೆ, ಅನೇನ ರುಕ್ಮಿಣೀ ರೂಪಯಾಶ್ರಯ ಸಮೇತಃ ಇತಿ ಸೂಚಿತಂ. ಆ ರುಕ್ಮಿಣಿ ಸಾಮಾನ್ಯಳಲ್ಲ, ರುಕ್ಮಿಣಿಯೂ ಕೂಡ ಶ್ರೀ, ಅವಳು ಸಾಕ್ಷಾತ್ ಲಕ್ಷ್ಮೀದೇವಿ ರುಕ್ಮಿಣಿ. ಹೀಗಾಗಿ ಆ ರುಕ್ಮಿಣಿಯೂ ಕೂಡ ಸಾಕ್ಷಾತ್ ಶ್ರೀ ಸಮೇತನಾಗಿದ್ದಾನೆ ಪರಮಾತ್ಮ. ರುಕ್ಮಿಣಿ ಸಮೇತನಾದದ್ದರಿಂದಾಗಿ ಶ್ರೀ ಸಮೇತನೇ ಆಗಿದ್ದಾನೆ ಆ ಕೃಷ್ಣ ಅನ್ನೋದನ್ನು ಕವಿಗಳು ಸೂಚನೆ ಮಾಡ್ತಾ ಇದ್ದಾರೆ. ನೋಡಿ, ಆ ಪದಗಳನ್ನ ಪ್ರಯೋಗ ಮಾಡಿದ ಹಿನ್ನೆಲೆಯನ್ನು ನಾವು ಹೇಗೆ ಗಮನಿಸ್ತೇವೆ? ಇಲ್ಲದೆ ಹೋದ್ರೆ ಕೃಷ್ಣನನ್ನ ಶ್ರೀಯಪತಿ ಅಂತ ಕರೀಲಿಕ್ಕೆ ಏನು ಕಾರಣ ಇದೆ? ಯಾಕೆ ಕರಿಬೇಕು? ಹಾಗಾದ್ರೆ ರುಕ್ಮಿಣಿ ಲಕ್ಷ್ಮಿಯಾಗಿದ್ದಾರೆ. ಬರೀ ಇಷ್ಟೇ ಗೊತ್ತಿದೆ ಏನೋ, ನನಗೆ ಗೊತ್ತಿಲ್ಲ. ಆದರೆ ಸತ್ಯಭಾಮೆಯೂ ಲಕ್ಷ್ಮಿಯೇ ಆಗಿದ್ದಾರೆ. ಬಹುಶಃ ಅದನ್ನ ವ್ಯಾಖ್ಯಾನ ಮಾಡುವವನು ಬಿಟ್ಬಿಟ್ಟಾರೆ. ಬರೀ ರುಕ್ಮಿಣಿ ಇಷ್ಟೇ ಅಲ್ಲ, ಅವನಿಗೇನು ಒಂದೇ ಪ್ರಮಾಣ, ಆ ಪ್ರಮಾಣವನ್ನು ಕೊಡ್ತಾರೆ. ವಿಷ್ಣು ಪುರಾಣದಲ್ಲಿ ಪ್ರಮಾಣ ರಾಘವತ್ವೇ ಭವತ್ ಸೀತಾ. ಶ್ರೀಮದಾಚಾರ್ಯರು ಈ ಪ್ರಮಾಣವನ್ನು ಕೊಡ್ತಾರೆ ವ್ಯಾಖ್ಯಾನದಲ್ಲಿ. ಮಲ್ಲಿನಾಥ ಕೊಟ್ಟ ಉದಾಹರಣೆ ಇದು, ಶ್ಲೋಕ ಇದು. ಈ ಶ್ಲೋಕ ಇಲ್ಲಿ ಪುಸ್ತಕದಲ್ಲೇನೇ ಇದೆ, ಇಲ್ಲಿ ಓದ್ತಾ ಇದ್ದೇನೆ ನಾನು. ರಾಘವತ್ವೇ ಭವತ್ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ ಇತಿ ವಿಷ್ಣು ಪುರಾಣ. ಹಾಗಾದ್ರೆ ವ್ಯಾಖ್ಯಾನವನ್ನು ಬರೆಯುವ ಮಲ್ಲಿನಾಥ ಅವನು ವಿಷ್ಣು ಪುರಾಣವನ್ನು ಓದಿದ್ದಾನೆ. ಅವನಿಗೆ ಗೊತ್ತು ರುಕ್ಮಿಣಿ ಲಕ್ಷ್ಮೀದೇವಿ ಅಂತ ಗೊತ್ತು. ಆದರೆ ಅವನಿಗೆ ಬೇರೆ ಪ್ರಮಾಣ ಸತ್ಯಭಾಮೆಯೂ ಲಕ್ಷ್ಮೀದೇವಿ ಅನ್ನೋ ಪ್ರಮಾಣ ಅವನಿಗೆ ಗೊತ್ತಿಲ್ಲ. ಇಲ್ಲೇ ಹೋದರೆ ಅದನ್ನು ಅಲ್ಲಿ ಸೇರಿಸ್ತಾ ಇದ್ದಾನೆ. ಇಲ್ಲಿ ಆ ಜ್ಞಾನ, ಆ ವೈಷ್ಣವತೆ ಅವರಲ್ಲಿ ಇದೆ. ದೇವರು ಯಾಕೆ ಬಂದಿದ್ದಾನೆ? ಜಗತ್ ಶಾಸಿತು, ಜಗತ್ತನ್ನು ಶಾಸನೆ ಮಾಡೋದಕ್ಕಾಗಿ. ಅದಕ್ಕೆ ವ್ಯಾಖ್ಯಾನ ದುಷ್ಟ ನಿಗ್ರಹ ಶಿಷ್ಟಾನುಗ್ರಹಾಭ್ಯಾಂ ನಿಯಂತುಂ. ದುಷ್ಟ ನಿಗ್ರಹ, ಶಿಷ್ಟ ಅನುಗ್ರಹ, ಹೀಗೆ ಮಾಡಿದ್ರೇನೆ ತಾನೇ ಜಗತ್ತನ್ನು ನೇಮನೆ ಮಾಡಿದಂತೆ. ಈ ನಿಯಮನವನ್ನ ಮಾಡೋದಕ್ಕಾಗಿ ಭಗವಂತ ಬಂದಿದ್ದಾನೆ. ಇಲ್ಲಿ ವಸುದೇವನ ಮನೆಯಲ್ಲಿ ಇದ್ದಾನೆ. ತಿಷ್ಠಂ ಹರಿಹಿ ವಿಷ್ಣು ಅಂಬರಾದವತಾರರ್ಥಂ ಆಯಾಂತಂ. ಯಾಕೆ ಬಂದಿದ್ದಾರೆ? ಇಂದ್ರ ಸಂದೇಶ ಕಥನಾರ್ಥಮಿತಿ ಭಾವ. ಹಾಗಾದರೆ ಈ ವಾಕ್ಯ ನಾವು ತೆಗಿಬೇಕು. ಈ ವಾಕ್ಯ ತೆಗೆದು ಇಂದ್ರ ಪ್ರಾರ್ಥನಾ ಕಥನಾರ್ಥಂ ಅಂತ ನಾವು ಅಲ್ಲಿ ಇಟ್ಟರೆ ಆವಾಗ ಅದು ದೇವರ ಸರ್ವೋತ್ತಮತ್ವವನ್ನು ನಾವು ಇಲ್ಲಿಯೂ ದೇವರ ಅವತಾರ ಮಾಡಿದ್ರೇನು, ಮೂಲ ರೂಪದಲ್ಲಿ ಇದ್ರೇನು, ಏನೂ ವ್ಯತ್ಯಾಸ ಇಲ್ಲ. ಇಂದ್ರನ ಪ್ರಾರ್ಥನೆಯನ್ನ ಹೇಳೋದಕ್ಕಾಗಿ ಬಂದಿದ್ದಾನೆ ಹೊರತು ಸಂದೇಶ ಉಳಿದವರಿಗೆ ಸಂದೇಶವಾಗ್ಬೋದು. ಆದರೆ ಕೃಷ್ಣ ಬಲರಾಮನಿಗೆ ಅದೇನು ಸಂದೇಶವಾಗ್ತದೆ? ಆಗೋದಿಲ್ಲ. ಇಲ್ಲಿ ಅದನ್ನು ಪ್ರಾರ್ಥನೆ ಮಾಡೋದಕ್ಕಾಗಿ ಬಂದಿದ್ದಾನೆ ಅಂತ ಅನ್ನೋದನ್ನು ಅಲ್ಲ ತಿಳಿಯಬೇಕು ಅಂತ ಹೇಳಿ ಇಲ್ಲಿ ಮತ್ತೊಂದು ಅಲಂಕಾರವನ್ನು ಹೇಳ್ತಾರೆ, ಸಣ್ಣ ಅಲಂಕಾರ. ಆ ಅಲಂಕಾರದ ಪರಿಚಯವನ್ನು ಇದ್ದಲ್ಲಿ ಒಂದೆರಡು ಮಾತ್ರ ನಮಗೆ ಮಾಡಿಸ್ಲಿಕ್ಕೆ ಸಾಧ್ಯ, ಎಲ್ಲ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಅತ್ರ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ, ಅಲ್ಪೀಯಸಿ ವಸುದೇವ ಸದ್ಮನಿ ಸಕಲ ಜಗದಾಶ್ರಯತೆಯ ಮಹೀಯಸಃ ಹರೇ ಆಧೇಯತ್ವ ಕಥನ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ವಸುದೇವನ ಮನೆ ಎಷ್ಟಿದೆ? ಸಣ್ಣದು ವಸುದೇವನ ಮನೆ. ಅಲ್ಲಿರುವ ದೇವರು ವ್ಯಾಪ್ತನಾದ ದೇವರು ಅತ್ಯಲ್ಪವಾದ ಮನೆಯಲ್ಲಿ ಇದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜಗನ್ನಿವಾಸ ವಸುದೇವ ಸದ್ಮನಿ ವಸನ್. ಜಗತ್ತಿನಲ್ಲಿ ವ್ಯಾಪ್ತನಾದ ಪರಮಾತ್ಮ ವಸುದೇವನ ಮನೆಯಲ್ಲಿ ಇದ್ದಾನೆ. ಮಹತೋ ಮಹೀಯನಾದ ಪರಮಾತ್ಮ ಅತ್ಯಲ್ಪವಾದ ವಸುದೇವನ ಮನೆಯಲ್ಲಿ ಇದ್ದಾನೆ ಇಲ್ಲಿ ಹೇಳಿ ಹೇಳ್ತಿದ್ದಾರೆ. ಹಾಗಾದರೆ ಇಲ್ಲೊಂದು ಅಲಂಕಾರ ಇದೆ. ಆ ಅಲಂಕಾರವನ್ನು ನೀವು ತಿಳಿಯಿರಿ ಅಂತ ಆ ಕವಿ ಬರೀತಾನೆ.
ಹರೇ ಅಧೇಯತ್ವಕಥನಾದ ಅಧಿಕ ಪ್ರಭೇದ ಅಂತ ಇದು ಅರ್ಥಾಲಂಕಾರ. ಇಲ್ಲಿ ಎರಡಿವೆ, ಶಬ್ದಾಲಂಕಾರ ಅರ್ಥಾಲಂಕಾರ ಅಂತ ಎರಡು ಅಲಂಕಾರ. ಇದೆ ಅರ್ಥಾಲಂಕಾರ ಅಂದರೆ ಅದರಿಂದ ಬರೋ ಅರ್ಥ ಏನಿದೆಯಲ್ಲ ಆ ಅರ್ಥವೇ ಈ ಶ್ಲೋಕಕ್ಕೆ ಒಂದು ಅಲಂಕಾರವಾಗಿರುತ್ತದೆ. ಏನಿದೆ? ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ ಸಣ್ಣ ಮನೆಯಲ್ಲಿದ್ದಾನೆ. ಹಾಗಾದರೆ ಇದನ್ನು ಕೇಳಿದಾಗ ನಮಗೇನು ಅನ್ನಿಸ್ತದೆ? ಭಗವಂತನ ಕರುಣೆ ದೊಡ್ಡದು, ದೇವರ ಮಹಿಮೆ ನಮಗೆ ತಿಳಿದು ಬರ್ತದೆ. ಹಾಗಾದರೆ ಇದೊಂದು ಅಲಂಕಾರ, ಆ ಶ್ಲೋಕಕ್ಕೆ ಒಂದು ಅಲಂಕಾರ ಇದೆ. ಎಂಥ ಅಲಂಕಾರ ಇದು? ಅರ್ಥ ಅಲಂಕಾರ ಇದು, ಒಂದು ಅಲಂಕಾರ ಇದು. ಅದರ ಲಕ್ಷಣವನ್ನು ಹೀಗಾಗಿ ನೀವು ಓದಬೇಕು ಅಂತ ಸಂಕಲ್ಪ ಮಾಡಿಕೊಂಡಿರ್ಬೋದು ಅಂತ ನನಗೆ ಅನಿಸ್ತದೆ ಕಾವ್ಯಗಳನ್ನು. ಹೀಗಾಗಿ ಈ ಅಲಂಕಾರದ ಸಮನ್ವಯವನ್ನು ನೀವು ಮಾಡಿಕೊಳ್ತಾ ಹೋಗಿ ಎಲ್ಲೆಲ್ಲಿ ಅದಕ್ಕೆ ಲಕ್ಷಣವನ್ನು ಹೇಳ್ತಾರೆ. ಅಲ್ಲಿ ಆಧಾರ ಆಧೇಯೋ ಅನುರೂಪ್ಯಾಭಾವ ಅಧಿಕ ಮತಃ. ಆಧಾರ ಆಧೇಯ ಇವುಗಳಲ್ಲಿ ಅನುರೂಪ್ಯ ಇಲ್ಲ ಅಂತಾದರೆ ಆವಾಗ ಅದು ಅಧಿಕ ಅಲಂಕಾರ, ಅಧಿಕ ಪ್ರಭೇದ ಅಲಂಕಾರ ಅಂತ ಆಗಿದೆ. ಇಲ್ಲಿ ಆಧಾರ ಯಾವುದು? ವಸುದೇವನ ಮನೆ. ಆಧೇಯ ಯಾವನು? ಜಗನ್ನಿವಾಸ. ಜಗನ್ನಿವಾಸ ಇದ್ದಾನೆ, ವಸುದೇವನ ಮನೆಯಲ್ಲಿ ಇದ್ದಾನೆ. ಆಧಾರ ಆಧೇಯ ಇವುಗಳಲ್ಲಿ ಅನುರೂಪ್ಯ ಇದೆಯಾ? ಅನುರೂಪ್ಯ ಇಲ್ಲ. ಇಲ್ಲಿ ಅನುರೂಪ್ಯ ಇಲ್ಲ. ಅನುರೂಪ್ಯ ಇಲ್ಲದೆ ಇದ್ದರಿಂದಾಗಿ ಇಲ್ಲಿ ಯಾವ ಅಲಂಕಾರ? ಇಲ್ಲಿ ಅಧಿಕ ಪ್ರಭೇದ ಅಂತ ಅನ್ನೋದು ಯಾವ ಅಲಂಕಾರ? ಇದು ಅರ್ಥಾಲಂಕಾರ. ಹೀಗೆ ಅರ್ಥಾಲಂಕಾರದಿಂದ ತುಂಬಿರಬೇಕು. ಇದೆಲ್ಲ ವ್ಯಾಖ್ಯಾನಕಾರರು ಮಾಡ್ತಾರೆ. ಇಲ್ಲೇ ಹೋದರೆ ಏನಿದೆ ಅಂತ ದೇವರಿದ್ದಾನೆ, ಎಲ್ಲ ಜಗತ್ತಿನಲ್ಲಿ ವ್ಯಾಪ್ತ, ಅವನು ವಸುದೇವನ ಮನೆಯಲ್ಲಿ ಇದ್ದ, ನಾರದ ಎಳಿತಾ ಇದ್ರು, ಬಂದ, ನೋಡಿದ, ಹೋದ. ಇದು ನಿಮಗೆ ದೃಶ್ಯ ಮಾಧ್ಯಮದಲ್ಲಿ ಅರ್ಥ ಆಗ್ತದೆ? ಅರ್ಥ ಮಾಡಿಸೋದು ಎಷ್ಟು ಕಷ್ಟ ಇದು ದೃಶ್ಯ ಮಾಧ್ಯಮದಲ್ಲಿ ಆಗಬಹುದಾ? ಸಣ್ಣ ಮನೆಯಲ್ಲಿ ಜಗದ್ವ್ಯಾಪ್ತನಾದ ಪರಮಾತ್ಮ ಇದ್ದಾನೆ, ಇದನ್ನು ಅರ್ಥ ಮಾಡಿಸ್ಬೇಕು. ಆದರೆ ಇದು ಕಾವ್ಯ ಮಾಧ್ಯಮದಲ್ಲಿ ಸ್ವಲ್ಪ ಏನು ಬಹಳ ಸುಲಭ ಇದೆ. ದೃಶ್ಯ ಮಾಧ್ಯಮದಲ್ಲಿ ಇದೇ ಕಷ್ಟವಾಗುತ್ತೆ. ಇದು ಅಧಿಕ ಪ್ರಭೇದ ಅಂತ ಅಲಂಕಾರ ಅಂತ ಈಗ ಹೇಳ್ತಾರೆ. ಶಬ್ದಾಲಂಕಾರ ಅದರ ಬಗ್ಗೆ ತಿಳಿಸ್ತಾರೆ, ಅದರ ಬಗ್ಗೆ ನೀವು ಕೇಳಬೇಕು. ಯಾಕೆಂದ್ರೆ ಇವೆಲ್ಲ ರುಕ್ಮಿಣೀಶ್ವರಿಯಲ್ಲಿ ಸಮಾನ ಇವು ಶಬ್ದಾಲಂಕಾರ ಅರ್ಥಾಲಂಕಾರಗಳು. ಇದೇನು ಬರೀ ಇಲ್ಲಿದೆ ಇಲ್ಲಿಲ್ಲ ಅಂತ ಇಷ್ಟೇ ಅಲ್ಲ, ಎಲ್ಲ ಕಡೆಗೂ ಇಲ್ಲಿರ್ತಾರೆ. ಶಬ್ದಾಲಂಕಾರ ಅಂತಂದ್ರೆ ಅಲ್ಲಿ ಪ್ರಾಸ ಬರೋದು. ಅದನ್ನು ಪ್ರಾಸ ಹೇಗಿದೆ ಅಂತ ಅನ್ನೋದಲ್ಲಿ ತಿಳಿಸ್ತಾರೆ. ತಕಾರ ಸಕಾರಾದೇಹೆ ಕೇವಲಸ್ಯ ಅಸಕೃದಾವೃತ್ಯ. ತಕಾರ ಮತ್ತು ಸಕಾರ ಈ ಶ್ಲೋಕದಲ್ಲಿ ಮೇಲಿಂದ ಮೇಲೆ ಬರ್ತದೆ. ಶ್ರಿಯ ಪತಿ ತ ಬಂತಲ್ಲಿ ಶ ಬಂತು. ಶ್ರೀಮತಿ ಶತ, ಶಾಸಿತು ಶತ, ಜಗತ ತ, ಜಗನ್ನಿವಾಸ ಅದು ಬೇರೆ ಇದೆ. ವಸುದೇವ ಸತ್ಮನಿ ಸ ವಸುದೇವ, ಜಗನ್ನಿವಾಸ, ವಸನ್, ಹೀಗೆ ಸಕಾರ ತಕಾರಗಳು ಅಸಕೃತ ಮೇಲಿಂದ ಮೇಲೆ ಇಲ್ಲಿ ಬಂದಿವೆ. ಸಕಾರ ತಕಾರಗಳು ಮತ್ತೆ ಮತ್ತೆ ಇಲ್ಲಿ ಬರ್ತವೆ. ಇದೇನಿದೆಯಲ್ಲ ಇದು ಶಬ್ದಾಲಂಕಾರ. ಇದು ಶಬ್ದಾಲಂಕಾರ ಅಂತ ತಿಳಿಸ್ತಾರೆ. ಸಕಾರ ತಕಾರ ಇವುಗಳು ಜಗಜ್ಜಗಲಿತಿ. ಆ ಶಬ್ದವೇ ಹೇಗೆ ನೋಡಿ, ಜಗಜ್ಜಗತ ಕೇಳಬೇಕಾದ್ರೆ ಏನೋ ಒಂದು ಚೆನ್ನಾಗಿ ಅನಿಸ್ತದೆ. ಹೀಗಾಗಿ ಆ ಜಗಜ್ಜಗತ ಅಂತ ಹೇಳಿ ವ್ಯಂಜನದ್ವಯಗಳ ಆ ಸೇರ್ಪಡೆ ಏನಿದೆಯಲ್ಲ ಅದು ಕೂಡ ಇಲ್ಲಿದೆ. ಇದು ಶಬ್ದಾಲಂಕಾರ. ಹೀಗೆ ಶಬ್ದಾಲಂಕಾರದಿಂದ ಅರ್ಥಾಲಂಕಾರದಿಂದ ಇದಿದೆ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. 2ನೇ 3ನೇ ಶ್ಲೋಕವನ್ನು ನಾವಿಲ್ಲಿ ನೋಡುವ ಪ್ರಧಾನವಾಗಿ ಇಲ್ಲಿ ದೇವರು ನಾರದರು ಅವತಾರ ಮಾಡ್ತಾ ಇದ್ದಾರೆ. ನಾರದರು ಕೆಳಗೆ ಎಳಿತಾ ಇದ್ದಾರೆ. ನಾರದರು ಕೆಳಗೆ ಎಳಿತಾ ಇರಬೇಕಾದ್ರೆ ದೇವರು ಹೇಗೆ ಅದನ್ನು ತಿಳಿದ? ದೇವರು ಹೇಗೆ ಅದನ್ನು ತಿಳಿದ? ಕವಿ ಹೇಳ್ತಾನೆ, ಜಯಸ್ತ್ವಿಷಾಮಿತ್ಯವಧಾರಿತಂ ಪುರ ತತಃ ಶರೀರೀತಿ ವಿಭಾವಿತಾಕೃತಿಂ ವಿಭುರ್ವಿಭಕ್ತಾವಯವಂ ಪುಮಾನಿತಿ ಕ್ರಮಾದನುಂ ನಾರದ ಇತ್ಯಬೋಧಿಸಃ. ಇಲ್ಲಿ ಬಿದ್ದು ಬಿಡ್ತಾರೆ ಕವಿ. ಘನಿಷ್ಠವಾದ ಮಾತುಗಳನ್ನು ಹೇಳಿದ್ದಾರೆ. ಕವಿ ಚಿನ್ನ ಧರ್ಮ ಅಂತ ಶ್ರೀಮದಾಚಾರ್ಯ ಇದನ್ನೇ ಕರೀತಾರೆ. ಅದನ್ನು ತಿಳಿದ್ರೆ ಸಾಕು ನಾವು ಈ ಕಾವ್ಯಗಳಲ್ಲಿ. ಇದು ಹೇಗೆ ಅಚ್ಛಿನ್ನ ಧರ್ಮ, ದೇವರ ಬಗ್ಗೆ ಪ್ರತಿ ಶ್ಲೋಕದಲ್ಲಿಯೂ ಅಂಥ ಅಹಿಯನ್ನು ರುಕ್ಮಿಣೀ ಶಿವಲಿಯನ್ನು ನನಗೆ ತಿಳಿಸ್ತಾರೆ. ಆದರೆ ಈ ಕಾವ್ಯ ಅಲ್ಲಲ್ಲಿ ದೇವರಿಗೆ ಸಣ್ಣದಾದ ಆಸನವನ್ನು ಹಾಕಿಬಿಡುತ್ತೆ. ಪ್ರತಿ ಶ್ಲೋಕದಲ್ಲಿ ಸಿಂಹಾಸನದಲ್ಲಿ ಕೂಡಿಸ್ಬೇಕು ದೇವರನ್ನು. ಆದರೆ ಆ ಸಿಂಹಾಸನ ಇದೆ, ಕೂಡಿಸ್ಬೇಕು. ಆದರೆ ಕೆಲವು ಸಲ ಧಾವಳಿ ಹಾಕಿಬಿಡುತ್ತದೆ ದೇವರಿಗೆ, ಇಲ್ಲಿ ನೀನು ಕೊಡು ಅಂತ. ಹುಲ್ಲು ಹಾಕಿಬಿಡುತ್ತದೆ ಈ ಕಾವ್ಯ ದೇವರಿಗೆ. ಸಣ್ಣ ಸ್ಥಾನದಲ್ಲಿ ದೇವರನ್ನು ಕೂಡಿಸಬೇಕು. ನಾರದರು ಇಳಿತಾ ಇರಬೇಕಾದ್ರೆ ನಾರದರನ್ನು ಹೇಗೆ ತಿಳಿದರು ಅಂದರೆ ಮೊದಲಿಗೆ ಚಯಸ್ತುಷಾಮಿ ಯವಧಾರಿತಂ ಪುರ.
ಕವಿ ಹೇಗೆ ಹೇಳ್ತಾ ಇದ್ದ ನೋಡಿ. ಮೊದಲಿಗೆ ಒಂದು ಬೆಳಕಿನ ಉಂಡೆಯ ಹಾಗೆ ಆ ವಸ್ತುವನ್ನ ದೇವರು ನೋಡಿದ್ರಂತೆ. ಚಯ ಅಂದರೆ ಸಮೂಹ, ಟ್ವಿಟ್ ಅಂದರೆ ಕಾಂತಿ, ಒಂದು ಕಾಂತಿಯ ಸಮೂಹ ಬರ್ತಾ ಇದೆ ಅಂತ ದೇವರು ಅವಧಾರಣೆ ಮಾಡಿಕೊಂಡಂತೆ. ಇದೇ ತಪ್ಪು. ಎರಡನೇ ಮೂರನೇ ಹೆಜ್ಜೆಯಲ್ಲೇನೆ ತಪ್ಪು ಹೆಜ್ಜೆ. ಮೂರನೇ ಶ್ಲೋಕ ಇದೆ. ಮೂರನೇ ಹೆಜ್ಜೆಯಲ್ಲೇನೆ ತಪ್ಪು ಹೆಜ್ಜೆ ಇಡೋದಲ್ಲದೇನೆ ನಮಗೂ ತಪ್ಪು ಹೆಜ್ಜೆ ಇಳಿಸ್ತಾ ಇದ್ದಾರೆ. ನಮ್ಮ ಕೈಯಿಂದಲೂ ತಪ್ಪು ಹೆಜ್ಜೆ ಇಳಿಸ್ತಾ ಇದ್ದಾರೆ. ದೇವರು ಕೃಷ್ಣ ಮೊದಲನೇ ಶ್ಲೋಕದಲ್ಲಿ ಶ್ರೀಯಪತಿ ರುಕ್ಮಿಣೀಪತಿ ಅಂತ ಇಷ್ಟೆಲ್ಲ ಹೇಳಿ, ಮೂರನೇ ಶ್ಲೋಕ ಅವನ ಜ್ಞಾನ, ಅವನ ಅವಧಾರಣ. ಅವಧಾರಣ ಅಂದ್ರೆ ಏನು? ನಿಶ್ಚಯ ಅಂತ ಅರ್ಥ. ಅವಧಾರಣ ಅಂತಂದ್ರೆ ದೇವರು ಕೃಷ್ಣ ಏನಂತ ನಿರ್ಧಾರ ಮಾಡಿಕೊಂಡ, ಏನಂತ ನಿಶ್ಚಯ ಮಾಡಿಕೊಂಡ? ಬರ್ತಾ ಇರುವ ಆ ನಾರದರನ್ನ ಕಾಂತಿ ಪುಂಜ, ಒಂದು ಕಾಂತಿ ಕೆಳಗೆ ಎಳೆದು ಬರ್ತಾ ಇದೆ, ಯಾವುದೋ ಒಂದು ಬೆಳಕು, ಆ ಬೆಳಕು ಕೆಳಗೆ ಎಳೆದು ಬರ್ತಾ ಇದೆ ಅಂತ ಇಷ್ಟು ದೇವರು ನಿರ್ಧಾರ ಮಾಡ್ಕೊಂಡಂತೆ. ಮೊದಲಿಗೆ ಸ್ವಲ್ಪ ಹತ್ತಿರ, ಇದು ದೂರ ಇದ್ದಾಗ ಕಾಣಿಸ್ಲಿಕ್ಕೆ ಶುರುವಾದಾಗ ಚಯಸ್ಪಿಟ್ ಅಂತ ತಿಳ್ಕೊಂಡ, ಕಾಂತಿ ಪುಂಜ ಅಂತ ತಿಳ್ಕೊಂಡ. ಸ್ವಲ್ಪ ಮತ್ತೆ ಕೆಳಗೆ ಬಂತು. ತತ ಶರೀರೀತಿ ವಿಭಾವಿತ ಆಕೃತಿ, ಆಕೃತಿಯ ವಿಭಾವನ. ಹೌದಿಲ್ಲ, ಕೈ ಕಾಲು ಇವೆಲ್ಲ ಕಾಣಿಸ್ತಾ ಇದೆ ಅನ್ನೋದಕ್ಕಾಗಿ ಬರೀ ಕಾಂತಿ ಪುಂಜ ಇಷ್ಟೇ ಅಲ್ಲ, ಶರೀರ ಇದ್ದವರು ಯಾರೊಬ್ಬರವರು ಆಕೃತಿಯ ವಿಭಾವನ ಮಾಡಿಕೊಂಡಾಗ, ಆಕೃತಿಯನ್ನು ವಿಭಾಗ ಮಾಡಿ ಕೈ ಕಾಲು ಇವೆಲ್ಲ ಕಾಣಿಸಿದಾಗ, ಹಾಗಾದ್ರೆ ಬರೀ ಕಾಂತಿಯ ಪುಂಜ ಇಷ್ಟೇ ಅಲ್ಲ, ಇವರೊಬ್ಬ ಶರೀರಿ ಅಂತ ಅವರು ತಿಳ್ಕೊಂಡ ಕೃಷ್ಣ. ವಿಭು ಅಂದರೆ ದೇವರು ಅಂತ ಅರ್ಥ, ಕೃಷ್ಣ ಅಂತ ಅರ್ಥ. ವಿಭಕ್ತ ಅವಯವ ಪುಮಾನಿತಿ, ಸರಿಯಾಗಿ ಎಲ್ಲ ಅವಯವಗಳ ವಿಭಾಗವನ್ನು ಮಾಡಿಕೊಂಡಾಗ ಪುಮಾನ್ ಪುರುಷ ಅಂತ ನಿರ್ಧಾರ ಮಾಡಿಕೊಂಡ. ಸ್ತ್ರೀಯರು ಆಕಾರ ಬೇರೆ, ಪುರುಷರ ಆಕಾರ ಬೇರೆ. ಹೀಗಾಗಿ ವಿಭಕ್ತಾವಯವ ಕ್ರಮವಾಗಿ ಆ ವ್ಯಕ್ತಿಯನ್ನ ನಾರದ ಅಂತ ತಿಳಿದುಕೊಂಡ. ಆದರೆ ಕೃಷ್ಣನಿಗೆ ನಾರದ ಅಂತ ತಿಳ್ಕೊಳ್ಳಿಕ್ಕೆ ಮೊದಲಿಗೆ ಆಗಲಿಲ್ಲ ಅಂತ ಅನ್ನೋದನ್ನ ಹೇಳ್ತಾರೆ, ದಾರಿ ತಪ್ಪಿಸಿಬಿಡ್ತಾರೆ. ಅದು ಚಿನ್ನ ಧರ್ಮ. ಅದು ಯದ್ಯಪಿ ಅವರ ದೋಷ ಅಂತ ನಾನು ಹೇಳೋದಿಲ್ಲ, ಆದರೆ ಅವರಿಗೆ ಆ ಜ್ಞಾನ ಇಲ್ಲ ಅನ್ನೋದಕ್ಕಾಗಿ ತಮ್ಮ ಜ್ಞಾನಕ್ಕೆ ತಕ್ಕಂತೆ ಕವಿ ಅದನ್ನು ಹೇಳಿದ್ದಾರೆ. ಏನಿದ್ರು ತಪ್ಪಿಲ್ಲ. ವಸುದೇವ ಕೃಷ್ಣನನ್ನ ಮಗ ಅಂತ ಹೇಳಿದ್ದಾನೆ. ಇವರಿಗೆ ವಸುದೇವನೇ ಹೇಳಿದ್ರು, ಹಾಗಾದ್ರೆ ಮಗ ಅಂತ ನಾವು ತಿಳಿಬೇಕು. ತಿಳಿತೀವ ಯಾರಾದ್ರೂ? ಅಲ್ರಿ, ವಸುದೇವನೇ ಹೇಳಿದ್ದಾನಲ್ಲ ನನ್ನ ಮಗ. ನೀವೇ ಹೇಳ್ತೀರಲ್ಲ ವಸುದೇವ ಸುತಂ ದೇವಂ, ಶ್ಲೋಕದಲ್ಲೇ ಹೇಳಿಬಿಟ್ಟಿದ್ದಾರೆ. ಹಾಗಾದ್ರೆ ವಸುದೇವನ ಮಗ ಅಂತ ನಾವು ತಿಳಿಬೇಕಾ? ಅಲ್ಲ, ಅದು ವಸುದೇವನ ಚಿನ್ನ ಧರ್ಮತೆಯನ್ನು ತಿಳಿಸಿಕೊಡ್ತದೆ. ದೇವರನ್ನು ತಪ್ಪಾಗಿ ತಿಳಿದುಕೊಂಡ ವಸುದೇವ ಅಂತೇ ನಾವು ಹೇಳ್ತೇವೆ ಹೊರತು ವಸುದೇವ ದೊಡ್ಡ ವ್ಯಕ್ತಿ ಇಲ್ಲ ಅಂತಲ್ಲ, ಪರೋಕ್ಷ ಜ್ಞಾನಿ ಇಲ್ಲ ಅಂತಲ್ಲ, ನನ್ನ ಮಗ ಅಂತನ್ನ ಮಾತ್ರಕ್ಕೆ. ಹಾಗಾದರೆ ವಸುದೇವ ಹೇಳಿದ್ದಾನೆ, ದಶರಥ ಹೇಳಿದ್ದಾನೆ, ಕೌಸಲ್ಯ ಹೇಳಿದ್ದಾಳೆ ಅನ್ನ ಮಾತ್ರಕ್ಕೆ ಕೃಷ್ಣ ವಸುದೇವನ ಮಗ, ಇದು ಪ್ರಮೇಯ, ಇದು ಸರಿ ಅಂತ ನಾವು ತಿಳಿಬೇಕಾ? ತಿಳಿಯೋ ಅವಶ್ಯಕತೆ ಇಲ್ಲ. ಅವನು ತಪ್ಪು ಹೇಳಿದಾಗ ಅದು ತಪ್ಪು ಅಂತ ನಾವು ಹೇಳಲೇಬೇಕು, ಗುರುತಿಸಲೇಬೇಕಾದ ತಪ್ಪನ್ನು. ಆದರೆ ಅದನ್ನು ಕವಿ ಗುರುತಿಸ್ತಾನೆ, ಅಂದರೆ ವ್ಯಾಖ್ಯಾನ ಮಾಡುವ ಕವಿ ಅದನ್ನು ಗುರುತಿಸಿ ಹೇಳ್ತಾನೆ, ಲೋಕದೃಷ್ಟ್ಯ ಇದ ಮುಕ್ತಂ ಅಂತ ಅಂತಾನೆ. ವೇದವ್ಯಾಸ ದೇವರೇನು ಮಾಘ ಕವಿ ಅಲ್ಲ, ಇದು ಲೋಕದೃಷ್ಟ್ಯ ಹೇಳಿದ್ದಾರೆ. ಲೋಕದೃಷ್ಟ್ಯ ದೇವರು ಹೇಳಬೇಕು. ಇಂಥವರೆಲ್ಲ ಕವಿಗಳೆಲ್ಲ ಲೋಕದೃಷ್ಟಿಯಿಂದ ಹೇಳೋದಲ್ಲ. ಇಲ್ಲಿ ಲೋಕದೃಷ್ಟಿಯಿಂದ ಹೇಳೋದಾದ್ರೆ ಶಾಸ್ತ್ರದಲ್ಲಿ ಇದ್ದದ್ದನ್ನು ಹೇಳಬೇಕು. ಈಗ ರಾಮ ಸೀತೆಯನ್ನು ಅನ್ವೇಷಣೆ ಮಾಡಿದ ಅಂತ ನಾವು ಹೇಳ್ತೇವೆ ಪುರಾಣ ಹೇಳಬೇಕಾದ್ರೆ. ಯಾಕೆ? ಪುರಾಣದಲ್ಲಿ ಹಾಗೆ ಬಂದಿದೆ ಅನ್ನೋದಕ್ಕಾಗಿ ಹಾಗೆ ಹೇಳ್ತೇವೆ. ಇದ್ದದ್ದನ್ನು ಹೇಳಬೇಕೆ ಹೊರತು ನಾನು ಹೊಸದಾಗಿ ಕಲ್ಪನೆ ಮಾಡಬೇಕಾದ್ರೆ ಲೋಕದೃಷ್ಟಿಯಿಂದ ಹೇಳೋದಿರೋದಿಲ್ಲ. ನಾವು ಹೇಳಬೇಕಾಗಿಲ್ಲ. ಇಲ್ಲಿ ಹಾಗೆ ತತ್ವಂ ಹರಿಸ್ತು ಸರ್ವಂ ವೇದೈವ ಇತಿ ತತ್ವಂ, ಆ ವ್ಯಾಖ್ಯಾನಕಾರರ ಮಾತನ್ನು ನಾವು ಗ್ರಹಣ ಮಾಡಲೇಬೇಕು. ಆದರೆ ದೇವರು ಸರ್ವೋತ್ತಮ ಅಂತ ಅನ್ನೋದನ್ನ ಎಷ್ಟು ಜನ ನಂಬಿದ್ದಾರೆ. ನಾನು ನಿನ್ನೆ ಒಂದು ಶ್ಲೋಕ ಓದ್ತಾ ಇದ್ದೆ, ಇದಕ್ಕೆ ಸಂಬಂಧಪಟ್ಟಂತೆ ಈ ಶಬ್ದಾಲಂಕಾರ ಅರ್ಥಾಲಂಕಾರಗಳ ತಿಳ್ಕೊಳ್ಬೇಕು ಅಂತ ಒಂದು ವೃತ್ತರತ್ನಾಕರ ಅಂತ ಒಂದು ಛಂದಸ್ಸಿನ ಬಗ್ಗೆ ತಿಳಿಸುವ ಒಂದು ಗ್ರಂಥ. ಶ್ಲೋಕದ ಮೊದಲಿಗೆ ಅವನು ಶೈವ ಅಂತ ಅನಿಸ್ತದೆ ನೋಡಿದರೆ, ಆದರೆ 2ನೇ ಶ್ಲೋಕ 3ನೇ ಶ್ಲೋಕ ಸಾಧ್ಯವಾದರೆ ನಾನು ಮಧ್ಯಾಹ್ನ ಅದನ್ನು ಓದಿ ತೋರಿಸ್ತೇನೆ, ಅದಕ್ಕಾಗಿಯೇ ಕೂತಿದ್ದೇವೆ ನಾವು. ವೈಷ್ಣವೋ ಯಥಾ ಅಂತ 2ನೇ ಶ್ಲೋಕ 3ನೇ ಶ್ಲೋಕ ಬರ್ತದೆ.
ವಿಷ್ಣು ಭಕ್ತಿರ್ ಯಥ ಅಂತ ಹೀಗೆ, ವಿಷ್ಣುರು ಯಥ ಅಂತ ಹೀಗೆ ಬರ್ತದೆ. ಯದ್ಯಪಿ ಶೈವ ಇದೆ ಹೀಗೇನು ಅವನು ಹೇಳಿದ್ದಾನೆ. ಅದಕ್ಕೆ ದೃಷ್ಟಾಂತವನ್ನು ವಿಷ್ಣು ಕೊಡ್ತಾನೆ, ಸ್ವಯಂ ಶೈವ. ಹೀಗೆ ವಿಷ್ಣುವಿನ ಜ್ಞಾನ, ವಿಷ್ಣುವಿನ ಮಹಿಮೆ ಏನಿದೆ ಅಲ್ಲ, ಎಲ್ಲ ಕಡೆಗೆ ತುಂಬಿಟ್ಟಿದೆ. ನೀವು ಜ್ಯೋತಿಷ್ಯ ಹೋದ್ರಿ, ದೇವರು ಬರ್ತಾನೆ, ವಿಷ್ಣುವಿನ ಹೆಸರು ಬರ್ತದೆ. ಮುಹೂರ್ತ ದರ್ಪಣ ಅಂತ, ಮುಹೂರ್ತ ದರ್ಪಣ, ಮುಹೂರ್ತ ಚಿಂತಾಮಣಿ ಅಂತ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಕೆಲವು ಯೋಗಗಳನ್ನು ಹೇಳ್ತಾರೆ, ಗ್ರಹಗಳ ಯೋಗ. ಜ್ಯೋತಿಷ್ಕರಿಗೆ ಚೆನ್ನಾಗಿ ಗೊತ್ತು, ಕೆಲವು ಗ್ರಹಗಳು ಕೂಡಿದಾಗ ಭಾರಿ ಒಳ್ಳೆಯದಾಗ್ತದೆ, ಅನಿಷ್ಟ ಎಲ್ಲ ದೂರವಾಗಿಬಿಡ್ತದೆ. ಅವುಗಳ ಯೋಗ ಇರ್ತದೆ, ಒಂದೊಂದು ಯೋಗ ಇರ್ತದೆ. ಯಾವುದೋ ಒಂದು ಯೋಗ ಹೇಳ್ತಾನೆ, ನನಗೆ ನೆನಪಿಲ್ಲ. ಈ ಯೋಗ ಹೇಗೆ ಅಂತಂದರೆ ಹರಿಸ್ಮೃತಿರ್ಯಥ ದೃಷ್ಟಾಂತ ಕೊಡ್ತಾನೆ. ಅದೇನು ದೇವರ ದೊಡ್ಡಸ್ತಿಕೆ ಏನು ಹೇಳೋ ಗ್ರಂಥ ಅಲ್ಲ, ಅದು ಜ್ಯೋತಿಷ್ಯವನ್ನು ಹೇಳೋದು. ಅಲ್ಲಿ ಹರಿಸ್ಮೃತಿ ಹೇಗೆ ಎಲ್ಲ ಅನಿಷ್ಟಗಳನ್ನು ದೂರ ಮಾಡ್ತದೆ, ಹಾಗೆ ಈ ಯೋಗ ಅನಿಷ್ಟಗಳನ್ನು ದೂರ ಮಾಡ್ತದೆ ಅಂತ ಹೇಳ್ತಾರೆ. ನೋಡಿ, ಎಂಥ ಕೆಟ್ಟ ಯೋಗಗಳಿದ್ರೂ ಕೂಡ ದೇವರ ಸ್ಮರಣೆ ಮಾಡಿ ಎಲ್ಲ ಅನಿಷ್ಟಗಳು ದೂರ ಹೋಗ್ಬಿಡ್ತದೆ. ಯಾವ ಅನಿಷ್ಟ ಉಳಿಯೋದೇ ಇಲ್ಲ, ಯಾವ ಅನಿಷ್ಟ ಉಳಿಯೋದಿಲ್ಲ. ಇವತ್ತು ನಮಗೆ ಜ್ಯೋತಿಷ್ಕರು ಅನೇಕ ಹೇಳ್ತಾರೆ, ನಿಮ್ಮಲ್ಲಿ ಹೆಣ್ಣು ದೇವತೆ ಇತ್ತು, ಪೂಜೆ ಬಿಟ್ಟಿದ್ದೀರಿ, ನಿಮ್ಮಲ್ಲಿ ಯಾವುದೋ ಸ್ತ್ರೀಯರ ಶ್ರಾದ್ದ ಮಾಡಿಲ್ಲ, ಅಥವಾ ನಿಮ್ಮನೇಲಿ ಶ್ರಾದ್ದ ಮಾಡಿಲ್ಲ, ಗುರು ಪರೀಕ್ಷೆ ನಾವೆಲ್ಲರೂ ಜಾತಕ ಒಯ್ಯೋಣ. ಇದೊಂದು ಕಾಮನ್ ದೋಷ ಇದ್ದೇ ಇರ್ತದೆ ಎಲ್ಲರಲ್ಲಿ. ಹಾಗಾದರೆ ಪರಿಹಾರ ಹೇಗೆ? ಹರಿಸ್ಮೃತಿ, ದೇವರ ಸ್ಮರಣೆ ನಿರಂತರವಾಗಿ ನಾವು ಮಾಡ್ತಾ ಕೂತ್ರೆ ಯಾವ ದೋಷಗಳು ಇರೋದಿಲ್ಲ. ಪುರಾಣಗಳಲ್ಲಿ ನಾನು ಹಲವು ವೃಕ್ಷಗಳ ಬಗ್ಗೆ ಅಧ್ಯಯನ ಮಾಡಿದೆ. ಬಿಲ್ವ ವೃಕ್ಷ ಒಂದಿದೆ ಅಲ್ಲ, ತುಳಸಿ ಅಂತೂ ಸರ್ವತೋಧಿಕ, ಅದರಲ್ಲಿ ಏನೂ ವಿಚಾರವಿಲ್ಲ. ಅದರ ನಂತರ ಹೇಳೋದಾದರೆ ಬಿಲ್ವ ವೃಕ್ಷ, ಒಂದು ಬಿಲ್ವ ವೃಕ್ಷ ಮನೆಯಲ್ಲಿದ್ದರೆ ಯಾರ ದೃಷ್ಟಿಯೂ ಮನೆಗೆ ಆಗೋದಿಲ್ವಂತೆ. ವೃಕ್ಷ ಬೆಳೆಸ್ಲಿಕ್ಕೆ ಆಗೋದಿಲ್ಲ. ಏನು ಮಾಡೋಣ? ಆ ಬಿಲ್ವ ವೃಕ್ಷಕ್ಕೆ ಮುಳ್ಳುಗಳಿರ್ತದಲ್ಲ, ಆ ಮುಳ್ಳುಗಳನ್ನು ಒಂದು ವಸ್ತ್ರದಲ್ಲಿ ಕಟ್ಟಿ ಅಥವಾ ಹಾಗೇನೆ ಆ ಮುಳ್ಳಿನ ಹಾರವನ್ನು ಮಾಡಿ ಮನೆಯ ಮುಂದೆ ಅದನ್ನು ಜೋತು ಬಿಟ್ಟರೂ ಕೂಡ ಯಾರ ದೃಷ್ಟಿ ಮನೆಗೆ ಬೀಳೋದಿಲ್ಲ ಅಂತ ಹೇಳ್ತಾರೆ. ಇಂಥ ಒಂದಲ್ಲ ಎರಡಲ್ಲ ವೃಕ್ಷಗಳು, ಇಂಥ ವೃಕ್ಷಗಳು ಎಷ್ಟೋ ಇವೆ. ಸಣ್ಣ ಪುಟ್ಟ ವೃಕ್ಷಗಳಿಂದ ಈ ತರಹದ ಲಾಭವಾಗ್ತದೆ. ಹರಿಸ್ಮೃತಿ, ಯಾವ ಮುಳ್ಳು ಹಾಕುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ. ಒಂದರ್ಥದಲ್ಲಿ ಹೇಳೋದಾದರೆ ತುಳಸಿ ವೃಕ್ಷವೂ ಬೇಕಾಗಿಲ್ಲ. ಯಾಕೆ ನಾನು ಹೀಗೆ ಹೇಳ್ತಾ ಇದ್ದೇನೆ ಅಂದರೆ, ದೇವರ ಸ್ಮರಣೆ ಹೊಂದಿದೆ. ಸಾಮಾನ್ಯವಾಗಿ ದೇವರ ಸ್ಮರಣೆ ಮಾಡ್ತಾ ಇರೋರು ತುಳಸಿ ವೃಕ್ಷ ಇದ್ದೇ ಇರ್ತದೆ. ಹೇಗೆ ನಾನು ತುಳಸಿ ವೃಕ್ಷ ತೆಗಿಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ದೇವರ ಸ್ಮರಣೆಯ ಮಹಿಮೆಯನ್ನು ನಾನು ಹೇಳ್ತಾ ಇದ್ದೇನೆ. ದೇವರ ಸ್ಮರಣೆ ಹೊಂದಿದ್ದರೆ ತುಳಸಿ ವೃಕ್ಷವೂ ಬೇಕಾಗಿಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ ಬೃಹತ್ ಭಾಷ್ಯದಲ್ಲಿ, ತುಳಸ್ಯಾದ್ಯೈ ರಥಾರ್ಚನಂ ತುಲಾಪುರುಷದಾನಾದ್ಯೈ ತುಳಸ್ಯಾದ್ಯೈ ರಥಾರ್ಚನಂ ಸರ್ವಂ ಭಕ್ತ್ಯರ್ಥಮುದ್ದಿಷ್ಟಂ ನಿಷ್ಫಲಂತ ತಯಾವಿನ. ತುಳಸಿಯಿಂದ ಪೂಜೆ ಮಾಡ್ತೀರಾ, ಯಾಕೆ? ದೇವರ ಭಕ್ತಿಗಾಗಿ. ತುಲಾಪುರುಷ ದಾನ ದೇವರ ಭಕ್ತಿಗಾಗಿ. ದೇವರ ಭಕ್ತಿ ಹೊಂದಿಲ್ಲ ಅಂತಾದರೆ ನೀವು ಕೋಟಿ ತುಳಸಿಯಿಂದ ದೇವರನ್ನು ಅರ್ಚನೆ ಮಾಡಿದರೂ ಕೂಡ ಫಲ. ಶ್ರೀಮದಾಚಾರ್ಯರಿಗೆ ದೇವರ ಮೇಲೆ ಇರೋ ಶ್ರದ್ಧೆ ನೋಡಿ, ಸಾಧನಗಳ ಮೇಲೆ ಶ್ರದ್ಧೆ ಇಲ್ಲ ಅವರಿಗೆ. ನಾನು ತುಳಸಿ ಪೂಜೆ ಮಾಡಬೇಕು, ಸಾವಿರಾರು ಪುಷ್ಪಗಳನ್ನು ತರಬೇಕು, ಭಾರಿ ವೈಭವದಿಂದ ಪಂಚಾಮೃತ ಮಾಡಬೇಕು, ಇಲ್ಲ ಅಂತ ಅನ್ನೋದಿಲ್ಲ. ಸರ್ವ ಭಕ್ತ್ಯರ್ಥ ಉದ್ದೇಶ ನೆನಪಿಟ್ಕೊಳ್ಳಿ ಅಂತ ಹೇಳ್ತಾರೆ. ಹೇಗಿದೆ ನೋಡಿ, ಅವಧಾನಿತಂ ಪುರ, ಅವಧಾನ ಮಾಡಿಕೊಂಡ, ನಿರ್ಧಾರ ಮಾಡಿಕೊಂಡ ಹಾಗೇನೆ. ಅದೇ ದೇವರಲ್ಲಿ ಅಜ್ಞಾನ ಇದೆ ಅಂತ ತಿಳಿದ ಹಾಗೆ ಆಗ್ತದೆ, ತಿಳಿದ ಹಾಗೆ ಆಗ್ತದೆ, ದಾರಿ ತಪ್ಪಿಸ್ತದೆ. ಆದರೆ ದಾರಿ ತಪ್ಪಿಸುವ ಕೆಲಸ ಇಲ್ಲಿ ಇಲ್ಲ ಅನ್ನೋದಕ್ಕಾಗಿ ಆವಾಗಿನ ಜ್ಞಾನಿಗಳೆಲ್ಲ ಅದನ್ನು ನೋಡಿದ್ರೆ ಅವನ್ನ ಇದರಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ. ಬರೀ ಮ್ಯಾಜಿಕ್ ಅಲ್ಲ, ಅದೇನಲ್ಲ, ಅದು ಭಕ್ತಿ. ಅದು ಈ ಕಾವ್ಯವನ್ನು ಓದಿದಾಗ ಎಂಥ ಸಂತೋಷ ಅವರಿಗಾಯಿತು. ಕಾವ್ಯ ಹೇಗೆ ಶುರುವಾಗ್ತದೆ? ಶ್ರೀ ವೇದಾಂತ ಮಹಾಚರಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಕಂ ಸದ್ವಾತಾಗಮ ಪೋಷಿತಾತ್ಮಹೃದಯಂ ತತ್ಪೂರ್ವ ಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತಃ ಯಃ ಕೃಷ್ಣ ದುಗ್ಧಾಂ ಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ ಗುಣೋದ್ಯನ್ಮಣಿಃ. ಇಲ್ಲಿ ಬರೀ ಮೊದಲನೇ ಶ್ಲೋಕದಲ್ಲಿ ಅಲ್ಲ, ಮನೇ ತನಕ ನೋಡಿರೋ ಕೂಡ
ಆ ಭಗವಂತನ ಸರ್ವೋತ್ತಮತ್ವದ ಜ್ಞಾನ ಈ ಕಾವ್ಯದಲ್ಲಿ ನಮಗೆ ಆಗ್ತದೆ. ಪ್ರಸ್ತುತ ಎಲ್ಲ ಶ್ಲೋಕ ನಮಗೆ ಹೀಗೆ ಹೇಳಲಿಕ್ಕಾಗುವುದಿಲ್ಲ. ಅಲ್ಲಿಯೇ ಒಂದು ಶ್ಲೋಕ, ಇಲ್ಲಿಯೇ ಒಂದು ಶ್ಲೋಕ. ಯಾಕೆಂದರೆ ಕಥೆಗಳೇ ಬೇರೆ ಬೇರೆ ಇದೆ. ಈ ಮೊದಲಿಗೆ ಕೃಷ್ಣನ ಬಾಲಲೀಲೆಯನ್ನು ಹೇಳ್ತಾರೆ. ಅಲ್ಲಿ ರಾಜಸೂಯ ಯಾಗಕ್ಕೆ ಹೋಗೋ ಕಥೆಯಾಗಿ ಪ್ರಾರಂಭವಾಗ್ತದೆ. ಶಿಶುಪಾಲನ ಸಂಹಾರಕ್ಕಾಗಿ ಆ ಕೃಷ್ಣನಿಗೆ ಪ್ರಾರ್ಥನೆ ಮಾಡಿ ಕಳಿಸಿದ್ದಾನೆ, ಯಾರು? ಇಂದ್ರ. ಹೀಗಾಗಿ ಅಲ್ಲಿ ಎರಡೂ ಕೆಲಸ ಆಗಿಬಿಡ್ತದೆ. ದೇವರ ಏಕಕ್ರಿಯಾ ದರ್ಥ ಕರಿಬಹುವ. ಶಿಶುಪಾಲನ ಸಂಹಾರವೂ ಆಯಿತು, ಪಾಂಡವರ ರಾಜಸೂಯ ಯಾಗದಲ್ಲಿ ಭಾಗವಹಿಸಿದಂತೆಯೂ ಆಯಿತು ಅನ್ನೋದಕ್ಕಾಗಿ ಆ ಎರಡೂ ಕೆಲಸ ಅಲ್ಲಿ ಸಂಪನ್ನವಾಗ್ತದೆ ಎನ್ನುವುದಕ್ಕಾಗಿ ಅಲ್ಲಿ ಹೊರಟಾರೆ. ಬಾಲಲೀಲೆ ಇಲ್ಲಿ ಇಲ್ಲ, ಆ ಕಥೆ ಇಲ್ಲಿ ಬಹಳ ವಿಸ್ತಾರವಾಗಿಲ್ಲ. ಇಲ್ಲಿ ಮೊದಲಿಗೆ ಕೃಷ್ಣನ ಕಥೆ ಇದೆ ಅನ್ನೋದಕ್ಕಾಗಿ ಕೃಷ್ಣನ ಬಾಲಲೀಲೆ ಮುಂತಾದವುಗಳೆಲ್ಲ ಇವೆ. ಆದರೆ ಒಂದಿದೆ ಯಾದವಾಭ್ಯುದಯ ಅಂತ ಮತ್ತೊಂದು ಕಾವ್ಯ ಇದೆ, ವೇದಾಂತ ದೇಶಿಕರು ಬರೆದದ್ದು. ಅದು ಸುಂದರವಾದ ಕಾವ್ಯ, ಬಹಳ ಚೆನ್ನಾಗಿದೆ ಅದು ಕಾವ್ಯ. ಅದನ್ನು ಓದಲೇಬೇಕು. ನಾನು ಯಾವುದೇ ಪುಸ್ತಕ ಹೆಸರು ಹೇಳಿದ್ರು ಓದಲೇಬೇಕು ಅಂತ ಹೇಳ್ತೇನೆ ಅಷ್ಟೇ. ಹಾಗೆ ವೇದಾಂತ ದೇಶಿಕರು ಬರೆದಿದ್ದಾರೆ. ವಿಚಿತ್ರ ಅಂದರೆ ವೇದಾಂತ ದೇಶಿಕರು ಶ್ರೀ ವೈಷ್ಣವರು, ಅದಕ್ಕೆ ಅಪ್ಪಯ್ಯ ದೀಕ್ಷಿತರು ವ್ಯಾಖ್ಯಾನ ಮಾಡಿದ್ದಾರೆ. ಅಪ್ಪಯ್ಯ ದೀಕ್ಷಿತರು ವ್ಯಾಖ್ಯಾನ ಮಾಡಿ, ಶ್ರೀವರವರು ಅಪ್ಪಯ್ಯ ದೀಕ್ಷಿತರು. ಅದು ಹೇಗೆ ಹೊಂದಾಣಿಕೆಯಾಗಿದೆ, ಯಾರೋ ಬಲವಂತ ಮಾಡಿ ಬರೆಸಿದ್ದಾರಾ ಅಥವಾ ಅವರಿಗೆ ಏನಾದರೂ ಪ್ರಭಾವವಾಗಿದೆಯಾ, ಅದು ಆ ಕಾಲ ಗರ್ಭದಲ್ಲಿ ಏನೇ ಲೀನವಾಗಿ ಹೋಗಿದೆ. ಅದರ 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 ಉದಂತ, ಅದರ ವಾರ್ತೆ ನಮಗೆ ಎಲ್ಲಿ ಸಿಗೋದಿಲ್ಲ. ಅಪ್ಪಯ್ಯ ದೀಕ್ಷಿತರು ಹೇಗೆ ಬರೆದರು ಆ ಕಾವ್ಯಕ್ಕೆ ವ್ಯಾಖ್ಯಾನವನ್ನು, ಅದು ನಮಗೆ ಅರ್ಥವಾಗೋದಿಲ್ಲ. ಹೇಗೆ ಬರೆಸಿದ್ರು, ಯಾರು ಬರೆಸಿದ್ರು ಅಥವಾ ಏನಾಗಿದೆಯೋ ಗೊತ್ತಿಲ್ಲ, ಅಂತೂ ಅವರ ವ್ಯಾಖ್ಯಾನವೂ ಇದೆ. ಅದು ತುಂಬ ಸುಂದರವಾಗಿತ್ತು, ತುಂಬ ಅದ್ಭುತವಾಗಿದೆ. ಯದ್ಯಪಿ ಅದನ್ನು ನೋಡಬೇಕು, ಈ ಸಂದರ್ಭದಲ್ಲಿ ಆಗೋದಿಲ್ಲ. ಇಲ್ಲಿ ಈ ಶ್ಲೋಕ ಹೇಗೆ ಪ್ರಾರಂಭವಾಗ್ತದೆ, ಉಪಮಾನ ಮೊದಲನೇ ಶ್ಲೋಕದಲ್ಲಿಯೇ ಕೃಷ್ಣನಿಗೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಕಾವ್ಯವನ್ನು ಬರಿಬೇಕು. ಯಾರು ಬರಿಬೇಕು? ಕವಿ ಬರಿಬೇಕು. ಕವಿ ಬರೆದದ್ದು ಕಾವ್ಯ. ಕವಿ ಏನಾಗಿರ್ಬೇಕು? ಯಾರ ಕವಿಗಳು ಮೊದಲಿಗೆ, ಅಲ್ಲಿಂದ ನಾವು ಪ್ರಾರಂಭ ಮಾಡಬೇಕು. ಹಾಗಾದರೆ ಕವಿ ಅಂದರೆ ಏನು? ಮೊಟ್ಟ ಮೊದಲಿಗೆ ಕವಿ ಅಂತ ನಾವು ಪದವನ್ನು ನಾವು ನೋಡೋದಾದರೆ ಅಪೌರುಷೇಯವಾದ ವೇದದಲ್ಲಿ ನಾವು ಆ ಪದವನ್ನು ಕಾಣ್ತೇವೆ. ಈಶಾವಾಸ್ಯೋಪನಿಷತ್ತಿನ ಅನೇಕ ಕಡೆಗೆ ಇದೆ, ಇಲ್ಲ ಅಂತ. ಅಪೌರುಷೇಯವಾದ ಈಶಾವಾಸ್ಯೋಪನಿಷತ್ತಿನಲ್ಲಿ ಆ ಪದವನ್ನು ನಾವು ನೋಡ್ತೇವೆ. ಕವಿ. ಆಮೇಲೆ ಗೀತೆಯಲ್ಲೂ ನಾವು ನೋಡ್ತೇವೆ, ಕವಿ ಪುರಾಣ ಮನುಷಾಸಿತಾರಂ ಅಣೋರಣೀಯಾಂಸ ಮನುಸ್ಮರೇದ್ಯ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಅಂತ ಹೇಳಿ ಆ ಗೀತೆಯಲ್ಲಿ, ಅರ್ಥಾತ್ ಮಹಾಭಾರತದಲ್ಲಿಯೂ ಕೂಡ ಆ ಕವಿ ಎಂಬ ಪದವನ್ನು ನಾವು ನೋಡ್ತೇವೆ. ಸ ಪರ್ಯಗಾತ್ ಶುಕ್ರಮಕಾಯ ಮೌವ್ರಣ ಮಸ್ನಾವಿರಂ ಶುದ್ಧಮಪಾಪವಿದ್ಧಂ ಕವಿರ್ ಮನೀಷಿ ಪರಿಭೂ ಸ್ವಯಂ ಭೂಹು ಯಾಥಾತಥ್ಯಥೋರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಭ್ಯ. ಈಶಾವಾಸ್ಯೋಪನಿಷತ್ತಿನ 8ನೇ ಮಂತ್ರ. ಅಲ್ಲಿ ಕವಿ ಅಂತ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಯಾರಿಗೆ? ದೇವರಿಗೆ. ದೇವರ ಸುಂದರವಾದ ವಿಶೇಷಣಗಳನ್ನು ದೇವರಿಗೆ ಕೊಟ್ಟಿದ್ದಾರೆ. ಕವಿ, ಪರಿಭೂಹು, ಸ್ವಯಂಭೂಹು ಇತ್ಯಾದಿ ಪದಗಳನ್ನು ದೇವರಿಗೆ ವಿಶೇಷಣವನ್ನು ಕೊಟ್ಟಿದ್ದಾರೆ. ಏನು ಕವಿ ಅಂದರೆ ಏನು? ದೇವರು ಒಂದೆರಡು ಕಾವ್ಯಗಳನ್ನೇನೋ ಬರೆದಿದ್ದಾನ? ದೇವರು ಬರೆದ ಕಾವ್ಯಗಳೆಷ್ಟು? ಅವನಂತ ಭಗವಂತ ಬರೆದದ್ದು, ಲೆಕ್ಕ ಹಾಕಲಿಕ್ಕಾಗೋದಿಲ್ಲ. ಹಾಗಾದರೆ ಕವಿ ಅಂತಂದರೆ ಬರೀ ಕಾವ್ಯವನ್ನು ಬರೆಯುವವನು ಕವಿ ಅಲ್ಲ, ಕಾವ್ಯವನ್ನು ಬರೆದವನು ಕವಿ ಅಲ್ಲ, ಶ್ಲೋಕ ಬರೆದವನು ಕವಿ ಅಲ್ಲ. ಕವಿ ಅಂದರೆ ಏನು ಅಂತ ಅಂದರೆ ಪುರಾಣದ ವಚನ. ಯಾವ ಪುರಾಣ? ವಾರಾಹ ಪುರಾಣದ ವಚನವನ್ನು ಕೊಟ್ಟು ಕವಿ ಶಬ್ದದ ಅರ್ಥವನ್ನು ಆಚಾರ್ಯರು ತಿಳಿಸ್ತಾರೆ. ಸರ್ವಜ್ಞ ಈಶತೃತ್ವಾತ್ ಮನೀಷೀ ಸಹ ಏವಂ ಭೂತೋಪಿ ಸಾರ್ವಜ್ಞಾತ ಕವಿರಿತ್ಯೇವ ಶಬ್ದತೆ. ಭಗವಂತನನ್ನ ಕವಿ ಅಂತ ಕರೀತಾರೆ. ಯಾಕೆ? ಸಾಧ್ಯನಾಗಿದ್ದಾನೆ ಪರಮಾತ್ಮ ಅನ್ನೋದಕ್ಕಾಗಿ ದೇವರನ್ನ ಕವಿ ಅಂತ ಕರೀತಾರೆ. ಹಾಗಾದರೆ ಕವಿ ನಿಜವಾಗಿ ದೇವರೇ. ದೇವರು ಬಿಟ್ಟರೆ ಕವಿಗಳು ಬೇರೆ ಯಾರೂ ಇಲ್ಲ. ಅದಾದ ಮೇಲೆ ಭಾಗವತದಲ್ಲಿ ಬ್ರಹ್ಮದೇವರಿಗೆ ಆದಿಕವಿ ಅಂತ ಕರೀತಾರೆ. ಆದಿಕವಯೇ. ಭಗವಂತ ಆದಿಕವಿಗಳಾದ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿದ. ಹಾಗಾದರೆ ಖರೆ ಆದಿಕವಿಯಾದರೂ ದೇವರಾದ. ಆದರೂ ಬ್ರಹ್ಮದೇವರಿಗೆ ಆ ಆದಿಕವಿ ಅಂತ ಅನ್ನೋ ಪಟ್ಟವನ್ನು ದೇವರು ಬಿಟ್ಟುಕೊಟ್ಟಿದ್ದಾನೆ, ಭಗವಂತ ಬಿಟ್ಟುಕೊಟ್ಟಿದ್ದಾನೆ. ಯದ್ಯಪಿ ಸರ್ವಜ್ಞ ಭಗವಂತ, ಆದರೂ ಬ್ರಹ್ಮದೇವರನ್ನು ವೇದವ್ಯಾಸ ದೇವರೇ ಎಲ್ಲ ಬರೆದದ್ದನ್ನು ಭಾಗವತ ಅವ್ರು ಬರೀ ಕವಯೇ ಅಂತ ಅನ್ನಬಹುದಾಗಿತ್ತು. ಆದರೆ ಆದಿಕವಿ ಎಂಬ ಬಿರುದನ್ನು ಚತುರ್ಮುಖ ಬ್ರಹ್ಮದೇವರಿಗೆ ವೇದವ್ಯಾಸ ದೇವರು ಕೊಡ್ತಾರೆ. ಎಷ್ಟು ಪ್ರೀತಿ ನೋಡಿ ಬ್ರಹ್ಮದೇವರ ಮೇಲೆ, ಚತುರ್ಮುಖ ಬ್ರಹ್ಮದೇವರ ಮೇಲೆ. ರುದ್ರದೇವರಿಗೆ ಅನ್ನೋದಿಲ್ಲ, ಆದಿಕವಿ ಅಂತ ಅನ್ನೋದಿಲ್ಲ. ಆದರೆ ನಾವು ಲೋಕ ಎಲ್ಲ
ವಾಲ್ಮೀಕಿಗಳಿಗೆ ಆದಿಕವಿ ಅಂತ ಅನ್ನೋ ಪಟ್ಟವನ್ನು ಕೊಟ್ಟರೆ ಇಲ್ಲ. ಆ ತರಹದ ಸ್ತೋತ್ರ ಮಾಡುವ ಒಂದು ಪದ್ಧತಿಯೂ ಇದೆ, ಇಲ್ಲ ಅಂತಲ್ಲ. ಇಲ್ಲಿ ಆದಿಕವಿ ಬ್ರಹ್ಮದೇವರು, ಆದಿಕವಿ ವಾಲ್ಮೀಕಿಗಳು ಅಂತ ನಾವು ಅಂತೇವೆ. ವೇದವ್ಯಾಸ ದೇವರಂತೂ ಅವರ ಕಾವ್ಯ ಅದು ಅತ್ಯದ್ಭುತ. ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಂತ ಹೇಳ್ತಾರೆ. ಏನೇ ಕಾವ್ಯ ಇದೆ ಅಂತಾದರೆ ಅದು ವ್ಯಾಸೋಚ್ಛಿಷ್ಟ. ವೇದವ್ಯಾಸ ದೇವರ ಎಂಜಲು ಅದು ಯಾರೇ ಇಲ್ಲ. ನಾವು ಕಾಳಿದಾಸ ಅವರು ಭಾರಿ ಕವಿ ಅಂತ ಹೇಳಬೇಕಾದ್ರು, ಅಥವಾ ಮಾಘ ಅಥವಾ ಭಾರವಿ ಅಥವಾ ದಂಡಿ ಯಾರೇ ಕವಿ ಅಂತ ನಾವು ಹೇಳಬೇಕಾದ್ರೂ ಕೂಡ, ಆದರೆ ಭಗವಂತನ ಮುಂದೆ ಯಾರ್ಯಾರು ಅಲ್ವೇ ಅಲ್ಲ. ವೇದವ್ಯಾಸ ದೇವರ ಮುಂದೆ ಯಾರೂ ಅಲ್ಲ. ಮಹಾಭಾರತ ಮುಂದೆ ಯಾವುದೂ ಕಾವ್ಯ ಅಲ್ಲ, ಯಾವುದೂ ಕಾವ್ಯ ಅಲ್ಲ, ಯಾವುದೂ ಕಾವ್ಯ ಅಲ್ಲ. ನಿನ್ನೆ ಮೊನ್ನೆ ಒಬ್ಬರು ನಿಧನರಾದರು, ನೀವು ಕೇಳಿದ್ದೀರಿ, ನಾರಾಯಣಾಚಾರ್ಯ, ಪ್ರೊಫೆಸರ್ ನಾರಾಯಣ. ಆ ಮಹಾಭಾರತ ಅಂದರೆ ಸಮಗ್ರ ಅಧ್ಯಯನ ಮಾಡಿದವರು, ಒಳ್ಳೆಯ ಅಧ್ಯಯನ, ಭಾರಿ ಅಧ್ಯಯನವನ್ನು ಮಾಡಿದವರು. ಅಧ್ಯಯನವನ್ನು ನಾವು ಒಪ್ಪಲೇಬೇಕು, ಇಲ್ಲ ಅಂತಂದಿಲ್ಲ. ಆದರೆ ಒಂದು ಕಡೆಗೆ ಏನು ಬರೀತಾರೆ ಅಂದರೆ, ವೇದವ್ಯಾಸ ದೇವರು ಶಕುಂತಲ ಉಪಾಖ್ಯಾನವನ್ನು ಏನು ಮಾಡಿದ್ದಾರೆ ಅದಕ್ಕಿಂತಲೂ ಅದ್ಭುತವಾಗಿ ಕಾಳಿದಾಸ ಬರೆದಿದ್ದಾನೆ ಅಂತ ಹೇಳ್ತಾರೆ. ಸರ್ವಥಾ ಒಪ್ಪಲಿಕ್ಕಾಗುವುದಿಲ್ಲ. ಅಲ್ಲೇನೋ ಆ ಶಬ್ದಗಳು ಬಳಸಿರಬಹುದಿಲ್ಲ ಅಂತಲ್ಲ, ಆದರೆ ಮೊಟ್ಟ ಮೊದಲ ಮಾತು ನೋಡಿ, ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ. ವೇದವ್ಯಾಸ ದೇವರ ಎಂಜಲು ಅದು. ಅದು ಯಾರೇ ಬರೀಲಿ, ಅದು ಕಾಳಿದಾಸ ಬರೀಲಿ, ಬೇರೆ ಯಾರೇ ಬರೀಲಿ, ಅದು ರಾಮಾಯಣ ದರ್ಶನವೂ ಆಗಿರಬಹುದು, ಬೇರೆ ಯಾವುದಾದ್ರೂ ಆಗಿರಬಹುದು, ಅದನ್ನು ಅವರು ಒಪ್ಪಿಕೊಳ್ಳದೇ ಇರಬಹುದು. ಆದರೆ ಅದು ವೇದವ್ಯಾಸ ದೇವರ ಎಂಜಲು ಅಂತ ಅನ್ನೋದು ಮಾತ್ರ ವಾಸ್ತವ. ಅದರಲ್ಲಿ ಮಾತ್ರ ಯಾವ ಸುಳ್ಳು ಇಲ್ಲ. ಹಿಂದಿನ ಜ್ಞಾನಿಗಳೇ ಹೇಳಿದರು ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಂತ. ಅದು ಯಾರು ಇವತ್ತಿನವರು ಹೇಳಿದ ಮಾತಲ್ಲ, ಯಾರು ದೇವರಿಗೆ, ಅದು ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಿಗೆ. ಆದಿಕವಿ ಭಗವಂತ, ಆದಿಕಾವ್ಯ ಮಹಾಭಾರತ. ಅದಕ್ಕೆ ನಾನು ಹಿಂದೆ ಒಂದು ಮಾತು ಹೇಳಿದೆ, ಮಹಾಭಾರತದಲ್ಲಿಯೇ ಮಾತೇ ಅದು. ಇದ ಅಂಧಂತ ಮಾತ್ರಸ್ತಂ ಜಾಯೇತ ಭುವನತ್ರಯಂ. ಈ ಭಾರತ ಇಲ್ಲ ಅಂತಾದರೆ ಏನೇನಿಲ್ಲ, ಒಂದೊಂದು ತೆಕ್ಕೋತ್ ಹೋಗಿ ನೀವು. ಮಹಾಭಾರತ ಇಲ್ಲ ಅಂತಾದರೆ ಕಾಳಿದಾಸನ ರಘುವಂಶ ಇಲ್ಲ, ಶಿಶುಪಾಲ ವಧ ಇಲ್ಲ. ನೀವು ಯಾವುದೇ ಕಾವ್ಯಗಳನ್ನು ತೆಗೆದುಕೊಂಡು ಬನ್ನಿ, ಯಾವ ಕಾವ್ಯವೂ ಇಲ್ಲ. ಈ ದೇವರಿಗೆ ಸಂಬಂಧಪಡದೇ ಇರುವ ಕೆಲವು ಕಾವ್ಯಗಳಿವೆ. ಒಟ್ಟಾರೆ ದೇವ ಇಲ್ಲ ಅಲ್ಲಿ. ಒಟ್ಟಾರೆ ಮನರಂಜನೆಗಾಗಿ ಮಾಡಿದ, ಮನರಂಜನೆ ಅಂತ ಅನ್ನಬಾರದು, ದುರ್ಮನೋರಂಜನೆಗಾಗಿ ಮಾಡಿದ ಕಾವ್ಯಗಳು ಕೆಲವೆಲ್ಲ ಇವೆ. ಆ ಕಾವ್ಯಗಳೇನಿದೆಯಲ್ಲ, ಆ ಕಾವ್ಯಗಳೂ ಸಹ ಭಾರತದ ಪ್ರಭಾವದಿಂದಲೇ ಬಂದದ್ದು. ಯದ್ಯಪಿ ಅವರೇನು ಸಾಕ್ಷಾತ್ತಾಗಿ ಡೈರೆಕ್ಟಾಗಿ ಮಹಾಭಾರತ ಓದಿರ್ಲಿಕ್ಕಿಲ್ಲ, ಆದರೆ ಅವರು ಕುಮಾರವ್ಯಾಸ ಭಾರತ ಓದಿರ್ತಾರೆ. ಆ ಕುಮಾರವ್ಯಾಸ ಭಾರತ ಓದಿದ್ದಾನೆ. ಈ ಏನಕ್ಕೇನ ಪ್ರಕಾರೇಣ ಅದು ಭಾರತಕ್ಕೆ ಮುಟ್ಲೇಬೇಕದು. ಮೂಲ ಅಂತ ನಾವು ಅಂತೀವಲ್ಲ, ಋಷಿ ಮೂಲ, ನದಿ ಮೂಲ ಅಂತ ಹೇಳ್ತೀವಲ್ಲ, ಹಾಗೆ ಕಾವ್ಯ ಮೂಲವನ್ನು ನಾವು ಹುಡುಕ್ತಾ ಹೋದರೆ ಅದು ಯಾರದ್ದೇ ಕಾವ್ಯ ಇರಲಿ, ಅದು ಯಾವದ್ದೇ ಕಾವ್ಯ ಇರಲಿ, ಅದರ ಮೂಲವನ್ನು ಹುಡುಕ್ತಾ ಹೋದರೆ ವೇದವ್ಯಾಸ ದೇವರಿಗೆ ನಿಂತು ಬಿಡುತ್ತದೆ. ಭಾರತದ ಬಗ್ಗೆ, ಕೃಷ್ಣನ ಬಗ್ಗೆ, ವೇದವ್ಯಾಸ ದೇವರ ಬಗ್ಗೆ, ಧರ್ಮಗಳ ಬಗ್ಗೆ ಇವೆಲ್ಲ ಮಾತುಗಳನ್ನು ಹೇಳಿದ್ದಾರೆ. ಬ್ರಹ್ಮದೇವರ ಬಗ್ಗೆ ಆದಿಕವಿ ಅಂತ ವೇದವ್ಯಾಸ ದೇವರು ಹೇಳ್ತಾರೆ. ಹೀಗಾಗಿ ಆದಿಕವಿ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು, ಮುಖ್ಯ ಪ್ರಾಣದೇವರು, ಅದನ್ನು ಅಂಗೀಕಾರ ಮಾಡಿಕೊಳ್ಳೇಬೇಕು. ಕೃಷ್ಣ ಜಗದ್ಗುರು ಕೃಷ್ಣ, ಅಂಥ ಕೃಷ್ಣನ ಬಗ್ಗೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಕವಿ ಅಂದರೆ ಸರ್ವಜ್ಞ. ಹಾಗಾದರೆ ದೇವರು ಪ್ರಧಾನವಾದ ಕವಿ, ಅದರ ನಂತರ ಆದಿಕವಿ ಬ್ರಹ್ಮದೇವರು, ಅದರ ನಂತರ ರುದ್ರಾದಿ ದೇವತೆಗಳ ನಾವು ಕವಿಗಳು ಅಂತ ಹೇಳ್ಕೊಳ್ಬೋದು. ಕ್ರಮಕ್ಕೆ ತಕ್ಕಂತೆ ಸರ್ವಜ್ಞ ಅಂತ ಅರ್ಥ ಅಲ್ಲ, ಜ್ಞಾನವನ್ನು ಪಡೆದವನು, ತಿಳುವಳಿಕೆ ಇದ್ದವನು, ಮಹಾಭಾರತ, ರಾಮಾಯಣ, ಭಾಗವತವನ್ನು ಓದಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡವನು ಕವಿ ಅಂತ ಆಗ್ತಾನೆ. ಮತ್ತೊಂದು ಅರ್ಥ ಇದೆ, ಕವನ ಮಾಡೋದು ಅಂತಂದ್ರೆ ಮಥನ ಮಾಡೋದು ಅಂತಲೂ ಒಂದು ಅರ್ಥ ಇದೆ. ಮಥನ ಮಾಡೋದು ಅಂತಲೂ ಅರ್ಥ ಇದೆ. ಹೀಗಾಗಿ ಇಲ್ಲಿ ಕೃಷ್ಣನಿಗೆ ಏನು ಉದಾಹರಣೆಯನ್ನು ಕೊಡ್ತಾರೆ? ಮೊಟ್ಟ ಮೊದಲಿಗೆ ವಾದಿರಾಜ ತೀರ್ಥರು ಕೃಷ್ಣನ ಕಥೆಯನ್ನು ಹೇಳಬೇಕಾಗಿದೆ. ಕೃಷ್ಣನೇ ನಾಯಕ, ನವರಸಗಳು ತುಂಬಿದ ನಾಯಕ. ಇಲ್ಲಿ ವೀರರಸವೂ ಇದೆ, ನಾಯಕ, ನವರಸಗಳು ತುಂಬಿದ ನಾಯಕ.
ಇಲ್ಲಿ ವೀರರಸವೂ ಇದೆ, ಶೃಂಗಾರ ರಸವೂ ಇದೆ, ಭಕ್ತಿ ರಸ ಅಂತೂ ಪ್ರತಿಯೊಂದು ಶ್ಲೋಕದಲ್ಲಿ ಭಕ್ತಿ ರಸ ತುಂಬಿದೆ. ಪ್ರತಿಯೊಂದು ಶ್ಲೋಕದಲ್ಲಿ ಭಕ್ತಿ, ಅದು ಸಾಮಾನ್ಯ, ಅದು ಭಕ್ತಿ ರಸ. ಇಡೀ ಕಾವ್ಯದಲ್ಲಿ ಭಕ್ತಿ ರಸ ತುಂಬಿಬಿಟ್ಟಿದೆ. ವೀರಾದಿ ರಸಗಳು ಅಲ್ಲಲ್ಲಿ ಬರ್ತದೆ ಅನ್ನೋದಕ್ಕಾಗಿ ಕೃಷ್ಣನ ಕಥೆಯನ್ನು ನಾನು ಹೇಳಿಕೊಳ್ತಿದ್ದೇನೆ. ಆ ಕೃಷ್ಣನನ್ನು ಎಷ್ಟು ದೊಡ್ಡವರನ್ನಾಗಿ ನನ್ನ ಕಡೆಯಿಂದ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟು ದೊಡ್ಡವರನ್ನಾಗಿ ನಾನು ಚಿತ್ರಣ ಮಾಡಬೇಕು. ಅದಕ್ಕಿಂತಲೂ ಹೆಚ್ಚು ಎಷ್ಟಿದ್ದಾನೆ ಅಷ್ಟು ಚಿತ್ರಣ ಮಾಡಲಿಕ್ಕೆ ನನಗಾಗೋದಿಲ್ಲ, ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತ ದೃಷ್ಟಾಂತವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಆಗ್ತದ? ಕೃಷ್ಣನಿಗೆ ಉಪಮಾನವನ್ನು ಕೊಡಬೇಕು. ಕೃಷ್ಣನಿಗೆ ಉಪಮಾನವನ್ನ ಕೊಡಬೇಕು ಅಂತಾದ್ರೆ ಏನಿದೆ? ಅನನ್ವಯ ಅಲಂಕಾರ ಅಂತ ಒಂದಿದೆ. ನೀವು ಕೇಳಬಹುದು, ರಾಮ ರಾವಣರ ಯುದ್ಧ ಹೇಗಾಯಿತು ತಿಳಿಸ್ಬೇಕು. ಹೇಗೆ? ರಾಮ ರಾವಣರ ಯುದ್ಧದಂತೆ, ಅಷ್ಟೇ. ಆಕಾಶ ಹೇಗಿದೆ? ದೃಷ್ಟಾಂತ ಕೊಡ್ಲಿಕ್ಕೆ ಬರ್ತದ ಏನಾದ್ರು? ಆಕಾಶ ಆಕಾಶದಂತೆ ಇದೆ, ಅಷ್ಟೇ. ಸಾಗರ ಹೇಗಿದೆ? ಸಾಗರದಂತೆ ಇದೆ. ಅದೇನು ಸಾಗರ ಬಾವಿಯಂತೆ ಇದೆ, ನದಿಯಂತೆ ಇದೆ ಅಂತ ಹೇಳಿಕ್ಕಾಗ್ತದ? ಇಲ್ಲ, ಅಷ್ಟೇ. ಅದೇ ದೃಷ್ಟಾಂತವನ್ನು ದೇವರಿಗೆ ಹೇಳೋದಾದ್ರೆ ದೇವರನ್ನೇ ದೃಷ್ಟಾಂತ ಹೇಳೋದು. ಆದರೆ ನಮಗೆ ಅರ್ಥವಾಗುವುದಿಲ್ಲ. ಏನು ಮಾಡೋದು? ದೇವರ ದೃಷ್ಟಾಂತವನ್ನೇ ಹೇಳಿದರೆ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ಒಂದು ದೃಷ್ಟಾಂತವನ್ನು ಕೊಡಬೇಕು. ಕೃಷ್ಣ ಅವನಿಗೆ ದೃಷ್ಟಾಂತವನ್ನು ಕೊಡಬೇಕು. ಕೃಷ್ಣನಿಗೆ ಒಂದು ಉಪಮಾನವನ್ನು ಕೊಡಬೇಕು. ಎಂಥ ಉಪಮಾನವನ್ನು ಕೊಡಬೇಕು? ಕ್ಷೀರ ಸಾಗರವೇ ಆ ಕೃಷ್ಣ ಪರಮಾತ್ಮನಿಗೆ ದುರ್ಗಾಂಬುದಿ. ಎಷ್ಟು ವಾಸ್ತವವಾಗಿದೆ ಅಂತ ಅಂದರೆ, ಆ ಕೃಷ್ಣ ಎಂಬ ವ್ಯಕ್ತಿ ದುಗ್ಧಾಂಬುದಿಯಾಗಿದ್ದಾನೆ, ಕ್ಷೀರಸಾಗರನಾಗಿದ್ದಾನೆ. ಬಹುಶಃ ಇಂಥ ದೃಷ್ಟಾಂತವನ್ನು ಮತ್ಯಾರಾದರೂ ಕೊಟ್ಟಿದ್ದಾರಾ ಅಂತ ನಾವು ಹುಡುಕ್ಬೋದು. ನೀವು ಓದ್ತಾ ಇದ್ರೆ ಅದನ್ನು ಹುಡುಕಾಡಿ. ದೇವರನ್ನ ದುಗ್ಧಾಂಬುದಿಗೆ ಹೋಲಿಸಿದವರು, ದುಗ್ಧಾಂಬುದಿಯ ಉಪಮಾನವನ್ನು ಕೊಟ್ಟವರು ಯಾರಾದರೂ ಇದ್ದಾರಾ ನೋಡಬೇಕು. ಆದರೆ ಇಲ್ಲಿ ಮಾತ್ರ ಅಂಥ ಸುಂದರವಾದ ಉಪಮಾನವನ್ನು ಕೊಡ್ತಾರೆ. ಯಾಕೆ? ಏನಿದೆ ಆ ಉಪಮಾನದಲ್ಲಿ? ಬರೀ ಉಪಮಾನ ಕೊಡೋದಿಷ್ಟೇ ಅಲ್ಲ, ಆ ಉಪಮಾನದಿಂದ ನಾವು ಏನೆಲ್ಲ ವಿಷಯಗಳನ್ನು ತಿಳ್ಕೊಳ್ಬೇಕಾ? ಆ ಉಪಮಾನದಿಂದಲೇ ಅವನಲ್ಲಿ ಏನು ದೊಡ್ಡಸ್ತಿಕೆ ಇದೆ ಅಂತ ತಿಳಿಯಬಹುದಾಗ್ತದೆ ನಮಗೆ. ಸಮುದ್ರ ಇದು ಯಾವುದಕ್ಕೆ ಕಾರಣ ಅಲ್ಲ, ದುಗ್ಧಾಂಬುದಿ ಅದರಲ್ಲಿಯೂ. ಕ್ಷೀರಸಾಗರ, ಕ್ಷೀರಸಾಗರ ಯಾರಿಗೆ ಅದು ಆಶ್ರಯ ಕೊಟ್ಟಿಲ್ಲ ಹೇಳಿ? ಕ್ಷೀರಸಾಗರ, ಕ್ಷೀರಸಾಗರದಿಂದಲೇ ಲಕ್ಷ್ಮೀದೇವಿ ಬಂದಿದ್ದಾರೆ. ಹಾಗಾದ್ರೆ ಆ ಕೃಷ್ಣನೇ ಲಕ್ಷ್ಮೀದೇವಿ ಬಂದಿದ್ದಾರೆ. ಹಾಗಾದ್ರೆ ಆ ಕೃಷ್ಣ ಏನಿದ್ದಾನಲ್ಲ ಸ್ವಯಂ ಲಕ್ಷ್ಮೀದೇವಿಗೆ ಆಶ್ರಯ. ದುಗ್ಧಾಂಬುದಿಯ ಉಪಮಾನವನ್ನು ಕೊಡುವ ಮೂಲಕ ಬಹುಶಃ ಆ ರಘುವಂಶ ಉಪಮಾ ಕಾಳಿದಾಸಸ್ಯ ಏನಿದೆ ಅಲ್ಲ, ಅದನ್ನ ಮೀರಿದ ಉಪಮಾನವನ್ನು ಕೊಟ್ಟು ಈ ಶ್ಲೋಕವನ್ನು ನೋಡಿದರೆ ಸಾಕು. ಇದೊಂದು ಶ್ಲೋಕ ಕವಿಗಳು ನೋಡಿದರು, ನೋಡಿದರೆ ಸಾಕು. ಇದೊಂದು ಶ್ಲೋಕ ಕವಿಗಳು ನೋಡಿದರು, ಇದೇ ದೊಡ್ಡದು ಅಂತ ಮಾಡಿಬಿಟ್ಟು ಅಂತ ನನಗನ್ನಿಸ್ತದೆ. ಮುಂದಿನ ಶ್ಲೋಕವನ್ನು ನೋಡೋ ಅವಶ್ಯಕತೆ ಇಲ್ಲ, ಮೊದಲನೇ ಶ್ಲೋಕವೇ ಆಗಿದೆ. ಕೃಷ್ಣನ ಎಷ್ಟು ಔನ್ನತ್ಯ ಈ ಶ್ಲೋಕ ನಮಗೆ ತಿಳಿಸ್ತದೆ, ಉಪಮಾನ ತಿಳಿಸ್ತದೆ ನೋಡಿ. ದುಗ್ಧಾಂಬುದಿ, ದೇವತೆಗಳು ಸೋಲ್ತಾ ಇದ್ದಾರೆ ದೈತ್ಯರಿಂದ. ದೇವರ ಹತ್ರ ಹೋಗ್ತಾರೆ, ಏನ್ ಮಾಡೋಣ ನಾವು? ಸಮುದ್ರ ಮಥನ ಮಾಡಿ ಅಂತ ಹೇಳ್ತಾರೆ. ಸಮುದ್ರ ಮಥನ ಮಾಡಿದಾಗ ಅಮೃತ ಬಂತು. ಆ ಅಮೃತ ಸಿಕ್ಕ ದೇವತೆಗಳಿಗೆ ಸಮುದ್ರದಿಂದ. ಹೀಗಾಗಿ ದೇವತೆಗಳಿಗೂ ಆಶ್ರಯವಾಯಿತು. ಕೃಷ್ಣ ಲಕ್ಷ್ಮಿಗೆ ಮಾತ್ರ ಆಶ್ರಯ ಅಲ್ಲ. ಆ ಕ್ಷೀರ ಸಮುದ್ರ ಮಥನ ಮಾಡಬೇಕಾದ್ರೆ ಲಕ್ಷ್ಮಿ ಮಾತ್ರ ಬಂದ ಅಲ್ಲಿ? ಇಲ್ಲ, ಲಕ್ಷ್ಮಿ ಬಂದಿದ್ದಾರೆ. ಅಲ್ಲಿ ಅಮೃತವೂ ಬಂತು. ಆ ಅಮೃತ ದೇವತೆಗಳ ಉಪಜೀವನಕ್ಕಾಯಿತು. ಬರೀ ಅಷ್ಟೇ ಅಲ್ಲ, ಅಲ್ಲಿ ಬಂದ ವಿಷವೂ ಕೂಡ ಬೇಕು. ಯದ್ಯಪಿ ದೇವತೆಗಳಿಗೆ ಅದು ಬೇಕಾಗಿಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ, ಅದು ಯಾರಿಗೆ ಬೇಕಾಯ್ತು ಅದು ವಿಷ. ಅಂದರೆ ಹಾವುಗಳು, ಚೇಳುಗಳು ಇವೆಲ್ಲ ಏನಿದೆ ಆ ದುಗ್ಧಾಂಬುದಿ, ಕ್ಷೀರಾಂಬುದಿ ಆಶ್ರಯವಾಗಿದೆ. ಎಂಥ ಉಪಮಾನವನ್ನು ಕೊಟ್ಟಿದ್ದಾರೆ, ಎಂಥ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ನಾವು ನೋಡಬಹುದಾಗಿದೆ. ಲಕ್ಷ್ಮೀದೇವಿ ಅಲ್ಲಿ ಅವತರಿಸಿದ್ದಾರೆ. ಆ ಲಕ್ಷ್ಮೀದೇವಿಯ ಅವತಾರದ ಮೂಲಕ ಭಗವಂತನ ಸರ್ವೋತ್ತಮತ್ವವೂ ಸಿದ್ಧವಾಗಿದೆ. ದೇವರ ಸ್ವಯಂವರಕ್ಕೆ ವೇದಿಕೆಯಾದದ್ದು ಆ ದುಗ್ಧಾಂಬುದಿ. ಭಗವಂತ ಲಕ್ಷ್ಮೀದೇವಿ ಅವರಿಬ್ಬರ ವಿವಾಹಕ್ಕೆ ವೇದಿಕೆಯಾಯಿತು. ಅಲ್ಲಿ ವಿಷ ಬಂತು ಅಂತ ಅನ್ನೋದಕ್ಕಾಗಿ ವಾಯುದೇವರ ದೊಡ್ಡಸ್ತಿಕೆ, ವಾಯುದೇವರ ಜೀವೋತ್ತಮತ್ವ, ದೇವೋತ್ತಮತ್ವ ಅಲ್ಲಿ ಸಿದ್ಧವಾಯಿತು. ಆ ವಿಷನೇ ಬಂದಿಲ್ಲ ಅಂತ ಇಟ್ಕೊಳ್ಳಿ.
ಯಾರ ದೊಡ್ಡವರ ನಿರ್ಧಾರಣೆ ಅಲ್ಲಿ ಆಗಲಿಲ್ಲ, ಆಗೋದಿಲ್ಲ. ಆ ವಿಷವೂ ಕೂಡ ವಾಯುಜೀವೋತ್ತಮತ್ವಕ್ಕೆ ಕಾರಣವಾಗುವಂತೆ ಆಯಿತು. ಆ ವಿಷದಿಂದ ಚೇಳು, ಹಾವು ಮುಂತಾದ ಪ್ರಾಣಿಗಳು ಬದುಕಿದವು, ತಾವು ಸ್ವೀಕಾರ ಮಾಡಿದವು. ಆ ವಿಷದಿಂದ ಎಷ್ಟೆಷ್ಟೋ ಪ್ರಾಣಿಗಳು ಬರ್ತವು, ಅದರಲ್ಲಿ ಎಷ್ಟೆಷ್ಟೋ ವೃಕ್ಷಗಳು ಬರ್ತದೆ. ಪಾರಿಜಾತ ವೃಕ್ಷ ಬರ್ತದೆ, ಕಲ್ಪವೃಕ್ಷ, ಅದು ಪಾರಿಜಾತ ವೃಕ್ಷ. ಕಾಮಧೇನು ಬರ್ತದೆ, ಆನೆ ಬರ್ತದೆ, ಐರಾವತ ಬರ್ತದೆ, ಕುದುರೆ ಬರ್ತದೆ. ಒಂದೇ ಎರಡೇ. ಆ ಸಮುದ್ರ ಒಂದರ್ಥದಲ್ಲಿ ಸರ್ವರಿಗೂ ಆಶ್ರಯ. ದುಗ್ಧಾಂಬುಧಿ, ಸಾಮಾನ್ಯ ಸಮುದ್ರ ಅಲ್ಲ, ದುಗ್ಧಾಂಬುಧಿ ಏನಿದೆಯಲ್ಲ, ಆ ಕ್ಷೀರಸಾಗರ ಏನಿದೆಯಲ್ಲ, ಸರ್ವರಿಗೂ ಆಶ್ರಯ ಕ್ಷೀರಸಾಗರ. ಹಾಗೆ ಭಗವಂತ ಸರ್ವರಿಗೂ ಆಶ್ರಯ ಅಂತ ಕವಿಗಳಾದ ವಾದಿರಾಜರಿಗೆ ತಿಳಿಸಬೇಕಾಗಿದೆ ಅನ್ನೋದಕ್ಕಾಗಿ ದುಗ್ಧಾಂಬುಧಿಯ ದೃಷ್ಟಾಂತವನ್ನು ಕೊಡ್ತಾರೆ. ಯಃ ಕೃಷ್ಣ ದುಗ್ಧಾಂಬುಧಿ. ವಾಸ್ತವಿಕವಾಗಿ ಅಲ್ಲಿ ಪ್ರಧಾನವಾಗಿ ಬಂದದ್ದೇನು, ಏನು ಕೊಡ್ತಾನೆ ಪರಮಾತ್ಮ ಎಲ್ಲರಿಗೆ? ದುಗ್ಧಾಂಬುಧಿ ಏನು ಕೊಟ್ಟು ಎಲ್ಲರಿಗೆ ಕೊಡಲಿಲ್ಲ, ಅದು ಸ್ವಾರ್ಥೀಯರು. ಕ್ಷೀರಸಾಗರ ದೇವತೆಗಳಿಗೆ ಮಾತ್ರ ಕೊಟ್ಟು. ಅದು ಏನು ಕೊಟ್ಟು? ಅಮೃತವನ್ನು ಕೊಟ್ಟು. ಹಿಂದೆಲ್ಲ ಬಹಳ ಮಾತುಗಳಿವೆ, ಅದನ್ನು ಸಾಧ್ಯವಾದರೆ ಮಧ್ಯಾಹ್ನ ನಾವು ನೋಡೋಣ. ಶ್ರೀ ವೇದಾಂತ ಮಹಾತಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿತಂ ಸದ್ವಾತಾಗಮ ಪೋಷಿತಾತ್ಮ ಹೃದಯಂ ತತ್ಪೂರ್ವ ಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೈಶ್ವರೈಷಾಮ ಅಮೃತಂ ಪ್ರಯಚ್ಛತಿ ಸಮಾಂ ಆಯಾದ್ ಗುಣೋದ್ಯನ್ಮಣಿ. ಎಲ್ಲವೂ ಅದರಲ್ಲಿ ಇದೆ. ಆ ಕ್ಷೀರಸಾಗರ ತನ್ನವರಿಗೆ ಅಮೃತವನ್ನು ಕೊಟ್ಟು, ಈ ಕೃಷ್ಣ ತನ್ನವರಿಗೆ ಅಮೃತವನ್ನು ಕೊಟ್ಟ. ಆದರೆ ಆ ತನ್ನವರು ಅಂತ ನಾವು ವ್ಯಾಪ್ತಿಯೇ ಸಣ್ಣದು ದೊಡ್ಡದು ಆಗಿಬಿಡುತ್ತದೆ. ಕ್ಷೀರಸಾಗರಕ್ಕೆ ತನ್ನವರು ಅಂತಂದ್ರೆ ದೇವತೆಗಳು, ಅಷ್ಟೇ ಮಿತಿ. ಆದರೆ ದೇವರಿಗೆ ತನ್ನವರು ಅಂತಂದ್ರೆ ಮಿತಿಯೇ ಇಲ್ಲ. ಅದಕ್ಕೆ ಅನಂತ ಜೀವರಾಶಿಗಳು, ಒಬ್ಬರಲ್ಲೇ ಇಬ್ಬರಲ್ಲ, ಅನಂತ ಜೀವರಾಶಿಗಳು, ಅನಂತ ಜೀವರಾಶಿಗಳು. ಆ ಅನಂತಾನಂತ ಜೀವರ ಮುಕ್ತಿ ಸಿಗಲಿಲ್ಲ. ಆದರೆ ದೇವರೆಂಬ ಕ್ಷೀರಸಾಗರ, ಕೃಷ್ಣನೆಂಬ ಕ್ಷೀರಸಾಗರ ಏನಿದೆ, ಸಾಗರದಿಂದ ಮೋಕ್ಷವೇ ಸಿಕ್ಕಿಬಿಟ್ಟು, ಮುಕ್ತಿಯೇ ಸಿಕ್ಕಿಬಿಟ್ಟು. ಇಂಥ ಅದ್ಭುತವಾಗಿರತಕ್ಕಂತಹ ಕ್ಷೀರಸಾಗರ ಸ್ವೀಯಾನ ಅಮೃತಂ ಪ್ರಯಚ್ಛತಿ. ತನ್ನವರು ಅಂತ ಯಾರು ಭಗವಂತ ಸ್ವೀಕಾರ ಮಾಡ್ತಾನೆ ಅಂಥವರಿಗೆ ಮೋಕ್ಷವನ್ನೇ, ಅಮೃತತ್ವವನ್ನೇ ಪರಮಾತ್ಮ ಕೊಡ್ತಾನೆ. ಅಂತಹ ಕ್ಷೀರಸಾಗರ ಕೃಷ್ಣ ಅಂತ ಆ ಕ್ಷೀರಸಾಗರದ ಉಪಮಾನವನ್ನು ತುಂಬ ಸುಂದರವಾಗಿ ಕೊಡ್ತಾರೆ. ಅಂಥ ಪರಮಾತ್ಮ ಪ್ರಯಚ್ಛತಿ ಸಮಾಂ ಆಯ ಗುಣೋದ್ಯನ್ಮಣಿ. ಇನ್ನೇನು, ಆ ಸಮುದ್ರದಲ್ಲಿ ಮಣಿಗಳಿರ್ತವೆ, ಬೆಳಕು ಕೊಡುವ ಮಣಿಗಳು. ಬೆಳಕು ಕೊಡುವ ಮಣಿಗಳು ರಾಶಿ ರಾಶಿ ಅದರಿಂದ ಹಾಗೆ ಬರ್ತವೆ. ಸಾಮಾನ್ಯ ಸಮುದ್ರದಲ್ಲಿ ಸಿಗುತ್ತವೆ, ಇನ್ನು ಅದು ಕ್ಷೀರಸಾಗರ, ಅದರಲ್ಲಿ ಸಿಗೋದಂತೂ ಅದು ದೇವೋಪಭೋಗ್ಯವಾಗಿರುವ ರತ್ನಗಳು ಅವೆಲ್ಲ. ಗುಣೋದ್ಯನ್ಮಣಿ, ಉದ್ಯತ್ ಪ್ರಕಾಶಮಾನವಾದ ಮಣಿಗಳು ಗುಣೋದ್ಯನ್ಮಣಿ, ಉದ್ಯತ್ ಪ್ರಕಾಶಮಾನವಾದ ಮಣಿಗಳು ಕ್ಷೀರಸಾಗರದಲ್ಲಿವೆ. ದೇವರಲ್ಲಿ ಅವು ಜಡ ಮಣಿ. ಒಬ್ಬ ಕವಿ ಹೇಳ್ತಾನೆ, ಮೂಢೈ ಪಾಷಾಣ ಖಂಡೇಶು ರತ್ನ ಸಂಜ್ಞ ವಿಧೀಯತೆ. ರತ್ನ ಅಂದ್ರೆ ಏನು? ಅದೊಂದು ಕಲ್ಲು, ಅದು ಅಷ್ಟೇ. ಭಾವನೆ ಕಲ್ಲು ಅಂತ ಅದನ್ನು ಭಾವನೆ ಮಾಡಿಬಿಟ್ರೆ ತಾತ್ಸಾರ ಭಾವನೆ ಬಂದ್ಬಿಡ್ತದೆ. ಅದೊಂದು ಕಲ್ಲು, ಹೌದು, ಒಂದು ಕಲ್ಲಿಗೆ ಜಾತಿಗೆ ಸೇರಿದ್ದದು. ಅದು ರತ್ನಗಳೆಲ್ಲ ಅದು ಪಾಷಾಣ ಖಂಡ. ಅದು ಮೂರ್ಖರು ಅದನ್ನು ರತ್ನ ಅಂತ ಕರೀತಾರೆ. ಅದೊಂದು ಕಲ್ಲಿನ ತುಂಡು ಅಷ್ಟೇ ಅಂತ ಕವಿ ಹೇಳ್ತಾನೆ. ಹಾಗೆ ಈ ಸಮುದ್ರದಲ್ಲಿ ಕ್ಷೀರಸಾಗರದಲ್ಲಿ ಸಿಗೋದೇನಿದೆಯಲ್ಲ, ಜಡವಾದ ಕಲ್ಲು, ಜಡವಾದ ಆ ರತ್ನಗಳು. ಪ್ರಕಾಶ ಇದೆ, ವಿಶೇಷ ಅಷ್ಟೇ. ಕಲ್ಲಿಗೆ ಪ್ರಕಾಶ ಇಲ್ಲ, ಅದಕ್ಕೆ ಪ್ರಕಾಶ ಇದೆ. ಪ್ರಕಾಶ ಇರುವ ಕಲ್ಲು ಅಷ್ಟೇ. ಅದು ಏನಿದ್ರು ಕಲ್ಲೇ. ಆದರೆ ದೇವರೆಂಬ ಕ್ಷೀರಸಾಗರದಲ್ಲಿ ರತ್ನಗಳಿವೆ. ಅದೆಂಥದ್ದು ಅಂತಂದರೆ ಗುಣ. ಅದೇ ದೇವರೇ ಗುಣ ಅಂದರೆ ಮತ್ತೆ ಪ್ರತ್ಯೇಕ ಇಲ್ಲೇ ಇಲ್ಲ, ದೇವರೇ ದೇವರ ಗುಣಗಳು. ಅದೇ ಅದು ಸರ್ವೋತ್ತಮವಾದ ಜೀವ, ಸರ್ವೋತ್ತಮ ಪರಮಾತ್ಮನೇ ಗುಣಗಳು. ಅಂಥ ಗುಣಗಳಿಂದ ಪ್ರಕಾಶಮಾನವಾದ ರತ್ನಗಳಿಂದ ತುಂಬಿದ ಕ್ಷೀರಸಾಗರ ಕೃಷ್ಣ ಅಂತ ನಾವು ದೃಷ್ಟಾಂತವನ್ನು ಕೊಟ್ಟು ದೇವರನ್ನು ಎಲ್ಲಿ ಕೂಡಿಸಿದ್ದಾರೆ ಅಂತಂದರೆ ಆ ಎತ್ತರವನ್ನು ನಾವು ನೋಡಲಿಕ್ಕಾಗುವುದಿಲ್ಲ. ಇದು ವಾದಿರಾಜರು ಅಂತಹ ಎತ್ತರದಲ್ಲಿ ಆ ಅಮೃತದ ದೃಷ್ಟಾಂತವನ್ನು, ದುಗ್ಧಾಂಬುಧಿಯ ದೃಷ್ಟಾಂತವನ್ನು ಕೊಡುವ ಮೂಲಕ ಅಂಥ ಎತ್ತರದ ಸ್ಥಾನದಲ್ಲಿ ಮತ್ತು ನಮ್ಮೆಲ್ಲರ ಮನಸ್ಸಿನಲ್ಲಿ ಬರೀ ಜಗನ್ನಿವಾಸ ಇಷ್ಟೇ ಅಲ್ಲ, ಭಗವಂತ ಹೃದಯ ನಿವಾಸ. ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ. ಆ ಭಗವಂತ ವಸುದೇವನ ಮನೆಯಲ್ಲಿ ಮಾತ್ರ ಅಲ್ಲ,
ಜಗನ್ನಿವಾಸ ಮಾತ್ರ ಅಲ್ಲ, ಅದಕ್ಕಿಂತಲೂ ಕಡಿಮೆ ನಮ್ಮ ಹೃದಯದಲ್ಲಿಯೂ ಆ ಭಗವಂತ ಇದ್ದಾನೆ. ಅಂತಹ ಭಗವಂತನ ಸ್ಮರಣೆಯನ್ನು ನಾವೆಲ್ಲರೂ ಮಾಡಲೇಬೇಕು ಅಂತ ಅನ್ನೋದನ್ನ ಈ ಮೊದಲನೇ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಸಾಧ್ಯವಾದರೆ ಇದರ ವಿಶೇಷ ವಿಚಾರವನ್ನು ಮಧ್ಯಾಹ್ನ ಮಾಡೋಣ, ಇಲ್ಲದೆ ಹೋದರೆ ಮುಂದಿನ ವಿಚಾರಗಳನ್ನು ತಿಳಿಯಬೇಕಾದದ್ದು ಬಹಳ ಇದೆ ಅಂತ ಅನ್ನೋದಕ್ಕಾಗಿ ಮುಂದಿನ ವಿಚಾರವನ್ನು ಮತ್ತೆ ಮಧ್ಯಾಹ್ನ ಮಾಡೋಣ ಅಂತ ತಿಳಿಸ್ತಾ, ಅಸ್ಮಂ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೇ ಸಮರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಯೋ ಅಜರ ಸರ್ವದೇವಾಮೃತಃ ಪಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣನಮೋ ವಾಸುದೇವಂ ದೇವತಾಮಂಡಲಾಖಂಡವಂದನಂ. ಹರಿ ಓಂ ಹರಿ ಓಂ ಹರಿ ಓಂ. ಇಲ್ಲ